ಮದ್ಯಪಾನ ಬಗ್ಗೆ ಹೇಳ್ತಾರೆ. ಸೊ ಏನಾಗತ್ತೆ ಅಂದ್ರೆ, ನೀವು ಈಗ ನೀರು ಜಾಸ್ತಿ ಒಂದೇ ಸತಿಗೆ 5 ಲೀಟರ್ ಕುಡಿದ್ರೆ ಈಗಲೇ ಡಾಮರ್ ಅಂತೀರ ಅಲ್ವಾ? ಸೊ ಎಲ್ಲ ಅದ್ರ ತಕ್ಕಷ್ಟೇ ಕುಡಿಬೇಕು. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕೌಶಿಕ ವಿಶ್ವನಾಥ್ ಅವ್ರ ಜೊತೆ. ಇವರು ಪಾಯಿಂಟ್ ಬ್ರೀವಿಂಗ್ ಸೊಲ್ಯೂಷನ್ಸ್ ಕಂಪನಿಯ ಒನ್ ಆಫ್ ದ ಡೈರೆಕ್ಟರ್ಸ್. ಈ ಎಪಿಸೋಡ್ನಲ್ಲಿ ಮೈಕ್ರೋ ಬ್ರೀವರೀಸ್ ಹೇಗೆ ಆಪರೇಟ್ ಆಗುತ್ತೆ, ಒಂದು ಮೈಕ್ರೋ ಬ್ರೀವರಿ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಗ್ಲಾಸ್ ಮೇಲಿರೋ ಲಿಪ್ಸ್ಟಿಕ್ ಆರ್ ಲಿಪ್ ಬಾಮ್ ಇಂದ ಹೇಗೆ ಬಿಯರ್ ಟೇಸ್ಟ್ ಚೇಂಜ್ ಆಗುತ್ತೆ. ಈಗ ಆಲ್ಕೋಹಾಲ್ ನಿಮ್ಮದು ರೈಪಂಡ್ ಫ್ರೂಟ್ಸ್ ಹಣ್ಣಲ್ಲಿ ಫುಲ್ ಹಣ್ಣಾಗಿರತ್ತಲ್ಲ, ಅದರಲ್ಲೂ ಆಲ್ಕೋಹಾಲ್ ಇರುತ್ತೆ. ಸೊ ಈಗ ನಾವು ಅದನ್ನ ಆಲ್ಕೋಹಾಲ್ ತೆಗೆದುಬಿಟ್ಟು ತಿಂತೀವಿ, ಇಲ್ಲ ಅದು ಇದ್ದೇ ಇರುತ್ತೆ. ನಮ್ಮ ಮೊಸರಲ್ಲಿರುತ್ತೆ ಸ್ವಲ್ಪ ಆಲ್ಕೋಹಾಲ್. ಫಿಸ್ ಬಂದ್ಬಿಟ್ಟು ಕುಡಿಬೇಕು ಅಂತಿರ್ತಾರೆ, ಕೆಲವ್ರಿಗೆ ಫಿಸ್ಸೇ ಬರಬಾರ್ದು, ಕೆಲವ್ರು ಹೇಳ್ತಾರೆ ಫಿಸ್ ಬಂದ್ರೇನೆ ನಿಜವಾದ ಬಿಯರ್ ಬರೋದು, ಫಿಸ್ ಬರ್ದೇ ಇದು ಕುಡಿಯೋದು ಒಂದು ಟ್ಯಾಲೆಂಟ್ ಅಂತ. ಹೌದು. ಇದ್ರಲ್ಲಿ ಯಾವ್ದು ನಿಜ? ನಾನು ಕೊಡ್ತಿರೋದು ಪ್ರಾಬ್ಲಿ ರಮ್ ಇರ್ಬೋದು, ಒಂದು 500 ರೂಪಾಯಿ 550 ರೂಪಾಯಿ ಕೊಡ್ತೀನಿ ಅನ್ಕೊಂಡು, ಅದಕ್ಕೆ ಅವರು 12 ವರ್ಷ ನಿಜವಾಗ್ಲೂ ಆಲ್ಕೋಹಾಲ್ನ ಸ್ಟೋರ್ ಮಾಡ್ಬಿಟ್ಟು ಆ ಪ್ಯಾಕೇಜ್ ಮಾಡಿಕೊಡ್ತಾರೆ. ಅಂದರೆ ಒಂದು 1% to 10% ಹಾಕಿದ್ರು ಆ ರಮ್ಗೆ 12 ವರ್ಷದ್ದು, ನೀವು ಅದನ್ನು 12 ವರ್ಷದ್ದು ಇದೆ ಅಂತ ಮಾರ್ಕೆಟಿಂಗ್ ಮಾಡ್ಬೋದು. ಸಾಕಾಯ್ತಪ್ಪ ಜೀವನ, ನಾವು ನೆನ್ನೆ ಅಂಗಡಿ ಒಂದು ವೈನ್ ಶಾಪ್ ಹಾಕೋಣ, ಇಲ್ಲ ಒಂದು ಪಬ್ ಹಾಕೋಣ, ಬಾ 3 ಜನ ಫ್ರೆಂಡ್ಸ್ ಇದೀವಿ, ಲೋನ್ ತೊಗೊಂಡ್ಬಿಟ್ಟು ಹಾಕೋಣ. ರೈಟ್, ಈಗ ನಿಜವಾಗ್ಲೂ ಯಾರಾದರೂ ಮಾಡಬೇಕು ಅಂತಿದ್ದಾರೆ, ಯಾರೋ ಒಬ್ರು ವೈನ್ ಶಾಪು ಬ್ರೀವರಿ ಪಬ್ಬು ಹಾಕ್ಬೇಕಂತಿದ್ದಾರೆ ಅಂದರೆ, ಸೊ ಅದಕ್ಕೆ ಫಸ್ಟ್ ಲೈಸೆನ್ಸ್ ತಗೋಬೇಕು. ಫಸ್ಟು ಜಾಗ ಫೈನಲೈಸ್ ಮಾಡಿ ಫಂಡ್ಸ್ ರೆಡಿ ಮಾಡಿಕೊಂಡು, ಗೌರ್ಮೆಂಟ್ ಈಸ್ ಯೋರ್ ಪಾರ್ಟ್ನರ್, ಲಿಟ್ರಲಿ ಯುವರ್ ಪಾರ್ಟ್ನರ್. ಸೊ ಅವ್ರನ್ನ ಹೆಂಗೆ ನೋಡ್ಕೋಬೇಕು ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಷ್ಟೇ. ಅರ್ಥ ಮಾಡ್ಕೊಳ್ಳೋ ಅಷ್ಟೇ. ಬಿಯರ್ ಮತ್ತೆ ಬ್ರೆಡ್ಡಿಗೆ ಏನು ಸಿಮಿಲಾರಿಟಿ? ಬಟ್ ಹಾಗನ್ಬಿಟ್ಟು ನಾನೀಗ ಅದು ಹೇಳಿದ ತಕ್ಷಣ ಬೇರೆಯವ್ರು ನಾನು ಇನ್ಮೇಲೆ ಬ್ರೆಡ್ ತಿನ್ನಲ್ಲ ಗುರು, ಹೋಗ್ಬಿಟ್ಟು 2-3 ಬಿಯರ್ ಕುಡಿದ್ಬಿಡ್ತೀನಿ, ನಾನು ಬ್ರೆಡ್ ತಿನ್ನಂಗೆ ಲೆಕ್ಕ. ಸೊ ಅದಕ್ಕೆ ಕಲರ್ ಬಾಟ್ಲ್ ಇರೋದು ನೋಡಿ ಬಿಯರ್ದು, ಒಂದು ಟ್ರಾನ್ಸ್ಪರೆಂಟ್ ಇರುತ್ತೆ, ಒಂದು ಗ್ರೀನ್ ಇದೆ, ಒಂದು ಬ್ರೌನ್. ಸೊ ಸ್ಪೆಕ್ಟ್ರಮ್ ಆಫ್ ಲೈಟು ಎಷ್ಟು ಹೋಗ್ಬೋದು ಅನ್ನೋ ತಿಳುವಳಿಕೆಯನ್ನು ನಾವು ಆ ಥರ ಬೇರೆ ಮಾಡಿದ್ದೀವಿ. ಬಿಯರ್ಸಲ್ಲೂ ಕಮರ್ಷಿಯಲ್ ಬಿಯರ್ಸಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸ್ವಲ್ಪ ಪ್ರಿಸರ್ವೇಟಿವ್ ಬಳಸ್ತಾರೆ, ಯಾಕೆಂದರೆ ಅದು ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಅದು ನೆಸೆಸಿಟಿ ಬಂದೇ ಬರುತ್ತೆ. ಎಲ್ಲೂ ಆ್ಯಡ್ಸಲ್ಲಿ ಬಿಯರ್ದು ಇರೋಲ್ಲ, ಸೋಡಾ, ಬೇರೆ ಏನೋ ಮ್ಯೂಸಿಕ್ ಸಿಡಿ ಏನು ಬೇಕಾಗಿರುತ್ತೆ, ಸರೋಗೇಟಿವ್ ಮಾರ್ಕೆಟ್. ಸೊ ಅದಕ್ಕೆ ಹಂಗೆ ಹೇಳಿದ ತಕ್ಷಣ ಜನರು ಈ ಥರ ಹೇಳಿಬಿಟ್ಟು ಕುಡಿದ್ಬಿಟ್ಟು ಚುಚ್ಚಾಗ ಆಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗಿ ಇರಬೇಕಷ್ಟೆ, ಏನಿಲ್ಲ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಚಾನಲ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವೊಂದು ರೆಪ್ಯೂಟೆಡ್ ಬ್ರೂ ಮಾಸ್ಟರು. ಓಕೆ, ಥ್ಯಾಂಕ್ ಯು. ನನಗೊಂದು ಕ್ವೆಶ್ಚನ್ ಇದೆ, ಹೇಳಿ. ಆಲ್ಕೋಹಾಲ್ನ ಕನ್ನಡದಲ್ಲಿ ಮದ್ಯ ಅಂತ ಕರಿಬೇಕು, ಮದ್ಯಪಾನ. ಬಟ್ ಕರೆಯೋದು ಹೆಸರು ಎಣ್ಣೆ ಅಂತ. ಎನಿ ಐಡಿಯಾ ಯಾವತ್ತಾರು ಥಿಂಕ್ ಮಾಡಿದರೆ ಏನಕ್ಕೆ ಆ ಥರ ಕರೀತಾರೆ ಅಂತ? ಅದೇ ನೀವು ಈ ಕ್ವಶನ್ ಹೇಳೋವಾಗ ಸ್ವಲ್ಪ ಬ್ರೈನ್ದು ನ್ಯೂರಾನ್ಸ್ ಎಲ್ಲ ಫೈರ್ ಆಗ್ತದೆ. ಅದು ಏನು ಅಂದರೆ, ಒಂದು ಈಗ ಮುಂಚೆ ಕುಡಿಯೋದು ಒಂದು ವಯಸ್ಸು, ಅಂದರೆ ಇದನ್ನ ಮಾಡಬಾರ್ದು, ಒಂದು ಟ್ಯಾಬು. ಸೊ ಎಲ್ಲರೂ ಪಾಪ ಮದ್ಯಪಾನ ಕುಡಿಯೋಣ ಅಂತ ಹೇಳೋಕ್ಕಾಗಲ್ವಲ್ಲ ಯಾರಿಗೂ. ಹೆಂಡ್ತಿರಿರ್ತಾರೆ, ಬೇರೆಯವ್ರ ರಿಲೇಟಿವ್ಸ್ ಇರ್ತಾರೆ. ಸೊ ಏನು ಮಾಡಿದ್ರು, ಅದಕ್ಕೊಂದು ಏನಾದರೂ ಟರ್ಮ್ ಹಾಕೋಣ ಅಂದ್ಬಿಟ್ಟು, ಪ್ರಾಬಬ್ಲಿ ಜಸ್ಟ್ ಅ ಗೆಸ್, ವೈಲ್ಡ್ ಗೆಸ್, ಐ ಆಮ್ ಥಿಂಕಿಂಗ್. ಸೊ ಅವರು ಏನಾದರೂ ಬೇರೆ ಹೆಸರು ಇಡೋಣ, ಈಗ ಏನು ಇಡ್ಬೋದು, ಕುಡಿಯೋಕೆ ಹೋಗೋಣ ಅಂದರೆ ಗೊತ್ತಾಗ್ಬಿಡತ್ತೆ, ಬೇರೆ ಏನಾದರೂ ಮಾಡೋಣ ಅಂದರೆ ಗೊತ್ತಾಗ್ಬಿಡತ್ತೆ. ಎಣ್ಣೆ ಹಾಕೋಣ ಅಂದರೆ, ಎಣ್ಣೆ ಅಲ್ಲಿ ಮುಂಚೆ ಮಿಲ್ಸ್ ಇರೋದಲ್ಲ, ಎಲ್ಲ ಈ ಕೋಕೋನಟಲ್ಲಿ ಹಾರ್ವೆಸ್ಟ್ ಮಾಡಿ ಅದನ್ನು ಎಣ್ಣೆ ತೆಗಿಬೇಕು ಅಂತ. ಸೊ ಎಣ್ಣೆ ಅದೇನೋ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂತ ಲೇಡೀಸ್ ಹೇಳೋ ಥರ ಆಗತ್ತೆ ಅಂದ್ಬಿಟ್ಟು ಎಣ್ಣೆ ಹಾಕೋಣ ಏನೋ ಅಂದ್ಬಿಟ್ಟು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಅದೇನಾಗ್ಬಿಟ್ಟಿದೆ, ಎಲ್ಲ ಮೂವೀಸು ಎಲ್ಲರೂ ಹಂಗೆ ಮಾತಾಡಿ ಎಣ್ಣೆ ಹಾಕೋಣ ಅಂದರೆ ಒಂದು ಮೈಂಡ್ ಸೆಟ್, ಹೋಗ್ತಾ ಇದಾರೆ ಇಲ್ಲಿ ಕುಡಿಯೋಕೆ ಹೋಗ್ತಾ ಇದಾರೆ ಅಂತ ನಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ನೀವು ಹೇಳಿದ ಆಕ್ಚುಲಿ. ಸೊ ಇಟ್ಸ್ ಮೋರ್ ಆಫ್ ಅ ಸ್ಲ್ಯಾಂಗ್, ಇವಾಗ ಅದನ್ನೇ ಕಾಮನ್ ವರ್ಡ್ ಆಗೋದು. ಈಗ ಡೈರೆಕ್ಟ್ ಕುಡಿಯೋಕೆ ಹೋಗ್ತಾ ಇದೀನಿ ಬದಲು ಎಣ್ಣೆ ಹಾಕೋಣ ಅಂದರೆ ಒಂದು ಲೇಯರ್ ಆಫ್
ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ ಆ ಥರ ಅದಕ್ಕೆ ಹೇಳ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಆ ಟ್ಯಾಬು ಇವಾಗ ಚೇಂಜ್ ಆಗ್ತಾ ಇದೆಯಾ ಪ್ರೆಸೆಂಟ್ ವರ್ಡ್ ಅಲ್ಲಿ? And is it sorry the follow up question ಅದಕ್ಕೆ do you think ಆ ಥಾಟ್ ಪ್ರಾಸೆಸ್ ಒಳ್ಳೇದಾ ಕೆಟ್ಟದ ಲೈಕ್ ಕುಡಿಲೇಬಾರ್ದು ಅನ್ನೋದು? ಸೊ ಈಗೇನು ಅಂದರೆ ಕುಡಿಯೋದು ಮದ್ಯಪಾನ ಹಾನಿಕರ ಅಂತ ಹೇಳ್ತಾರೆ. ಹೌದು. ಎಷ್ಟು ಕುಡಿದ್ರೆ ಹಾನಿಕರ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಈಗ ನೀರು ಜಾಸ್ತಿ ಒಂದೇ ಸತಿಗೆ 5 ಲೀಟರ್ ಕುಡಿದ್ರೆ ಈಗಲೇ ಡಾಮರ್ ಅಂತೀರ ಅಲ್ವಾ? ಹೌದು. ಸೊ ಎಲ್ಲ ಅದ್ರ ತಕ್ಕಷ್ಟೇ ಕುಡಿಬೇಕು, ಲಿಮಿಟ್ಸ್ ಅಲ್ಲಿ ಇರ್ಬೇಕು. ಈಗ ಆಲ್ಕೋಹಾಲ್ ನಿಮ್ದು ರೈಪಂಡ್ ಫ್ರೂಟ್ಸ್ ಹಣ್ಣಲ್ಲಿ ಫುಲ್ ಹಣ್ಣಾಗಿರತ್ತಲ್ಲ, ಅದರಲ್ಲೂ ಆಲ್ಕೋಹಾಲ್ ಇರುತ್ತೆ. ಸೊ ಈಗ ನಾವು ಅದನ್ನ ಆಲ್ಕೋಹಾಲ್ ತೆಗೆದ್ಬಿಟ್ಟು ತಿಂತೀವ? ಇಲ್ಲ, ಅದು ಇದ್ದೇ ಇರುತ್ತೆ. ನಮ್ಮ ಮೊಸರಲ್ಲಿ ಇರುತ್ತೆ ಸ್ವಲ್ಪ ಆಲ್ಕೋಹಾಲ್. ಮೊಸರಲ್ಲಿ ಇರುತ್ತೆ. ಯಾಕೆಂದ್ರೆ ಫರ್ಮೆಂಟೇಷನ್, ಏನೇ ಫರ್ಮೆಂಟ್ ಆದ್ರೆ ಪ್ರಾಡಕ್ಟ್ ಇಂದ ಇನ್ನೊಂದು ಪ್ರಾಡಕ್ಟ್ ಹೋಗೋವಾಗ ಆಲ್ಕೋಹಾಲ್ ಬೈ ಪ್ರಾಡಕ್ಟ್ ಬಂದೇ ಬರುತ್ತೆ. ಈಗ ಉಪ್ಪಿನಕಾಯಲ್ಲಿ ಸ್ವಲ್ಪ ಇರುತ್ತೆ. ಉಪ್ಪಿನಕಾಯಿ ಫರ್ಮೆಂಟ್ ಆಗೋದು ಅಸಿಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಪ್ಲಸ್ ಸ್ವಲ್ಪ ಅಮೌಂಟ್ ಈಸ್ಟ್ ಇದ್ದೇ ಇರುತ್ತೆ. ಎಲ್ಲ ಫ್ರೂಟಲ್ಲೂ ಒಂಥರ ವೈಟ್ ಮೇಲಿರುತ್ತಲ್ಲ ಕೋಟಿಂಗು, ನೀವು ಮರದಿಂದ ಕಿತ್ತವಾಗ ಎಲ್ಲ ಒಂಥರ ವೈಟ್ ಕೋಟಿಂಗ್ ಇರುತ್ತೆ, ಅದೆಲ್ಲ ಈಸ್ಟ್. ಸೊ ಈಸ್ಟ್ ನ್ಯಾಚುರಲಿ ಪ್ರೆಸೆಂಟ್ ಇದೆ ಅಟ್ಮಾಸ್ಫಿಯರಲ್ಲಿ. ಸೊ ಅದು ಫರ್ಮೆಂಟ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ಎನಿ ಸಿಹಿ ಅಂಶನ ಬ್ರೇಕ್ ಡೌನ್ ಮಾಡಿ ಅದನ್ನ ಆಲ್ಕೋಹಾಲು ಮತ್ತು CO2 ಆ ಬಬಲ್ ಬರುತ್ತಲ್ಲ ಅದನ್ನ ಮಾಡುತ್ತೆ. ಸೊ ಅದಕ್ಕೆ ಪ್ರೊಡಕ್ಷನ್ ಇದ್ದೇ ಇರುತ್ತೆ. ಇಟ್ ಕ್ಯಾನ್ ಬಿ ಬೇರೆ ಥರ ಆಲ್ಕೋಹಾಲ್ಸ್ ಇದೆ, ಮೆಥನಾಲ್, ಎಥನಾಲ್, ಹೈಯರ್ ಆಲ್ಕೋಹಾಲ್ಸ್, ಫ್ಯೂಸಲ್ ಆಲ್ಕೋಹಾಲ್ಸ್ ಅಂತ. ಸೊ ಆ ಥರ ಎಷ್ಟೊಂದು ಬ್ರೇಕ್ ಡೌನ್ಸ್ ಆಗುತ್ತೆ, ಅದು ಆಲ್ಕೋಹಾಲ್ ಪರ್ಸೆಂಟೇಜ್ ಸ್ವಲ್ಪ ಬಂದೇ ಬರುತ್ತೆ. ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಒಂದು 650 ml ಬಿಯರ್ ಯೂಶಲಿ ಕಾಮನ್ ಸಿಗೋದು 650 ml. ಈ 650 ml ಬಿಯರ್ ಮಾಡೋಕ್ಕೆ ಅಂದಾಜು ಎಷ್ಟು ನೀರು ಯೂಸ್ ಆಗುತ್ತೆ? ಸೊ ಈಗ 650 ml ಬಾಟ್ಲಲ್ಲಿ ಹೇಳೋಣ. ಈಗ ಎಷ್ಟು 650 ml ಅದರಲ್ಲಿ ಬಿಯರ್ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಲ್ಕೋಹಾಲ್ ಇರುತ್ತೆ ಬಾಟ್ಲ್ ಮೇಲೆ ಬರ್ದಿರುತ್ತೆ. ಅದರಲ್ಲಿ 8%, 5%, ಲೆಸ್ ದೆನ್ 8 ಇಸ್ ಇದು ರೂಲ್ಸ್, ಎಕ್ಸೈಸ್ ರೂಲ್ಸ್. ಅದ್ರ ಮೇಲೆ ನಾವು ಕ್ರಾಸ್ ಮಾಡಂಗಿಲ್ಲ. ಸೊ ಒಂದು ಬಿಯರ್ಗೆ ಯು ಕ್ಯಾನಾಟ್ ಹ್ಯಾವ್ ಮೋರ್ ದೆನ್ 8% ಮಾಡಂಗಿಲ್ಲ. ಅದು ಸ್ಟೇಟ್ ಎಕ್ಸೈಸ್ ಲಾ. ಬರೀ ಕಮರ್ಷಿಯಲ್ ಬಿಯರ್ಸ್ಗಲ್ಲ, ಯಾರೇ ಏನೇ ಬಿಯರ್ ಮಾಡಿದ್ರು 8% ಕ್ರಾಸ್ ಮಾಡಂಗಿಲ್ಲ. ಆ ಕ್ಯಾಟಗರಿಗೆ 8% ಇಸ್ ಕಟ್ ಆಫ್. ಇಲ್ಲಿಂದ ಇದ್ರ ಮೇಲೆ ಹೋಗಂಗಿಲ್ಲ ನೀವು. ಅದು ಬೇರೆ ಡಿವಿಷನ್ಗೆ ಹೋಗುತ್ತೆ. ಯಾಕೆಂದ್ರೆ ಎಷ್ಟೊಂದು ಥರ ವೆರೈಟೀಸ್ ಇದೆ ಆಲ್ಕೋಹಾಲಲ್ಲಿ ಅಲ್ವಾ? ಹೌದು. ಸೊ ಎಲ್ರಿಗೂ ಆಪರ್ಚುನಿಟಿ ಬೇಕು. ಈಗ ವೈನ್ ಅವ್ರಿಗೆ ಒಂದು ಆಪರ್ಚುನಿಟಿ ಬೇಕು, ವಿಸ್ಕಿ ಅವ್ರಿಗೆ ಆಪರ್ಚುನಿಟಿ ಬೇಕು, ರಮ್ ಅವ್ರಿಗೆಲ್ಲ ಬೇರೆ ಕ್ಲಾಸಸ್ ಇರುತ್ತೆ. ಸೊ ಬಿಯರ್ ಅವ್ರಿಗೆ ಲೋ ABV ಅಂತ ಕ್ಲಾಸ್ ಇದೆ. ಲೋ ABV ಅಂದರೆ 8%ಗಿಂತ ಕಮ್ಮಿ ಇರೋದು ಮಾತ್ರ ಲೋ ಆಲ್ಕೋಹಾಲಿಕ್ ಬೆವರೇಜ್ ಅಂತ. ಅದ್ರ ಮೇಲೆ ಏನೋ ಹೋಯ್ತು ಅಂದರೆ ಅದು ಬೇರೆ ಥರ ಆಲ್ಕೋಹಾಲಿಕ್ ಬೆವರೇಜ್. ಸೊ ಅದಕ್ಕೆ ನಾವು 8%ಅಲ್ಲಿ ಇರ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಎಷ್ಟು ನೀರು, 650 ml ಅಲ್ಲಿ 8% ಆಲ್ಕೋಹಾಲ್ದೇ ಆಗೋಯ್ತು ಅಂದರೆ ಮ್ಯಾಕ್ಸಿಮಮ್ 8%. ಸೊ ಇನ್ನು 92% ನೀರು. ಅದರಲ್ಲಿ 92% ನೀರಿರಲ್ಲ, ಇನ್ನೊಂದು 92% ಅಪ್ರಾಕ್ಸಿಮೇಟ್ ನೀರಿರುತ್ತೆ. ಯಾಕೆಂದರೆ ಅದು 1% ಪಾಪ್ ಕಾಂಪೌಂಡ್ಸ್ ಇರುತ್ತೆ. ಆಮೇಲೆ ಲೆಟ್ಸೆ ಅವರು ಪ್ರಿಸರ್ವೇಟಿವ್ ಆಗ್ತಾಯಿದ್ರೆ ಬಾಟ್ಲಲ್ಲಿ ಅದರದ್ದು ಒಂದು ಸ್ಮಾಲ್ ಪರ್ಸೆಂಟೇಜ್ ಬರುತ್ತೆ, 0.001% ಆ ಥರ. ಕಮರ್ಷಿಯಲ್ ಬಿಯರ್ಸಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸ್ವಲ್ಪ ಪ್ರಿಸರ್ವೇಟಿವ್ ಬಳಸ್ತಾರೆ. ಯಾಕೆಂದರೆ ಅದು ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಅದು ನೆಸೆಸಿಟಿ ಬಂದೇ ಬರುತ್ತೆ. ಸೊ ವೆರಿ ವೆರಿ ಮೈನ್ಯೂಟ್ ಲೆವೆಲ್, ವೆರಿ ಮೈನ್ಯೂಟ್ ಸ್ಕೇಲಲ್ಲಿ ಇರುತ್ತೆ. ಅದು ಇಟ್ ಇಸ್ ಹಾರ್ಮ್ಫುಲ್ ಅಲ್ವೇ ಅಲ್ಲ. ಸೊ ವೆರಿ ಸ್ಮಾಲ್ ಪರ್ಸೆಂಟೇಜ್ ಅದಿರುತ್ತೆ. ಹಾಪ್ ಫ್ಲೇವರ್ ಮಾಲಿಕ್ಯೂಲ್ಸ್ ಇರುತ್ತೆ. ಆಮೇಲೆ ಈಸ್ಟ್ ಈಗ ಬ್ರೇಕ್ ಡೌನ್ ಮಾಡುತ್ತಲ್ಲ ಶುಗರ್ಸ್ನ, ಈ ಶುಗರ್ಸ್ ಬ್ರೇಕ್ ಡೌನ್ ಮಾಡಿದಾಗಲೇ ಆಲ್ಕೋಹಾಲ್ ನ್ಯಾಚುರಲಿ ಆ ಪ್ರಾಡಕ್ಟಲ್ಲಿ ಬರೋದು. ಅದ್ರ ಜೊತೆ ಬೇರೆ ಕಾಂಪೌಂಡ್ಸು ರಿಲೀಸ್ ಮಾಡ್ತಾ ಇರುತ್ತೆ ಅದು. ಸೊ ಅದೆಲ್ಲ ಒಂದೊಂದು ಸ್ವಲ್ಪ ಪರ್ಸೆಂಟೇಜ್ ಆಗಿದ್ದಕ್ಕೆ ಅಷ್ಟು ಫ್ಲೇವರ್ ಪ್ರೊಫೈಲ್ ಬರೋದು ಬಿಯರ್ಗೆ. ಆಮೇಲೆ ಮಾಲ್ಟದು ಬ್ರೇಕ್ ಡೌನ್ ಆಗಿರುತ್ತಲ್ಲ ಶುಗರ್ಸು, ಎಲ್ಲ ಬ್ರೇಕ್ ಡೌನ್ ಆಗಲ್ಲ 100%. ಅದರಲ್ಲಿ ಒಂದು ಸ್ವಲ್ಪ ಅನ್ಫರ್ಮೆಂಟಬಲ್ ಶುಗರ್ಸ್ ಅಂತಿರುತ್ತೆ, ಅದು ಬಾಡಿ ಕೊಡುತ್ತೆ ಬಿಯರ್ಗೆ, ಸ್ವೀಟ್ನೆಸ್ ಕೊಡುತ್ತೆ. ಸೊ ಅದಿರುತ್ತೆ ಸ್ವಲ್ಪ. ಸೊ 8% ಆಲ್ಕೋಹಾಲು, ಇನ್ನು 1 to 2% ಬೇರೆ ಕಾಂಪೌಂಡ್ಸು, 90% ನೀರಿರುತ್ತೆ. ಬಟ್ ಪ್ರೊಡಕ್ಷನ್ ಮಾಡೋವಾಗ ನಿಮಗೆ ನೀರು ತುಂಬ ಬೇಕು. ಯಾಕೆಂದರೆ ಇಟ್ ಈಸ್ ಹೈಲಿ ವಾಟರ್ ಇಂಟೆನ್ಸಿವ್. ಯಾಕೆಂದರೆ ನಾವು ನೀರಿಂದನೇ ಎಲ್ಲ ಅದು ಪದಾರ್ಥ ಬರೋದು, ಕ್ಲೀನಿಂಗ್ಗೆ ನೀರು ಬೇಕು, ಎಲ್ಲ ಒಳ್ಳೆ ಕ್ವಾಲಿಟಿ ನೀರಲ್ಲೇ ನಾವು ಎಲ್ಲ ಮಾಡಬೇಕಾಗುತ್ತೆ. ಅಂದಾಜು ಎಷ್ಟು ನೀರು ಯೂಸ್ ಆಗುತ್ತೆ? ಅದೇ ಇಷ್ಟು ಮಾಡೋಕ್ಕೆ ಒಂದು 3 ಪಟ್ಟು ನೀರು ಬೇಕಾಗತ್ತೆ. 3 times 3 ಪಟ್ಟು ನೀರು ಬೇಕಾಗತ್ತೆ.
ಇಲ್ದಿದ್ರೆ ಅದು ಆಗಲ್ಲ. ಬಟ್ ಎಲ್ಲ ಮನೆಯಲ್ಲೂ ನಾವು 3 ಜನ ಇದ್ದರೆ ಅದರದ್ದು ಎಷ್ಟು ಒಂದು 3000 ಲೀಟ್ರ್ ಖರ್ಚು ಮಾಡ್ತಾರೆ ದಿವಸಕ್ಕೆ. BWSSB ಅವರು ಇದು ತೆಗೆದ್ರು. ಎಷ್ಟು ಖರ್ಚಾಗತ್ತೆ ಒಂದು ಮನೆಯಲ್ಲಿ ಅಂದರೆ, ಒಂದು ನಾರ್ಮಲ್ ಮನೆಯಲ್ಲಿ 3 ಜನ ಇರೋಕ್ಕೆ ಪರ್ ಡೇ 3000ರಿಂದ 5000 ಲೀಟ್ರ್ ಖರ್ಚು ಮಾಡ್ತಾರಂತೆ ಒಂದು ಫ್ಯಾಮಿಲಿ. ಇದು ಸೊ ಬರೀ ಇದು ಮನೆ ಇದು use ಏನು ಗೆ. ಇಲ್ಲ, ಯಾಕೆಂದ್ರೆ ಇದ್ರಲ್ಲಿ ರೀಪರ್ಪಸ್ ಆಗ್ತಾ ಇರತ್ತೆ, ರೀಸೈಕಲ್ ಮಾಡ್ತಾರೆ, ಅದು ಅದರಿಂದ ಸ್ಟೀಮ್ಗೆ ಹೋಗುತ್ತೆ, ಅದರಿಂದ ಪ್ಲಾಂಟ್ಸ್ಗೆ ವಾಟರ್ ಮಾಡ್ತಾರೆ. ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ನೀವು ಮಾಡಬೇಕು ಅಂದರೆ, ದೊಡ್ಡ ಬ್ರೂರಿ ಸೆಟಪ್ ಮಾಡಬೇಕು ಅಂದರೆ 75% ಗ್ರೀನ್ ಏರಿಯಾ ಇಡಬೇಕು, 25% ಫ್ಯಾಕ್ಟ್ರಿ ಮಾಡಬೇಕು ನೀವು. ಓಕೆ. ಸೊ ದಟ್ ನೀವು ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಸೊ ಅಲ್ಲಿ ಜಾಸ್ತಿ ನೀರು ಯುಟಿಲೈಸೇಷನ್ ಇದ್ದರೂ ಅದರದ್ದು ತುಂಬ ಉಪಯೋಗ ಇದೆ. ಮನೇಲಿ ಸುಮ್ಮನೆ ಹೆಂಗೆ ಬೇಕೋ ಟ್ಯಾಪ್ ಬಿಡೋದು, ಎಲ್ಲೋ ಲೀಕ್ ಆಗ್ತಾ ಇರತ್ತೆ, ಅವೆಲ್ಲ ಸಖತ್ ಕಂಟ್ರೋಲ್ಡ್ ಇರುತ್ತೆ. ಓಕೆ. ಹಂಗೆಲ್ಲ ಲೀಕ್ ಗೀಕೆಲ್ಲ ಇತ್ತು ಅಂದರೆ ಬಂದು ಫೈನ್ ಹಾಕ್ಬಿಡ್ತಾರೆ. ಓಕೆ. ಸೊ ಏನೇನ್ ನೀರ್ ಯೂಸ್ ಆಗುತ್ತೆ, ಏನೇನ್ ಹಾ, ಬೈ ಎಲ್ಲ ಪ್ರಾಡಕ್ಟ್ ಔಟ್ಕಮ್ ಬರುತ್ತೆ, ಅದು ನೀರ್ ಎಲ್ಲೋ ಒಂದ್ ಕಡೆ ಯೂಟಿಲೈಸ್ ಆಗೇ ಹಾಗೆ ಆಗುತ್ತೆ. ಆಗ್ಬೇಕು. ಹೌದೌದು ಇದಕ್ಕೆ ಅಂತ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ನೀರ್ ಈ ಟೈಪ್ ಇರಬೇಕು ಹೌದು ಅಂತ. ಹೌದು ಹೌದು ಸೊ ಫಾರ್ ಇನ್ಸ್ಟೆನ್ಸ್ ಇವಾಗ ನಮ್ ವಾಟರ್ ಪ್ಯೂರಿಫೈರ್ ಇಂದ ಬರೋ ನೀರಿಂದ ನಾವು ಮಾಡಕ್ಕಾಗಲ್ಲ, ರೈಟ್? ಮಾಡ್ಬೋದು. ಮಾಡ್ಬೋದು. ನಮಗೆ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ಫಸ್ಟ್ ಮಾಡೋಕ್ಕೆ. ಓಕೆ. ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು, ಆ ನೀರು ಟೆಸ್ಟ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು. ಅದೆಲ್ಲ ಸರಿ ಹೋಯ್ತು ಅಂದರೆ ಮಾಡ್ಬೋದು. ಓಕೆ. ಈಗ ಎಷ್ಟೊಂದು ವೆರೈಟಿ ಬಿಯರ್ ಇದೆ ವರ್ಲ್ಡ್ ಓವರ್. ಅದು ಹೆಂಗೆ ಫಾರ್ಮ್ ಆಯಿತು ಅಂದರೆ, ಅಲ್ಲಿ ಮುಂಚೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನೀರಲ್ಲಿ ಏನೇನಿದೆ ಅಂತ ತಿಳ್ಕೊಳಕ್ಕೆ. ಓಕೆ. ಆ ನೀರಿಂದ ಏನು ಬಿಯರ್ ಮಾಡೋಕ್ಕಾಗತ್ತೋ ಅದು ಮಾಡೋರು. ಅದರಿಂದ ಒಂದು ಸ್ಟೈಲ್ ಕ್ಯಾಟಗರಿ ಶುರುವಾಯಿತು. ವರ್ಲ್ಡ್ ಇದು BJCP ಸ್ಟ್ಯಾಂಡರ್ಡ್ಸ್ ಅಂತೀವಿ, ಬಿಯರ್ ಜಡ್ಜ್ ಸರ್ಟಿಫಿಕೇಷನ್ ಪ್ರೋಗ್ರಾಮಲ್ಲಿ ಇಷ್ಟು ಸ್ಟೈಲ್ ಗೈಡ್ಲೈನ್ಸ್ ಅಂತಿದೆ, ಇಷ್ಟೊಂದು ವೆರೈಟೀಸ್ ಇದೆ. ಸೊ ಅದರಲ್ಲಿ ಈಗ ಬೆಲ್ಜಿಯಮಲ್ಲಿ ಒಂದು ಬಿಯರ್ ಮಾಡಿದ್ರು ಅಂದರೆ, ಬೆಲ್ಜಿಯಮಲ್ಲಿ ಆಂಟ್ವರ್ಪ್ ಅಂತ ಜಾಗ ಇದೆ. ಅಲ್ಲಿ ಆ ನೀರು ಒಂದು ಸ್ಪೆಸಿಫಿಕ್ ಕ್ಯಾಲ್ಶಿಯಮ್ ಇಷ್ಟಿತ್ತು, ಮೆಗ್ನೀಷಿಯಮ್ ಇಷ್ಟಿತ್ತು, ಸಲ್ಫೇಟ್ಸು, ಕ್ಲೋರೈಡ್ಸು ಇಷ್ಟಿತ್ತು, ಅದು ಒಂದು ರೇಷಿಯೋಲಿತ್ತು. ಸೊ ಅದಕ್ಕೆ ಅದ್ರ ಪ್ರಕಾರನೇ ಒಂದು ಬಿಯರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರು. ಅದು ಹೆಂಗಾಯ್ತು ಅಂದರೆ, ಈ ಬಿಯರ್ ಮಾಡೋಕ್ಕೆ ಈ ಥರ ನೀರೇ ಬೇಕು. ಜರ್ಮನಿಯಲ್ಲಿ ಕೊಲೋನ್ ಅಂತಿದೆ, ಅಲ್ಲಿ ಓಕೆ. ಕೋಲ್ಶ್ ಅಂತ ಮಾಡ್ತೀವಿ, ಕೋಲ್ಶ್ ಅಂತ ಮಾಡ್ತಾರೆ ಅವರು. ಸೊ ಅದು ಅಲ್ಲೇ ಮಾಡಬೇಕು ಆ ಬಿಯರ್ನ. ಆವಾಗ ಅಲ್ಲೇ ಮಾಡಬೇಕು, ಯಾಕೆಂದರೆ ಅದೇ ನೀರು ಯೂಸ್ ಮಾಡಿಬಿಟ್ಟು ಮಾಡಬೇಕು. ಯಾಕೆಂದರೆ ಆ ನೀರ್ದು ಆ ಕ್ವಾಲಿಟಿಯಿಂದನೇ ಆ ಬಿಯರ್ ಹ್ಮ್. ಆ ಫ್ಲೇವರು, ಆ ಟೇಸ್ಟ್ ಬರೋದು. ಆಮೇಲೆ UK ಬರ್ಟನ್ ಆನ್ ಟ್ರೆಂಟ್ ಅಂತಿದೆ, ಬರ್ಟನ್ ಒಂದು ಜಾಗ, ಅಲ್ಲಿ ತುಂಬ ಹಾರ್ಡ್ ವಾಟ್ರು. ಈಗ ಹೆಂಗೆ ಅಂದರೆ ಸ್ಕೇಲಿಂಗ್ ಆಗೋ ಥರ ಅಷ್ಟು ಹಾರ್ಡ್ನೆಸ್ ಇರುತ್ತೆ. ಬಟ್ ಅದಕ್ಕೋಸ್ಕರನೇ ಒಂದು ಪೇಲೇಲು ಆ ಥರ ಬಿಟರ್ ಬಿಯರ್ಸು ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅದು ಹಾಪ್ಸ್ ಅನ್ನೋದೊಂದು ಇಂಗ್ರೀಡಿಯೆಂಟ್ ಬಿಯರಲ್ಲಿ, ಅದು ಹೈಲೈಟ್ ಆಗುತ್ತೆ ಅದರಲ್ಲಿ. ಯಾಕೆಂದರೆ ಹಾರ್ಡ್ನೆಸ್ ಇದೆ, ಅಷ್ಟು ಕ್ಲೋರೈಡು ಇಲ್ಲ ಸಲ್ಫೇಟ್ ಇದೆ ಅಷ್ಟು ನೀರಲ್ಲಿ ಅಂದ್ಬಿಟ್ಟು ಅದು ಹೈಲೈಟ್ ಮಾಡೋದು, ಬಿಯರ್ದು ಬಿಟರ್ನೆಸ್ ಕ್ಯಾರೆಕ್ಟರಿಸ್ಟಿಕ್ ಹೈಲೈಟ್ ಮಾಡೋದು. ಸೊ ಆ ಥರ ಎಷ್ಟೊಂದು ಜಾಗದಲ್ಲಿ ಎಷ್ಟೊಂದು ಥರ ನೀರಿದೆ. ಅದ್ರ ಪ್ರಕಾರ ಅಲ್ಲಿ ಬಿಯರ್ ಮಾಡೋ ವಿಧಾನ ಆಗಿದ್ದಕ್ಕೆ ಅದು ಒಂದು ಗೈಡ್ಲೈನ್ಸ್ ಬಂತು, ಅದ್ರ ಥರನೇ ಬಿಯರ್ ಮಾಡಬೇಕು. ಈಗ ನಾನು ಜರ್ಮನ್ ಬಿಯರ್ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ ಅಂದರೆ, ನಾನು ನೀರನ್ನ ಆ ಜರ್ಮನ್ ಸ್ಟ್ಯಾಂಡರ್ಡ್ಗೆ ತಂದು ಆಮೇಲೆ ಬಿಯರ್ ಮಾಡಬೇಕು. ಈಗ ಜನರಲಿ ಫ್ರೂಟ್ ಜ್ಯೂಸಸ್ ಏನ್ ಬರುತ್ತೆ ಅದ್ರಲ್ಲಿ ಒಂದು ಸ್ಟೆಬಿಲೈಸರ್ ಅಂತ ಯೂಸ್ ಮಾಡ್ತಾರೆ. ಹೌದು ಹೌದು ಹೌದು. ಸೊ ಬಿಯರ್ ಅಲ್ಲಿ ಆ ತರನು ಮಾಡಕ್ಕಾಗಲ್ಲ. ಇಲ್ಲ ನಾವು ಯೂಶಲಿ ಕ್ರಾಫ್ಟ್ ಬಿಯರಲ್ಲಿ ನಾವು ಏನು ಅಡಿಟಿವ್ಸ್ ಹಾಕಲ್ಲ. ಸ್ಟೆಬಿಲೈಸರ್ ಬೇಕಾಗೋದು ಇಟ್ ಇಸ್ ಅದು ಹಾಳಾಗತ್ತೆ ಪ್ರಾಡಕ್ಟ್, ಇಟ್ಸ್ ಮೋರ್ ಆಫ್ ಅ ಪ್ರಿಸರ್ವೇಟಿವ್. ಪ್ರಿಸರ್ವೇಟಿವ್ ಥರ. ಇಲ್ಲಿ ಸ್ಟೆಬಿಲೈಸರ್ಸ್ ಏನು ಬೇಕಾಗಲ್ಲ, ಯಾಕೆಂದರೆ ಇದರಲ್ಲಿ ನ್ಯಾಚುರಲಿ ಆಲ್ಕೋಹಾಲ್ ಇರುತ್ತೆ, ಆಮೇಲೆ PH ಅನ್ನೋದಿರುತ್ತೆ ಒಂದು ವ್ಯಾಲ್ಯೂ. ನೀರು ನ್ಯೂಟ್ರಲ್ PH, ಸೋಪ್ ಇಂದ ಬರೋ ನೀರು ಆಲ್ಕಲೈನ್ PH, ಆಸಿಡ್ ಇರೋದು ಆಸಿಡಿಕ್ PH ಅಂತ. 7 ಇಸ್ ದ ನ್ಯೂಟ್ರಲ್ PH, 7. ಅದ್ರ ಕೆಳಗಡೆ ಏನೋ ಹೋಯ್ತು ಅಂದರೆ ಅಸಿಡಿಕ್ PH ಆಗುತ್ತೆ, 7ಗಿಂತ ಮೇಲೆ ಹೋಯ್ತು ಆಲ್ಕಲೈನ್ PH ಬರುತ್ತೆ. ಓಕೆ. ಸೊ 7ಗಿಂತ ಕಮ್ಮಿ ಇರೋದು ಅಸಿಡಿಕ್ PH ಇದ್ದರೆ ನಿಮಗೆ ನ್ಯಾಚುರಲಿ ಏನು ಕೊಳೆಯೋ ಥರ ಬ್ಯಾಕ್ಟೀರಿಯಾ ಮತ್ತು ಬೇರೆ ಏನೂ ಬೆಳೆಯೋಕ್ಕಾಗಲ್ಲ. ವೈರಸ್ ಅಂತೂ ಆಗೋದೇ ಇಲ್ಲ. ಸೊ ಈ ಕೊರೋನಾ ಸ್ಕೇರಿಂದ ಇದು ವೈರಸ್ ಇರುತ್ತೋ ಅದರಲ್ಲಿ, ಅವೆಲ್ಲ ಚಾನ್ಸೇ ಇಲ್ಲ. ಆಮೇಲೆ ಬಾಟಲ್ ಮಾಡೋರು ಯೂಶ್ವಲಿ ಪ್ಯಾಶ್ಚರೈಸ್ ಮಾಡ್ತಾರೆ. ಓಕೆ. ಈಗ ನಿಮ್ಮ ಹಾಲು ಹೆಂಗೆ ಪ್ಯಾಶ್ಚರೈಸ್ ಆಗಿ ಮನೆಗೆ ಬರುತ್ತೋ ಆ ಥರ ಪ್ಯಾಶ್ಚರೈಸ್. ಬಟ್ ಪ್ಯಾಶ್ಚರೈಸೇಷನ್ ಸ್ಟಾರ್ಟ್ ಆಗಿದ್ದೆ ಬಿಯರಿಂದ. ಹೌದಾ? ಬಿಯರ್ ಲೂಯಿಸ್ ಪ್ಯಾಶ್ಚರ್ ಇನ್ವೆಂಟ್ ಮಾಡಿದ್ದು ಪ್ಯಾಶ್ಚರೈಸೇಷನ್ ಟೆಕ್ನಿಕ್ಕು. ಬಟ್ ಅವ್ರು ಕಲ್ತಿದ್ದು ಹೆಂಗೆ, ಇದು ಯಾಕೆ ಬಿಯರ್ ಹಾಳಾಗ್ತಾ ಇದೆಯಲ್ಲ ಬೇರೆ ಕಂಟ್ರೀಸಲ್ಲಿ, ಅಲ್ಲಿಂದ ಇಲ್ಲಿ ಹೋಗೋವಾಗ ಬಾಟ್ಲಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ ಯಾರು. ಮೈಕ್ರೋ ಆರ್ಗಾನಿಸಮ್ ಬಗ್ಗೆ ಯಾರಿಗೂ ಐಡಿಯಾ ಇರಲಿಲ್ಲ. ಇವರು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನೇನೋ ಮೂವ್ ಆಗ್ತಾ ಇತ್ತು. ಇದು ಫರ್ಮೆಂಟ್ ಆಗೋದೇ ಈಸ್ಟಿಂದ,
ಹಾಳಾಗೋದೇ ಇನ್ನೊಂದರಿಂದ ಅಂತೆಲ್ಲ ತಿಳ್ಕೊಂಡ್ಮೇಲೆ ಫರ್ಮೆಂಟೇಷನ್ ಆದಮೇಲೆ ನಾವು ಇದನ್ನು ಸ್ಟಾಪ್ ಮಾಡಬೇಕು. ಕೊಳಿಯೋದನ್ನು ಬೇರೆದನ್ನು ಸ್ಟಾಪ್ ಮಾಡೋಕ್ಕೆ ನಾವು ಪ್ಯಾಶ್ಚರೈಸ್ ಮಾಡಬೇಕು. ಅಂದರೆ ಹೆಂಗೆ ಪ್ಯಾಶ್ಚರೈಸೇಷನ್ ಏನಕ್ಕೆ ಅಂದರೆ ನಾವು ಕುದಿಸ್ಬಿಟ್ರೆ ಅದು ಸ್ಟೆರ್ಲೈಸ್ ಆಗುತ್ತೆ. ರೈಟ್. ಸ್ಟೆರ್ಲೈಸ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಪ್ಯಾಶ್ಚರೈಸೇಷನ್. ಚೆನ್ನಾಗಿ ಕುದಿಸಿದ್ರೆ ಎಲ್ಲ ಸತ್ತೋಗುತ್ತೆ. ಬಟ್ ಪ್ಯಾಶ್ಚರೈಸೇಷನ್ ಏನಾಗುತ್ತೆ, ನಿಮ್ಮ ಫ್ಲೇವರು ಅವೆಲ್ಲ ಇಂಟ್ಯಾಕ್ಟ್ ಇರುತ್ತೆ, ನಿಮ್ಮದು ಫ್ಲೇವರ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಲ್ಲ. ಬಟ್ ಎಷ್ಟೇ ಆದರೂ ಸ್ವಲ್ಪ ಲಾಸ್ ಇದ್ದೇ ಇರುತ್ತೆ. ಅದರಿಂದನೇ ಬಿಯರ್ ಟೇಸ್ಟ್ ಬರೋದು. ಟೇಸ್ಟ್ ಅಲ್ಲ, ಅದರಿಂದ ಲಾಸ್ ಇರುತ್ತೆ. ಲಾಸ್ ಇದ್ದೇ ಇರುತ್ತೆ, ಫ್ಲೇವರ್ ಪ್ರೊಫೈಲ್ ಲಾಸ್ ಇದ್ದೇ ಇರುತ್ತೆ. ಅದಕ್ಕೆ ಪ್ಯಾಕೇಜಿಂಗಲ್ಲಿ ಬಿಯರ್ ಚೇಂಜ್ ಆಗೇ ಆಗುತ್ತೆ. ಸೊ ಅದರಲ್ಲಿ ಬೇರೆ ಬೇರೆ ಪ್ರಾಸೆಸಸ್ ಇನ್ವಾಲ್ವ್ ಆಗುತ್ತೆ. ಪ್ಯಾಶ್ಚರೈಸೇಷನ್ ಮಾಡಬೇಕು, ಫಸ್ಟ್ ಫಿಲ್ಟ್ರೇಷನ್ ಎಲ್ಲ ಆಗಬೇಕು, ಕ್ಲಿಯರ್ ಆಗಬೇಕು ಅದು. ಯಾಕೆಂದರೆ ನಾವು ಈಸ್ಟ್ ತಿನ್ನತ್ತಲ್ಲ, ಅದು ಶುಗರ್ ಅಂಶ ಅದೇನಾದರೂ ಇದ್ದು ಬಿಯರಲ್ಲಿ, ಅದೇನಾದರೂ ಪ್ಯಾಶ್ಚರೈಸ್ ಆಗೋವಾಗ, ಅದೇನಾದರೂ ಪ್ಯಾಶ್ಚರೈಸ್ ಆಗೋವಾಗ ರಪ್ಚರ್ ಆಯಿತು ಅಂದರೆ ಅದ್ರದ್ದು ಕಹಿ ಅಂಶ ಬಂದ್ಬಿಡುತ್ತೆ ಬಿಯರ್. ಸೊ ಅದನ್ನು ಅವೆಲ್ಲ ತೆಗಿಬೇಕು ನಾವು. ಅದು ತೆಗಿಯೋವಾಗ ಫಿಲ್ಟ್ರೇಷನ್ ಮಾಡೋವಾಗ ನಿಮ್ಮ ನ್ಯೂಟ್ರಿಯೆಂಟ್ಸು, ಫ್ಲೇವರು ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ. ಫಿಲ್ಟ್ರೇಷನ್ ಅಂದರೆ ಅದಕ್ಕೆ ಬರೀ ಇದನ್ನು ಮಾತ್ರ ತೆಗಿಬೇಕು ಅನ್ನೋದಿರಲ್ಲ, ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ. ರೈಟ್. ಸೊ ಅದು ಕಮರ್ಷಿಯಲ್ ಬಿಯರ್ಸ್ ಏನಾಗುತ್ತೆ, ಫುಲ್ ಫಿಲ್ಟ್ರೇಷನ್ ಮಾಡಿಬಿಡ್ತಾರೆ. ನಿಮ್ಗೆ ಆಲ್ಕೋಹಾಲ್ ಇದ್ದೇ ಇರುತ್ತೆ, ಫಿಸ್ ಇದ್ದೇ ಇರುತ್ತೆ, ಸ್ವಲ್ಪ ಅಮೌಂಟು ಆ ಫ್ಲೇವರ್ ಮಾಲ್ಟಿಂದ ಬಂದೇ ಬರುತ್ತೆ. ಬಟ್ ಅದು ಮಾಡಿದಾಗ ನಿಮ್ಗೆ ಎಷ್ಟೊಂದು ಲಾಸಸ್ ಇರುತ್ತೆ. ಸೊ ಅದಕ್ಕೆ ಡಿಸೈನ್ ಮಾಡೋವಾಗಲೇ ಬೇರೆ ಥರ ಬಿಯರ್ ಡಿಸೈನ್ ಮಾಡಿ, ಪ್ಯಾಶ್ಚರೈಸ್ ಮಾಡೋಕ್ಕೆ ಬಿಯರ್ ಡಿಸೈನೇ ಬೇರೆ ಇರುತ್ತೆ, ಆ ವಾಟರೇ ಬೇರೆ ಇರುತ್ತೆ. ಸೊ ಅಷ್ಟೊಂದೆಲ್ಲ ಡೆಪ್ತ್ ಇರುತ್ತೆ ಅದರಲ್ಲಿ, ಅಷ್ಟು ಸೈಂಟಿಫಿಕ್ ತುಂಬ ಆಗುತ್ತೆ. ಸೊ ಆ ಎಂಡ್ ಆಫ್ ದ ಡೇ ಏನು ಹೇಳ್ತಾ ಇದ್ದೆ ಅಂದರೆ, ಪ್ಯಾಶ್ಚರೈಸೇಷನ್ ಸ್ಟಾರ್ಟ್ ಆಗಿದೆ ಬಿಯರಿಂದ, ಅದರಿಂದ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಹೋಯ್ತು. ಅಂದರೆ ಈ ಹಾಲ್ಗೆ ಅಲ್ಲಿ ಇಲ್ಲಿಗೆ ಪ್ಯಾಶ್ಚರೈಸೇಷನ್ ಅರ್ಥ ಆಗಿದ್ದೆ ಆವಾಗ. ಸೊ ಅದು ಮಾಡಿದ್ರೆ ನಿಮ್ಮದು ಬಿಯರ್ ಹಾಳಾಗಲ್ಲ, ಅದು ಫುಲ್ ಬಾಟ್ಲೇ ಪ್ಯಾಶ್ಚರೈಸ್ ಆಗಿಬಿಡುತ್ತೆ. ಬಾಟ್ಲು ಹೀಟಲ್ಲಿ ಹೋಗುತ್ತೆ ವಿತ್ ಕ್ಯಾಪ್ ಬಿಯರ್ ಎಲ್ಲ, ಅವಾಗೆಲ್ಲ ಅದ್ರಲ್ಲಿ ಫುಲ್ ಇರೋದೆಲ್ಲ ಪ್ಯಾಶ್ಚರೈಸ್ ಆಗ್ಬಿಡುತ್ತೆ. ಸೊ ನಿಮಗೆ ಹಾಳಾಗಲ್ಲ ಅಂತ. ಗೋವಾಲಿ ನಾನು ಒಂದು ಕಂಪ್ನಿ ಬಿಯರ್ ಕುಡಿದ್ರೆ ಆ್ಯಂಡ್ ಕರ್ನಾಟಕದಲ್ಲಿ ಒಂದು ಕಂಪ್ನಿ ಬಿಯರ್ ಕುಡಿದ್ರೆ, ಸೇಮ್ ಬಿಯರ್ ಕುಡಿದ್ರೆ ಸ್ವಲ್ಪ ಟೇಸ್ಟ್ ರೈಟ್, ಸ್ವಲ್ಪ ದ ಅಮೌಂಟ್ ಆಫ್ ಹೈ ಯು ಗೆಟ್ ಬೇಗ ಹತ್ತುತ್ತೋ ಇಲ್ವಾ. ಕರ್ನಾಟಕದಲ್ಲಿ ಬೇಗ ಆಗುತ್ತೆ, ಬಟ್ ಗೋವಾ ಬೇಸಿಕ್ ಪ್ರಾಬಬ್ಲಿ ಅಷ್ಟು ಆಗಲ್ಲ. ಪರ್ಸನಲ್ ಅಬ್ಸರ್ವೇಷನ್ ಅನ್ಸುತ್ತೆ. ಬಟ್ ಡ್ಯೂ ಥಿಂಕ್ ನೀವು ಹೇಳಿದ್ರಿಂದ ಇಸ್ ದಟ್ ಒನ್ ಆಫ್ ದ ರೀಸನ್, ಆರ್ ನೀರ್ ವ್ಯತ್ಯಾಸದಿಂದ ಏನಾಗುತ್ತೆ? ಇಲ್ಲ, ಅದರಿಂದ ಏನೂ ಇಲ್ಲ. ಅದೇನಾಗತ್ತೆ ಅಂದರೆ ಅದೊಂಥರ ಪರ್ಸೆಪ್ಷನ್. ಈಗ ಏನಾಗುತ್ತೆ ಅಂದರೆ, ಅಲ್ಲಿ ನೀವು ಒಂದು ರಿಲ್ಯಾಕ್ಸೇಷನ್ ಮೋಡಲ್ಲಿ ಇರ್ತೀರಾ, ನಿಮ್ಮ ಮೈಂಡ್ ಸೆಟ್ಟು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಲಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರತ್ತೆ, ಮಾತಾಡ್ತಾ ಇರೋವಾಗಲೇ ಎಷ್ಟೊಂದು ಆಗ್ತಾ ಇರತ್ತೆ ಕೆಮಿಕಲ್ ರಿಯಾಕ್ಷನ್. ಸೊ ಆ ಟೈಮಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ ಏನಾಗ್ತದೆ ತಿಳ್ಕೊಬೇಕು. ಸೊ ನೀವು ರಿಲ್ಯಾಕ್ಸ್ ಆಗಿದ್ದಾಗ, ನೀವು ಮಾತಾಡ್ತಾ ಇರೋವಾಗ ನಿಮಗೆ ಮೈಂಡು ಒಂಥರ ಆರಾಮ್ ಸ್ಟೇಟಲ್ಲಿ ಇರುತ್ತೆ. ಸೊ ಅದೇ ಬಿಯರ್ ಅವ್ರ ಎಣ್ಣೆನ ಇಲ್ಲಿ ತಗೊಂಡ್ಬಂದ್ರೆ ಎಷ್ಟು ಕುಡಿದ್ರೆ ಏನಾಗಿಲ್ಲಪ್ಪ ಅನ್ಸುತ್ತೆ. ಬಟ್ ಅದು ನಿಲ್ತಂದ್ರೆ ನೀವು ಯಾವುದೋ ಟೆನ್ಷನಲ್ಲಿ ಸರಿ ಒಂದು ಬಿಯರ್ ಹಾಕೋಣಪ್ಪ ಇವತ್ತು ಕೊಟ್ಬಿಟ್ಟು ಕೆಲಸ ಮಾಡೋದು, ಅಪ್ಪ ಎಷ್ಟು ಬೇಗ ಹತ್ಬಿಡ್ತಪ್ಪ. ಯಾಕಂದ್ರೆ ನಿಮ್ಗೆ ಆ ಟಯರ್ಡ್ನೆಸ್ ಇರ್ಬೋದು ರೈಟ್ ಆ ಟೈಮಲ್ಲಿ, ಎಷ್ಟೊಂದು ಕೆಲಸ ಮಾಡಿರ್ತೀರ, ಫೆಟ್ಟಿಗೆ ಇದ್ದೇ ಇರುತ್ತಲ್ಲ ಬಾಡಿಲಿ. ಅಯ್ಯೋ ಅದು ಒಂದು ತಕ್ಷಣ ಅಯ್ಯಪ್ಪ ಸುಸ್ತಾಗೋಯ್ತು ನನಗೆ, ಇದೇನು ಇಷ್ಟು ಒಂದೇ ಒಂದು ಹತ್ಬಿಡ್ತಲ್ಲ ನನಗೆ, ಹಿಂಗೆ ನಾನು ಎಷ್ಟು ಕುಡಿತಾ ಇದ್ದೆ ಅಂತ ಒಂದು ಭಯ ಕಿತ್ಕೊಳ್ಳುತ್ತೆ. ಬಟ್ ಅದು ಹಂಗಲ್ಲ, ನಿಮ್ಮ ಬಾಡಿಲಿ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಸೊ ಅದ್ರ ಪ್ರಕಾರ ಅದು ವರ್ಕ್ ಆಗುತ್ತೆ ಅಷ್ಟೆ. ಆಮೇಲೆ ಪ್ಯಾಕೇಜಿಂಗ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗೋವಾಗ, ಈಗ ನೀವು ಮನೇಲಿ ಮಾಡಿರೋ ಊಟ ಪ್ಯಾಕ್ ಮಾಡ್ಬಿಟ್ಟು ತೊಗೊಂಡೋಗ್ತೀರ, ಅದು ಸ್ವಲ್ಪ ಚೇಂಜ್ ಇದ್ದೇ ಇರತ್ತೆ. ನೀವು ಎಲ್ಲೇ ತಿನ್ನಿರಿ, ಹೌದು, ಓಪನ್ ಮಾಡ್ತೀನಿ, ಅಯ್ಯೋ ಮನೇಲಿ ತಿನ್ನೋ ಮಜಾನೇ ಬೇರೆ, ಇಲ್ಲಿ ತಿನ್ನೋ ಮಜಾ ಬೇರೆ. ಯಾಕೆಂದರೆ ಚೇಂಜಸ್ ಇದ್ದೇ ಇರತ್ತೆ. ಅದೇ ಥರ ಪ್ಯಾಕೇಜಿಂಗ್ ಮಾಡಿದ್ಮೇಲೆ ಚೇಂಜಸ್ ಇದ್ದೇ ಇರತ್ತೆ, ಯಾರು ನೋಡ್ಕೊಳ್ಳಲ್ಲ. ಗಾಡೀಲಿ ಹಾಕ್ಬಿಟ್ರೆ ಹೋಯ್ತಾ, ಅದು ಎಷ್ಟು ಬಿಸಿಲಿತ್ತು, ಅಲ್ಲಿ ಹೆಂಗೆ ಮಳೆ ಬಂತ, ಹ್ಯೂಮಿಡಿಟಿ ಎಷ್ಟಿತ್ತು, ಆಮೇಲೆ ಅದು ಬಿಸಿಲಲ್ಲಿ ಎಷ್ಟೊತ್ತು ಸುಮ್ಮನೆ ಗಾಡಿ ನಿಂತೋಗಿ ರೋಡಲ್ಲೇ ಇತ್ತು, ಆ ಥರ ಎಷ್ಟೊಂದು 1000 ಪ್ರಾಬಬಿಲಿಟೀಸ್ ಇರುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಒಂದು ಲೆವೆಲ್ ಕಂಟ್ರೋಲ್ ತರ್ಬೋದು. ಇಲ್ದಿದ್ರೆ ನ್ಯಾಚುರಲ್ ಪ್ರಾಡಕ್ಟ್ನ ನೀವು ಆಚೆ ತೊಗೊಂಡೋಗ್ಬೇಕು ಅಂದರೆ ತುಂಬ ಕಷ್ಟ. ಸೊ ಅದಕ್ಕೆ ನಿಮಗೆ ಆ ಚೇಂಜಸ್ ಬಂದೇ ಬರುತ್ತೆ. ನೀವು ನೀರು ಅಷ್ಟೇ, ಇಲ್ಲೊಂದು ಸರಿ ಕುಡೀರಿ, ನೀವು ಯಾವುದೋ ಬೇರೆ ಜಾಗಕ್ಕೆ ಹೋಗಿ ಕುಡೀರಿ, ನೀರೇ ಬೇರೆ ಟೇಸ್ಟ್ ಇದೆಯಲ್ಲಪ್ಪ. ಯಾಕೆಂದರೆ ಆ ನೀರು ಇಲ್ಲಿರೋ ಮಿನರಲ್ಸೇ ಬೇರೆ, ಅಲ್ಲಿರೋ ಮಿನರಲ್ಸೇ ಬೇರೆ. ಸೊ ನೀರು ಒಂದೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಸ್ವೀಟ್ ಕಮ್ಮಿ ಇರುತ್ತೆ. ಇದು ಕುಡಿದ್ರೆ ನೀರು ಕುಡ್ದಂಗೆ ಅನ್ಸಲ್ಲ ಅನ್ಸುತ್ತೆ ಒಂದೊಂದು ಸರಿ. ಆ ಥರ ಅಷ್ಟೊಂದು ಕೆಮಿಕಲ್ ರಿಯಾಕ್ಷನ್ ಇದ್ದೇ ಇರುತ್ತೆ, ಮಿನರಲ್ ಕಾಂಪೋಸಿಷನ್. ಸೊ ಅದೇ ಥರ ಬಿಯರ್ದು.
ಈಗ ಒಂದು ಮಾರ್ಕೆಟಿಂಗ್ ಗಿಮಿಕ್ ಅನ್ಬೋದು, ಒಂದು ಮಾರ್ಕೆಟಿಂಗ್ ಸ್ಟೈಲ್ ಅನ್ಬೋದು. ಎಷ್ಟೋ ಈ ಬಾಟಲ್ಗಳ ಮೇಲೆ, ಫುಲ್ ಬಾಟಲ್ಗಳ ಮೇಲೆ ಅಥವಾ ವಿಸ್ಕೀಸ್ ಬ್ರ್ಯಾಂಡೀಸ್ ರಮ್ಸ್ ಮೇಲೆ 12 year old, 8 year old, so many years old ಅಂತ ಬರೀತಾರೆ. ಈಗ ನಾನು ಲೆಟ್ಸೆ ನಾನೊಬ್ಬನು ಐಮ್ ಡ್ರಿಂಕರ್ ಆಯ್ತಾ, ನಾನು ಹೋಗ್ಬಿಟ್ಟು ತೊಗೊಳಕ್ ಹೋಗ್ತೀನಿ. ನಾನು ಕೊಡ್ತಿರೋದು ಪ್ರಾಬ್ಲಿ ರಮ್ ಇರ್ಬೋದು, ಒಂದು $500 $550 ಕೊಡ್ತೀನಿ ಅನ್ಕೊಳ್ಳೋಣ. ಅದಕ್ಕೆ ಅವರು 12 ವರ್ಷ ನಿಜವಾಗ್ಲೂ ಆಲ್ಕೋಹಾಲ್ನ ಸ್ಟೋರ್ ಮಾಡ್ಬಿಟ್ಟು ಆ ಪ್ಯಾಕೇಜ್ ಮಾಡಿಕೊಡ್ತಾರೆ. ಸೊ ಈಗ ಲೇಬಲ್ ಮೇಲೆ 12 ವರ್ಷ 12 year old ಅಂತ ಬರೀತಾರೆ. ಇದು ಬಿಯರ್ ಅಲ್ಲ, ಅದರ ಬಿಯರ್ ಮದ್ಯಪಾನ ಬಗ್ಗೆ ಹೇಳ್ತಾರೆ. ಸೊ ಏನಾಗತ್ತೆ ಅಂದ್ರೆ ಬ್ಲೆಂಡಿಂಗ್ ಅಂತೀವಿ ರೈಟ್. ಅಲ್ಲಿ ಆ ಲೆವೆಲಲ್ಲಿ ಬ್ಲೆಂಡಿಂಗ್ ಮಾಡಿದಾಗ ನಾವು 100 ml ಅಂದರೆ ಒಂದು 1% to 10% ಹಾಕಿದ್ರು ಆ ರಮ್ಗೆ 12 ವರ್ಷದ್ದು, ನೀವು ಅದನ್ನು 12 ವರ್ಷದ್ದು ಇದೆ ಅಂತ ಮಾರ್ಕೆಟಿಂಗ್ ಮಾಡ್ಬೋದು. ಯಾಕಂದ್ರೆ ಟೆಕ್ನಿಕಲಿ ಇದೆ ಅದರಲ್ಲಿ ಕೊಳ್ಳೋದು. ಸೊ ಇವಾಗ ನೀವು ಹೇಳಿದ ಪ್ರಕಾರ ನನ್ನ ಹತ್ರ 1 ಲೀಟರ್ ನೀರಿದೆ, 12 ವರ್ಷದ ಹಳೆ ನೀರು ತಗೊಂಡ್ಬಿಟ್ಟು ಒಂದು ಬೊಟ್ಟ ಹಾಕಿದ್ರೆ ಬೇಸಿಕಲಿ 12 ವರ್ಷದ ನೀರು ಆಯ್ತು, ಅಷ್ಟೇ ಆಯ್ತು, ಅದೇ ಲೆಕ್ಕ ಅಷ್ಟೇ. ಸೊ ಬಟ್ ಅದಕ್ಕೂ ಸ್ಟ್ರಿಕ್ಟ್ ಲಾಸ್ ಇದೆ. ಸೈಜಲ್ಲಿ ಈ ಥರ ಫಾರಿನ್ ಮೇಡ್ ಲಿಕ್ಕರು, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರು, ಆ ಥರ ಎಲ್ಲ ಕ್ಯಾಟಗರೀಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಬೆಳೆಯೋದು ಜಾಸ್ತಿ ಏನು ಶುಗರ್ ಕೇನು, ಸೊ ಅದರಿಂದ ಬೈ ಪ್ರಾಡಕ್ಟ್ ಮೊಲಾಸಸ್, ಅದರಿಂದ ನಾವು ಆಲ್ಕೋಹಾಲ್ ತೆಗಿತಾರೆ ಎಷ್ಟೊಂದು ಡಿಸ್ಟಿಲರೀಸ್. ಅದನ್ನು ವಿಸ್ಕಿಗೆ ಬ್ಲೆಂಡ್ ಮಾಡ್ತಾರೆ. ಒಂದು 12 ವರ್ಷದ ಸ್ವಲ್ಪ ಗ್ರೀನ್ ಮಾಲ್ಟ್ ವಿಸ್ಕಿ ತೊಗೊಂಡು ಬ್ಲೆಂಡ್ ಮಾಡಿ ಏನು ಬೇಕಾ ಲೇಬಲ್ ಹಾಕ್ಬಿಟ್ಟು ಅದನ್ನು ಕರಿಬೋದು. ಯಾಕೆಂದರೆ ಟೆಕ್ನಿಕಲಿ ಅದರಲ್ಲಿದೆ 12 ವರ್ಷದ್ದು ಒಂದು ಸ್ವಲ್ಪ ಕಾಂಪೊನೆಂಟ್ ಇದೆ. ಬಟ್ ನಾಟ್ ದಿ ಎಂಟೈರ್ ಪ್ರಾಡಕ್ಟ್ ಇಸ್ 12 year old. ಎಂಟೈರ್ ಪ್ರಾಡಕ್ಟ್ ಇಸ್ 12 year old. ಬಟ್ ಏನಕ್ಕೆ 12 year old ಏನು ವಾಟ್ ಇಸ್ ಸ್ಪೆಷಾಲಿಟಿ ಅಂದರೆ ಮೆಚುರೇಷನ್ ಆಗಿರುತ್ತೆ, ಸ್ಲೋ ಆಗಿ ಎಷ್ಟೊಂದು ಕಾಂಪೌಂಡ್ಸ್ ಬ್ರೇಕ್ ಡೌನ್ ಆಗಿರುತ್ತೆ. ಬಿಕಾಸ್ ಅದು ವುಡ್ ಜೊತೆ ಇಂಟರಾಕ್ಷನ್ ಇರುತ್ತೆ. ಸೊ ಅದೇನಾಗುತ್ತೆ, ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ, ಬ್ಯಾಕ್ ಅಂಡ್ ಫೋರ್ತ್. ನಾವು ನೋಡಿದ್ವಿ ದೊಡ್ಡದು ವುಡನ್ ಕಂಟೈನರ್ಸ್ ಸ್ಟೋರ್ ಮಾಡ್ತಾರೆ. ಹೌದು. ಸೊ ವುಡನಲ್ಲಿ ಇದ್ದಾಗ ಕೆಮಿಕಲ್ ರಿಯಾಕ್ಷನ್, ನೀವು ಬಾಟಲ್ ತಂದ್ಬಿಟ್ಟು 5 ವರ್ಷ ಇಟ್ಟರೆ ಇದು 12 + 5 years 17 year old ವಿಸ್ಕಿಪಾ ನಂದು ಅಂದರೆ ಹಂಗೆ ವರ್ಕ್ ಆಗಲ್ಲ. ಯಾಕೆಂದರೆ ಕೆಮಿಕಲ್ ರಿಯಾಕ್ಷನ್ನು ಆ ವುಡ್ಡಲ್ಲಿ ಮಾತ್ರ ಆಗ್ತಾ ಇರುತ್ತೆ. ಬಟ್ ಆಗವಾಗ ಆಲ್ಕೋಹಾಲು ಎವಾಪ್ರೇಟ್ ಆಗಿಬಿಡುತ್ತೆ ತುಂಬ. ಅದಕ್ಕೆ ಏಂಜಲ್ ಶೇರ್ ಅಂತ ಕರಿತೀವಿ. ಏಂಜಲ್ ಶೇರ್ ಅಂದರೆ ದೇವ್ರಿಗೆ ತಗೊಳ್ಳಿ ಅಂತ. ಸೊ ಅದು ಎವಾಪ್ರೇಟ್ ಆಗ್ತಾ ಇರತ್ತೆ. ಸೊ ಜಾಸ್ತಿ ಇಟ್ಟಷ್ಟು ಅಲ್ಲಿ ನಿಮ್ಗೆ ಲಾಸ್. ಇಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಇರುತ್ತೆ, ಇಲ್ಲಿ ಆಗ್ತಾನೆ ಇರುತ್ತೆ, ಹೋಗ್ತಾನೂ ಇರುತ್ತೆ. ಸೊ ಇಲ್ಲಿಂದ ತೆಗಿಯೋವಾಗ ತುಂಬ ದಿವಸ ಬಿಟ್ಬಿಟ್ರೆ ಒಂಥರ ಸಾಸ್ ಥರ ಆಗಿಬಿಡುತ್ತೆ, ಒಳ್ಳೆ ಪೇಸ್ಟ್ ಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ 12, 15, 18 ಅಂತ ಕೋಲ್ಡ್ ಕಂಟ್ರೀಸಲ್ಲಿ ಮಾಡೋದು, ಜಪಾನಲ್ಲಿ, ಸ್ಕಾಟ್ಲ್ಯಾಂಡಲ್ಲಿ ಎಲ್ಲ. ಸೊ ಅಲ್ಲಿರೋ ವಿಸ್ಕಿ ಅಷ್ಟು ಫ್ಲೇವರ್. ಇಲ್ಲಿ ಅದನ್ನೇ ಮಾಡಬೇಕು ಅಂದರೆ 1-3 ವರ್ಷದಲ್ಲಿ ಅಷ್ಟೇ ಆಪರೇಷನ್ ಆಗಿಬಿಡುತ್ತೆ. ಯಾಕೆಂದರೆ ನಾವು ಬಿಸಿ ಜಾಗ, ಟ್ರಾಪಿಕಲ್ ಕಂಟ್ರಿ. ಸೊ ವೆದರ್ 100% ಮ್ಯಾಟರ್ ಆಗುತ್ತೆ, ಆಲ್ಟಿಟ್ಯೂಡ್ ಮ್ಯಾಟರ್ ಆಗುತ್ತೆ, ಸ್ಟೋರೇಜ್ ಕಂಡೀಷನ್ ಮ್ಯಾಟರ್ ಆಗುತ್ತೆ, ಆ ವುಡ್ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ, ಆ ವುಡ್ ಎಲ್ಲಿ ಬೆಳೀತು ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಈಗ ನೀವು ವಿಸ್ಕಿ, ಕಾಸ್ಟ್ಲಿ ವಿಸ್ಕಿ ಹೋದರೆ ಅದು ಎಷ್ಟೊಂದು ಕ್ಯಾಸ್ಕ್ ಫಿನಿಶು, ಶೆರಿ ಕ್ಯಾಸ್ಕ್ ಫಿನಿಶು, ಬಿಯರ್ ಸ್ಟೌಟ್ ಕ್ಯಾಸ್ಕ್ ಫಿನಿಶು, ಮಿಜುನಾರಾ ಕ್ಯಾಸ್ಕ್ ಫಿನಿಶು, ಆ ಥರ ಏನೋ ಫಿನಿಶ್ ಬರುತ್ತೆ. ಯಾಕೆ ಅಂದರೆ ಆ ವುಡ್ದು ಪ್ರಾಪರ್ಟೀಸ್ ಇದಕ್ಕೆ ಬಂದಿದೆ ಅಂತ ಅವರು ನಿಮಗೆ ಹೇಳಬೇಕು. ಅದೆಲ್ಲ ಹೇಳಿದ್ರೆ ನಿಮಗೆ ಅದಕ್ಕೆ ಇದು ಚೇಂಜ್ ಇದೆ ಅಂದ್ಬಿಟ್ಟು ನಿಮಗೆ ಅರ್ಥ ಆಗತ್ತೆ. ಅದು ಕುಡಿತಾ ನಾವು ಹೈ ಆಗಕ್ಕೆ ಕುಡಿಯಲ್ಲ, ನಾವೆಲ್ಲ ಟೇಸ್ಟಿಂಗ್ ಇದು ಮಾಡಿ ನಾವು ಎಷ್ಟೊಂದು ಅದರಲ್ಲಿ ಈಗ ಹೆಂಗೆ ಅಂದರೆ ನೋಡಿದ್ರೆ ಕಲರ್ ಬೇರೆ ಡಿಫ್ರೆನ್ಸ್ ಕಾಣಿಸ್ತದೆ. ಅವತ್ತು ಕುಡಿಯೋವಾಗ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ನಿಮ್ಮ ಪ್ಯಾಲೆಟ್ ಅಷ್ಟು ಟ್ರೈನ್ ಮಾಡ್ಕೋಬೇಕು. ಸೊ ಟೈಮ್ ಹಿಡಿಯುತ್ತೆ ಅದನ್ನು ಮಾಡೋಕ್ಕೆ. ಸೊ ನಾನು ಏನಿಲ್ಲ ಅಂದರೂ ಟ್ರೈನಿಂಗು 2008ಇಂದ ಬಿಯರು, ವಿಸ್ಕಿ, ಆಲ್ಕೋಹಾಲ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು. ಸೊ ಆವಾಗಿಂದ ಇವಾಗ ತನಕ ಟ್ರೈನ್ ಆಗ್ತಾನೇ ಇದೆ ನನ್ನ ಪ್ಯಾಲೆಟ್. ಇನ್ನೂ ಕಲಿಯೋದು ಎಷ್ಟೊಂದಿದೆ. ನಾನು ಎಷ್ಟೇ ಟ್ರೈನ್ ಆದರೂ ನಾಳೆ ಇನ್ನೊಂದೇನೋ ಕಲಿಯೋದು ಬರುತ್ತೆ, ನಾಳಿದ್ದು ಇನ್ನೊಂದೇನೋ ಕಲಿಯೋದು. ಸೊ ಕಲಿತಾನೇ ಇರ್ತೀವಿ. ಸೊ ನಮಗೆ ಈಸಿ ಆಗತ್ತೆ ನಮ್ಗೆ ಅದನ್ನು. ಪ್ಲಸ್ ನಾವು ಬ್ರೂವರ್ಸ್ ಕಾನ್ಫರೆನ್ಸ್ ಅದೆಲ್ಲ ಇರೋವಾಗ ನಮ್ಮದು ಪ್ಯಾಲೆಟ್ಗೆ ಟ್ರೈನಿಂಗ್ ಇನ್ನೊಂದು ಸರಿ ಆಗ್ತಾನೆ ಇರುತ್ತೆ. ಅವರೆಲ್ಲ ಕಾಂಪೌಂಡ್ಸ್ ತರ್ತಾರೆ, ಆಫ್ ಫ್ಲೇವರು, ಪಾಸಿಟಿವ್ ಫ್ಲೇವರು, ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಇವಾಗ ಗೊತ್ತಾಗತ್ತಾ ನಿಮಗೆ ಅಂತ ಅದೆಲ್ಲ ಗೊತ್ತಾಗಿ ಬರಿತೀವಿ. ಹೌದೌದು ಕರೆಕ್ಟು ಅಂತ ಟಿವಿಲಿ ನೋಡ್ದಂಗೆ ಶೇಕ್ ಮಾಡ್ಬಿಟ್ಟು ಸ್ಮೆಲ್ ಮಾಡ್ಬಿಟ್ಟು ಕುಡಿಯೋದು, ಟೇಸ್ಟಿಂಗ್ ಬೇಸಿಕಲಿ. ಅದೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ನಾವು ಟ್ರೈನಿಂಗ್ ಅಲ್ಲೇ ಇರ್ತೀವಿ ಯಾವಾಗಲೂ. ಅದು ಎವ್ರಿ ಡೇ ನಮ್ಗೆ ಅದು ಅಭ್ಯಾಸ ಆಗ್ಬೋದು. ಅಷ್ಟೇ ಪಾರ್ಟ್ ಆಫ್. ಸೊ ಅದೇ 12 ವರ್ಷದ ಹಾಕಿದಾಗ ಅದು ನೀವು 12 ವರ್ಷ ಕರಿಬೋದು ಟೆಕ್ನಿಕಲಿ.
ನನಗೇನ್ ಅರ್ಥ ಆಯ್ತಂದ್ರೆ ಯಾರಾದ್ರೂ ನೆಕ್ಸ್ಟ್ ಟೈಮ್ ನನ್ನ ಹತ್ರ 10 ವರ್ಷ 10 year old ಇದೆ ಅಂತಂದ್ರೆ 10 ವರ್ಷ ಮುಂಚೆ ನನ್ಗೆ ಯಾರು ಗಿಫ್ಟ್ ಮಾಡಿದ್ರೆ ದಟ್ ಇಸ್ ನಾಟ್ 10 year old. ಪ್ಲೀಸ್ ನೀವು ಒಂದ್ಸರಿ ಆಮೇಲೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ನಮ್ಗೆ ಎಷ್ಟು ಒಳ್ಳೇದು, ನಮ್ಗೆ ಆಕ್ಸಿಜನ್ ಫುಡ್ಗೆ ಅಷ್ಟೇ ಬ್ಯಾಡ್. ಯಾಕೆಂದ್ರೆ ಅದು ಬ್ರೇಕ್ ಡೌನ್ ಮಾಡಕ್ ಶುರು ಮಾಡುತ್ತೆ ಎಲ್ಲದನ್ನು. ಆಕ್ಸಿಡೇಷನ್ ಅಂತ ಏನಕ್ಕೆ ಕರೆಯೋದು ಅದನ್ನು, ಎಲ್ಲದನ್ನು ಮುರಿಯಕ್ಕೆ ಶುರು ಮಾಡುತ್ತೆ, ಹಾಳು ಮಾಡಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ನಿಮ್ಮ ಚಿಪ್ಸ್ ಪ್ಯಾಕೆಟು ಏನೇ ಇದ್ರೂ ಅದು ನೈಟ್ರೋಜನ್ನು CO2 ಹಾಕ್ಬಿಟ್ಟು ಹಂಗೆ ಫೀಲ್ ಮಾಡ್ತಾರೆ. ಯಾಕಂದ್ರೆ ಹಾಳಾಗಬಾರ್ದು. ಇಲ್ಲದ್ರೆ ಅದು ಈ ಹಳೆ ಎಣ್ಣೆ ವಾಸನೆ ಬಂತು ಅಂತೆಲ್ಲ ಹೇಳ್ತಿರಲ್ಲ, ಅದೆಲ್ಲ ಆಕ್ಸಿಜನ್ ಬ್ರೇಕ್ ಡೌನ್ ಮಾಡ್ತಾ ಇರುತ್ತೆ ಆಯಿಲ್ ಕಾಂಪೌಂಡ್ನ. ಸೊ ಅದಕ್ಕೆ ಇದರಲ್ಲೂ ಹಾಪ್ಸಿಂದ ಆಯಿಲ್ ಬಂದಿರತ್ತಲ್ಲ, ಅದು ಬ್ರೇಕ್ ಡೌನ್ ಆಗುತ್ತೆ, ಆಕ್ಸಿಡೇಷನ್ ಆಗಿಬಿಡುತ್ತೆ. ಲೈಟಿಂದ ಆಕ್ಸಿಡೇಷನ್ ಆಗುತ್ತೆ, ನಮಗೆ ಲೈಟ್ ಮಾಲಿಕ್ಯೂಲ್ ಬ್ರೇಕ್ ಮಾಡುತ್ತೆ. ಸೀಲ್ಡ್ ಬಾಟಲ್ ಇದ್ರು ಸೊ ಅದಕ್ಕೆ ಕಲರ್ ಬಾಟಲ್ ಇರೋದು ನೋಡಿ ಬಿಯರ್ದು. ಒಂದು ಟ್ರಾನ್ಸ್ಪರೆಂಟ್ ಇರುತ್ತೆ, ಒಂದು ಗ್ರೀನ್ ಇದೆ, ಒಂದು ಬ್ರೌನ್. ಸೊ ಸ್ಪೆಕ್ಟ್ರಮ್ ಆಫ್ ಲೈಟು ಎಷ್ಟು ಹೋಗ್ಬೋದು ಅನ್ನೋ ತಿಳುವಳಿಕೆಯಿಂದ ನಾವು ಆ ಥರ ಬೇರೆ ಬೇರೆ ಮಾಡಿದ್ದೀವಿ. ಸೊ ವೈಟ್ ಇದ್ದಷ್ಟು, ಟ್ರಾನ್ಸ್ಪರೆಂಟ್ ಬಾಟಲ್ ಇದ್ದಷ್ಟು ಬ್ರೇಕ್ ಡೌನ್ ಜಾಸ್ತಿ, ಆಕ್ಸಿಡೇಷನ್ ತುಂಬ ಬೇಗ ಆಗುತ್ತೆ. ಗ್ರೀನು ಸ್ವಲ್ಪ ಕಮ್ಮಿ, ಬ್ರೌನು ಇನ್ನೂ ಸ್ವಲ್ಪ ಪ್ರೊಟೆಕ್ಟ್ ಮಾಡೋದು. ಬಟ್ ಏನೇ ಆದರೂ ಲೈಟ್ ಹೋಗಿ ಬ್ರೇಕ್ ಡೌನ್ ಮಾಡೋದು. ನೀವು ಅದೊಂದು ಬಿಟ್ಟು ಬಿಸಿಲಲ್ಲಿ ಇಡ್ತೀನಿ ಏನಾಗಲ್ಲ ಈ ಬಾಟ್ಲ್ ಅಂದರೆ ಹಂಗೆ ವರ್ಕ್ ಆಗಲ್ಲ. ನಾವು ಎಷ್ಟಾಗತ್ತೋ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಆಗನ್ಬಿಟ್ಟು ನಾನು ಹಾಳು ಮಾಡ್ತೀನಿ ಅಂತ ಹೋದ್ರೆ ಏನು ಬೇಕಾ ಹಾಳು ಮಾಡ್ಬೋದು. ಫೋನ್ ಇಟ್ಕೊಂಡ್ಬಿಟ್ಟು ನಾನು ಕುಕ್ತೀನಿ ಏನಾಗಲ್ಲ ಅಂದರೆ ಹಾಳು ಆಗೇ ಆಗುತ್ತೆ. ಆ ಥರ ಲೆಕ್ಕ ಅಷ್ಟೇ. ಅಂಡರ್ಸ್ಟುಡ್. ಈ ಮಸಲ್ ಮೆಮರಿ ಅನ್ನೋದು ಒಂದು ಒಳ್ಳೆ ವಿಷಯ. ಅಟ್ ದ ಸೇಮ್ ಟೈಮ್ ಸಮ್ಟೈಮ್ಸ್ ನಿಮಗೆ ಡಿಫಿಕಲ್ಟ್ ಸಿಚುವೇಶನ್ ತೊಗೊಂಬರುತ್ತೆ. ಯಾರಾದ್ರೂ ಬಿಯರ್ ಕುಡಿತಾರ ಅಂತ ತಿಳ್ಕೊಳಕ್ಕೆ ಬೇಸಿಕಲಿ ಅವ್ರು ಹೇಗೆ ನೀರ್ ಹಾಕೊಂತಾರಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಜನರಲಿ. ಹೌದಾ? ಸೊ ಬಿಕಾಸ್ ಬಿಯರ್ ಪೋರ್ ಮಾಡುವಾಗ ಆಂಗಲ್ ಅಲ್ಲಿ ಹಾಕ್ಬೇಕು. ಈಗ ಇದೇ ಕೆಲವರು ಫಿಸ್ ಬಂದ್ಬಿಟ್ಟು ಕುಡಿಬೇಕು ಅಂತಿರ್ತಾರೆ, ಕೆಲವ್ರಿಗೆ ಫಿಸ್ಸೇ ಬರಬಾರ್ದು. ಕೆಲವ್ರು ಹೇಳ್ತಾರೆ ಫಿಸ್ ಬಂದ್ರೇನೆ ನಿಜವಾದ ಬಿಯರ್ ಗುರೋದು, ಫಿಸ್ ಬರ್ದೇ ಇದು ಕುಡಿಯೋದು ಒಂದು ಟ್ಯಾಲೆಂಟ್ ಅಂತ. ಇದ್ರಲ್ಲಿ ಯಾವ್ದು ನಿಜ? ಪರ್ಸನಲ್ ಚಾಯ್ಸ್. ಬಟ್ ನನ್ ಕೇಳಿದ್ರೆ ಬ್ರೂ ಮಾಸ್ಟರ್ ನಾ ಕೇಳಕ್ ಹೋದ್ರೆ ಇಲ್ಲ, ಅದು ಹೆಡ್ ಬರಬೇಕು ಅಂತೀವಿ. ಹೆಡ್ ನೊರೆ ಬರಬೇಕು. ಯಾಕೆಂದ್ರೆ ಆ ಫ್ಲೇವರ್ ಕಾಂಪೌಂಡ್ಸು ಅದು CO2 ಆಚೆ ಬಂದ್ರೇನೆ ಆ ಫ್ಲೇವರ್ ಕಾಂಪೌಂಡ್ ಮೂಗಿಗೆ ಬರೋದು. ನೀವು ಮೂಗು ಮುಚ್ಕೊಂಡು ಏನೇ ತಿನ್ನಿ ಏನೂ ಅರ್ಥ ಆಗಲ್ಲ. ಸೊ ನಿಮಗೆ ಸೆನ್ಸರಿ ಪರ್ಸೆಪ್ಷನ್ ಹೈಯೆಸ್ಟ್ ಇರೋದು ಮೂಗಲ್ಲಿ. ನಿಮ್ಮ ನಾಲ್ಗೆಲ್ಲಿ ಇರೋದು ಬರೀ ಸಿಹಿನ, ಉಪ್ಪ, ಕಹಿನ, ಹುಳಿನ, ಆಮೇಲೆ ಇನ್ನೊಂದು ಉಮಾಮಿ ಅಂದರೆ ಒಂಥರ ತಿನ್ನಬೇಕು ಅನಿಸ್ತಾ ಇದೆ ಅನ್ಸತ್ತಲ್ಲ, ಉಮಾಮಿ ಅಂತ ಕರಿತೀವಿ. ಇನ್ನೊಂದು ಏನೋ ಹೊಸ ಫ್ಲೇವರ್ ಕಾಂಪೌಂಡ್ ಹುಡುಕಿಯಾರೆ ಸೈಂಟಿಸ್ಟು. ಯಾಕೆಂದರೆ ನಮ್ಮ ಟಂಗಲ್ಲಿ ಅಷ್ಟೊಂದು ರಿಸೆಪ್ಟರ್ಸ್ ಇರುತ್ತೆ. ಸೊ ಆ 5 to 6 ಆಗ್ತಾ ಇದೆ, ಅದು ಮರ್ತೋದೆ. ಫ್ಯಾಟ್, ಈ ಫ್ಯಾಟಿಂದ ಒಂದು ಫ್ಲೇವರ್ ರಿಸೆಪ್ಟರ್ ಹುಡುಕಿಯಾರೆ. ಸೊ ರಿಸರ್ಚ್ ನಡೀತಾ ಇದೆ ಇನ್ನು. ಸೊ ಅಷ್ಟೇ, ಅದೇ ನೋಡಿ ದಿವಸ ಏನೋ ತಿಳ್ಕೊತಾ ಹೊಸ ವಿಷಯಗಳು. ಬರೀ ಕಹಿ ಸಿಹಿ ಅನ್ಕೊಂಡಿದ್ವಿ ನಾಲ್ಗೆಲಿ, ಬಟ್ ಈಗ ಫ್ಯಾಟು ಅನ್ನೋದು ಹೊಸದು ಫ್ಲೇವರ್ ಪ್ರೊಫೈಲ್ ಬಂದಿದೆ. ಸೊ ಅದೇ ಥರ ಮೂಗಲ್ಲಿ ಜಾಸ್ತಿ ಇರೋದು. ಈಗ ನಾಯಿ ನೋಡಿದಿರಲ್ಲ, ಫಸ್ಟ್ ಮೂಸ್ಬಿಟ್ಟೆ ಕೆಲಸ ಮಾಡೋದು. ಸೊ ಅದೇ ಥರ ನಾವು ಮೂಸ್ತಾನೆ ಇರಬೇಕು. ಸೊ ಅದಕ್ಕೆ ನಾವು ಅದು ಓಪನ್ ಅಪ್ ಆಗಬೇಕು ಅಂದರೆ ಆ CO2 ಹಿಂಗೆ ಫ್ಲೇವರ್ ಕಾಂಪೌಂಡ್ಸ್ನ ಮೇಲೆ ತರಬೇಕು. ಸೊ ತಂದಾಗಲೇ ನಮಗೆ ಈ ಫ್ಲೇವರ್ ಪ್ರೊಫೈಲ್ ಇದೆ ಈ ಬಿಯರ್ಗೆ ಅಂತ ಹೇಳ್ತೀವಿ. ಒಬ್ಬೊಬ್ರಿಗೆ ಏನು ಅಂದರೆ ಅನ್ನೋರೆ ಕಹಿ ಇರುತ್ತಪ್ಪ, ಅದಕ್ಕೆ ನಂಗೆ ಅದು ಬೇಡ, ಅದಕ್ಕೆ ನಾನು ಮೆತ್ತಿಗೆ ಹಾಕೊತೀನಿ. ಬಟ್ ಏನಾಗುತ್ತೆ ಅಂದರೆ ಅದ್ರ CO2 ಹಿಂಗೆ ಹೋದಾಗ ಒಳಗಡೆ ಹೋಗಿ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಬ್ಲೋಟಿಂಗ್ ಶುರು ಆಗುತ್ತೆ. ಅಂಡ್ ಇಟ್ಸ್ ಫ್ಯಾಕ್ಟ್ ದಟ್ ಗ್ಯಾಸ್ಟ್ರಿಕ್ ಆಗೋದು ಸಾಧ್ಯ ಆಗ್ಬೋದು. ಏನೇನು ಬಲೂನ್ ಅಲ್ಲ ಅದೇನು ಎಕ್ಸ್ಪ್ಲೋಡ್ ಆಗಕ್ಕೆ, ಬಟ್ ಒಂದು ಇರಿಟೇಷನ್, ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಆ ಥರ ಏನು ಸೀರಿಯಸ್ ಇಂಜುರಿ ಥರ ಏನಾಗಲ್ಲ. ಬಟ್ ನೀವು ಅದೇ ಅನ್ನೆಸರಿಯಾಗಿ ಏನೋ ಜಾಸ್ತಿ ಕುಡಿತೀನಿ, ನನಗೇನಾಗಲ್ಲಪ್ಪ, ನಾನು ಗಟ್ಟಿ, ನಾನು ಕಲ್ ತಿಂದ್ರು ಏನಾಗಲ್ಲ ಅಂದರೆ ಸರಿ ಮಾಡಿ, ನಾವಿನ್ನೇನು ಹೇಳೋಕ್ಕಾಗತ್ತೆ. ಗೊತ್ತಿದ್ರೆ ಸ್ವಲ್ಪ ತಲೆ ಇದ್ರೆ ಹೇಳ್ಬೋದು, ಇಲ್ಲ ಅಂದರೆ ನಾವೇನು ಹೇಳಕ್ಕೆ ಆಯ್ತು ಮಾಡಿ ಸರ್ ಬಿಟ್ಬಿಡಿ ಅಂತ ಹೇಳ್ತೀವಿ. ಸೊ ಆ ಥರ ನೋಡಿಕೊಂಡು ಕುಡಿಬೇಕು. ಬಟ್ ತಪ್ಪೇನಿಲ್ಲ, ಹೆಂಗೆ ಬೇಕಾಗಿ ಕುಡಿಬೋದು, ಅವ್ರವ್ರ ಇಷ್ಟ. ಅದನ್ನೇ ಕೂಲಾಗೂ ಕುಡಿಬೋದು, ವಾರ್ಮಾಗಿ ಕುಡಿಬೋದು, ಹೆಂಗೆ ಬೇಕಾಗಿ ಕುಡೀರಿ. ಬಟ್ ನಮಗೆ ಫ್ಲೇವರ್ ಓಪನ್ ಅಪ್ ಆಗೋದು ಒಂದು ಟೆಂಪ್ರೇಚರ್ ಝೋನ್ ಇರುತ್ತೆ, 8 to 12 degrees. ಒಂದೊಂದು ಬಿಯರು ಹೈ ಸ್ಟ್ರೆಂತ್ ABV ಇಂಟರ್ನ್ಯಾಷನಲ್ ಬಿಯರ್ಸಲ್ಲಿ, ಬೆಲ್ಜಿಯಂ ಬಿಯರ್ಸಲ್ಲಿ, ಆಮೇಲೆ ಹೈಯೆಸ್ಟ್ ABV ಬಿಯರ್ಸಲ್ಲೆಲ್ಲ ಓಪನ್ ಅಪ್ ಆಗೋದು ನಿಮಗೆ 18 degrees ಮೇಲೆ. ಯಾಕೆಂದರೆ ಅದು ನಾಲ್ಗೆ ಮೇಲೆ ಐಸ್ ಇಟ್ಟರೆ ನಂಬಾಗ್ಬಿಡತ್ತಲ್ಲ, ಅದೇ ಥರ ಚಿಲ್ಡ್ ಬಿಯರ್ ಕುಡಿಬೇಕು ಅಪ್ಪ ಅದೇ ಮಜಾ ಅಂತಾರಲ್ಲ. ಯಾಕೆಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಏನು ಗೊತ್ತಾಗಲ್ಲ, ಸುಮ್ಮನೆ ನೀರು ಥರ ಹೋಗುತ್ತೆ ಅಂತ. ಬಟ್ ನಿಮಗೆ ಬಿಯರ್ ಟೇಸ್ಟ್ ಅರ್ಥ ಆಗಬೇಕು ಅಂದರೆ 8 degrees ಮೇಲೆ ನಿಮಗೆ
ಟಂಗಲ್ಲಿ ಅರ್ಥ ಆಗತ್ತೆ. ಬಟ್ ಅದು ಏನಾಗುತ್ತೆ ಅಂದರೆ ಕಹಿ ಅಂಶ ಬರುತ್ತಲ್ಲ, ಅದು ಇಷ್ಟ ಆಗಲ್ಲ ಜನಕ್ಕೆ. ಸೊ ಅದಕ್ಕೆ ಅಯ್ಯಪ್ಪ ನನಗೆ ಚಿಲ್ಡ್ ಬಿಯರ್ ಬೇಕು, ಚಿಲ್ಡಾಗಿದೆ, ಸಖತ್ತಾಗಿದೆ, ಚಿಲ್ಡಾಗಿದೆ ಅಂತ ಹೇಳ್ತಾ ಇರ್ತಾರಲ್ಲ ಎಲ್ಲ. ಸೊ ಅದು ಮಾರ್ಕೆಟಿಂಗ್ ಗಿಮಿಕ್ಕಿಂದ ಅದು ಎಲ್ಲರೂ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಫ್ರೀಸರಲ್ಲಿ ಇಟ್ಟಿರ್ತಾರೆ. ಮೋಸ್ಟ್ ಫ್ರೀಸ್ ಆಗಬೇಕು, ಆವಾಗ ತೆಗೆದ್ಬಿಟ್ಟು ಅಪ್ಪ ನೋಡಿ ಎಷ್ಟು ಚಿಲ್ಲಾಗಿದೆ, ಸಖತ್ತಾಗಿದೆ, ಮಜಾ ಮಜಾ. ಬಟ್ ನಾವು ಅದು ಕುಡ್ದು ಬೆಳೆದೇ ಬಿಯರ್ ಬಗ್ಗೆ ಆಸಕ್ತಿ ಬೆಳೆದಿರೋದು. ಸೊ ನಾನು ಒಂದೊಂದ್ಸರಿ ಮಾಡ್ತೀನಿ, ತಪ್ಪೇನಿಲ್ಲ, ಅದೇ ಹೇಳಿದ್ದು. ಅವ್ರವ್ರ ಚಾಯ್ಸ್, ಬೇಸಿಕ್ಲಿ ಅವ್ರವ್ರ ಚಾಯ್ಸು ಚೆನ್ನಾಗೇ ಇರುತ್ತೆ, ಆ ಥರ ಏನಿಲ್ಲ. ಬಟ್ ನಿಜ ಅರ್ಥ ಆಗಬೇಕು, ಒಳ್ಳೆ ಬಿಯರ್ ತೊಗೊಂಡ್ರೆ ನೀವು, ಒಳ್ಳೆ ಕ್ರಾಫ್ಟ್ ಬಿಯರ್ ನಮ್ಮ ಬ್ರೂ ಪಬ್ಸ್ಗೆಲ್ಲ ಬಂದು ಕುಡಿದ್ರೆ ನಿಮಗೆ ಅದು ಸ್ವಲ್ಪ ವಾರ್ಮ್ ಅಪ್ ಆದ್ರೇ ನಿಮಗೆ ಫ್ಲೇವರ್ ಪ್ರೊಫೈಲ್ ಓಪನ್ ಅಪ್ ಆಗುತ್ತೆ. ಓಕೆ. ಬಿಯರ್ ಮತ್ತು ಬ್ರೆಡ್ಡಿಗೆ ಏನು ಸಿಮಿಲಾರಿಟೀಸ್? ಈ ಬ್ರೆಡ್ಗೆ ಏನು, ನೀವು ಗ್ರೀನ್ ಹಾಕ್ತೀರ, ಅದನ್ನು ಪುಡಿ ಮಾಡಿಬಿಟ್ಟು ಅದನ್ನು ಹಿಟ್ಟು ಮಾಡಿ ಹಿಟ್ಟು ಜೊತೆ ಏನು ಹಾಕ್ತೀರ, ಈಸ್ಟ್ ಹಾಕ್ತೀರ ಫರ್ಮೆಂಟ್ ಆಗೋಕ್ಕೆ. ಇಲ್ಲದಿದ್ರೆ ಈಗ ಏನು ಮಾಡ್ತಾರೆ, ಬೇಕಿಂಗ್ ಸೋಡಾ ಮತ್ತು ಸೋಡಿಯಂ ಬೈಕಾರ್ಬೊನೇಟ್ ಹಾಕ್ತಾರೆ, ಅದು ರೈಸ್ ಆಗೋಕ್ಕೆ. ಬಟ್ ಏನು ಮಾಡಬೇಕು ಅಂದರೆ ಅದನ್ನು ಈಸ್ಟ್ ಜೊತೆ ಹಾಕಿದ್ರೆ ಅದು ಫರ್ಮೆಂಟೇಷನ್ ಆಗುತ್ತೆ, ಆಮೇಲೆ ರೈಸ್ ಆಗುತ್ತೆ, ಉಬ್ಬುತ್ತೆ. ಸೊ ಅದೇ ಥರ ನಾವು ಅದನ್ನು ಸೂಪ್ ಥರ ಮಾಡ್ತೀವಿ, ಪೌಡ್ರ್ ಮಾಡಲ್ಲ, ಹಿಟ್ಟು ಥರ ಮಾಡಲ್ಲ, ಸೂಪ್ ಥರ ಮಾಡಿಬಿಟ್ಟು ಅದಕ್ಕೆ ಈಸ್ಟ್ ಹಾಕ್ತೀವಿ ಒಂದು ಟೆಂಪ್ರೇಚರಲ್ಲಿ. ಅದು ಈಸ್ಟ್ ಅದನ್ನೆಲ್ಲ ತಿನ್ಬಿಟ್ಟು ಬಿಯರ್ ಮಾಡುತ್ತೆ. ಇದು ಏನು ಮಾಡುತ್ತೆ, ಬ್ರೆಡ್ ಮಾಡುತ್ತೆ ಅವನಲ್ಲಿ ಇಟ್ಮೇಲೆ. ನಾವು ಫರ್ಮೆಂಟ್ರಲ್ಲಿ ಹಾಕಿದ್ರೆ ಅದು ಬಿಯರ್ ಆಗುತ್ತೆ, ಇದು ಅವನಲ್ಲಿ ಹಾಕಿದ್ಮೇಲೆ ಬ್ರೆಡ್ ಆಗುತ್ತೆ. ಸೊ ಎರಡೂ ಬರ್ತಾ ಇರೋದು ಗ್ರೇನಿಂದಾನೆ. ಆ ಪ್ರಾಸೆಸ್ ವೆರಿ ಸಿಮಿಲರ್, ಯಾಕೆಂದರೆ ಎಲ್ಲ ಪ್ರಾಸೆಸ್ ಆದಮೇಲೆ ಔಟ್ಕಮ್ ಬರುತ್ತಲ್ಲ, ಅದರಲ್ಲಿ ಸೇಮ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರುತ್ತೆ. ಓಕೆ. ಬ್ರೆಡ್ಡಲ್ಲೂ ಅದೇ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರುತ್ತೆ, ಬಟ್ ಫೈಬರ್ ಜಾಸ್ತಿ ಫೈಬರ್ ಆ್ಯಕ್ಚುಲಿ ಬಿಯರಲ್ಲಿ ಜಾಸ್ತಿ ಇರುತ್ತೆ. ಇದರಲ್ಲಿ ಗ್ಲೂಟೆನ್ ಸ್ವಲ್ಪ ಇರುತ್ತೆ, ಅದಕ್ಕೆ ಬ್ರೆಡ್ಡಲ್ಲಿ ಅದು ಅಂಟಿಂದ ಅದು ಬ್ರೆಡ್ ಹಂಗೆ ರೈಸ್ ಆಗಿ ಬರುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಲಿಕ್ವಿಡ್ ಬ್ರೆಡ್ ಅಂತ ಕರಿತೀವಿ ಬಿಯರ್ನ, ಲಿಕ್ವಿಡ್ ಬ್ರೆಡ್. ಬಟ್ ಹಾಗನ್ಬಿಟ್ಟು ನಾನೀಗ ಅದು ಹೇಳಿದ ತಕ್ಷಣ ಬೇರೆಯವ್ರು ನಾನು ಇನ್ಮೇಲೆ ಬ್ರೆಡ್ ತಿನ್ನಲ್ಲ ಗುರು, ಹೋಗ್ಬಿಟ್ಟು 2-3 ಬಿಯರ್ ಕುಡಿದ್ಬಿಡ್ತೀನಿ, ನಾನು ಬ್ರೆಡ್ ತಿನ್ನಂಗೆ ಲೆಕ್ಕ ಅಂತ ಆ ಪರ್ಸೆಪ್ಷನ್ ಬರಬಾರ್ದು. ರೈಟ್. ಯಾಕೆಂದರೆ ಎಂಡ್ ಆಫ್ ದ ಡೇ ಆಲ್ಕೋಹಾಲ್ ಈಸ್ ನಾಟ್ ಹೆಲ್ತಿ, ಇಟ್ ಇಸ್ ನಾಟ್ ಅ ಹೆಲ್ತಿ ಥಿಂಗ್ ಅಂದ್ಬಿಟ್ಟು ಎಕ್ಸೈಸ್ ಅವರು ಬರೆದ್ಬಿಟ್ಟಾರೆ. ಅದಕ್ಕೆ ಎಲ್ಲೂ ನೋಡಲ್ಲ ನೋಡಿ ನೀವು, ಎಲ್ಲೂ ಆ್ಯಡ್ಸಲ್ಲಿ ಬಿಯರ್ದು ಇರಲ್ಲ, ಸೋಡಾ, ಬೇರೆ ಏನೋ ಜ್ಯೂಸ್, ಮ್ಯೂಸಿಕ್ ಸಿಡಿ, ಏನು ಬೇಕಾಗಿರುತ್ತೆ, ಸರೋಗೇಟಿವ್ ಮಾರ್ಕೆಟಿಂಗ್. ಸೊ ಅದಕ್ಕೆ ಹಿಂಗಂಗೆ ಹೇಳಿದ ತಕ್ಷಣ ಜನರು ಈ ಥರ ಹೇಳಿಬಿಟ್ಟು ಕುಡಿದ್ಬಿಟ್ಟು ಹುಚ್ಚುಚ್ಚಾಗಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗಿ ಇರಬೇಕಷ್ಟೆ, ಏನಿಲ್ಲ. ಬಿಯರ್ 1-2 ಕುಡಿದ್ರೆ ಏನಾಗಲ್ಲ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾನು ಇಷ್ಟು ಬಿಯರ್ ಕುಡಿದೆ, ನಾನು ಕಾರ್ಬ್ಸ್ ಕಮ್ಮಿ ಮಾಡಬೇಕು, ಇಷ್ಟ ಬಂದಂಗೆ ಸ್ವೀಟ್ ತಿನ್ನೋದು ಅವೆಲ್ಲ ಆವಾಗ ಏನು ಯೋಚನೆ ಮಾಡಲ್ಲ, ಇದರಿಂದ ಹೆಲ್ತಿ ರಿಸ್ಕ್ ಇದೆ, ಇಲ್ಲ. ಸೊ ನೀವು ಇಷ್ಟು ಶುಗರ್ ತಿಂದು ನೀವು ಹೆಲ್ತ್ ಹಾಳು ಮಾಡಿಕೊಂಡು ಬಿಯರ್ ಮೇಲೆ ಬೈದ್ಬಿಟ್ರೆ ಅದಕ್ಕೇನು ಅರ್ಥನೇ ಇಲ್ಲ. ಸೊ ಅದಕ್ಕೆ ನೀವು ಎಲ್ಲನೂ ಲಿಮಿಟಲ್ಲಿ ಮಾಡ್ಕೋಬೇಕಷ್ಟೇ, ಏನಿಲ್ಲ. ನೀವು ಕಾಪ್ಸ್ ಅಂತ ಹೇಳುವಾಗ ನಂಗೆ ತಲೆಯಲ್ಲಿ ಬಂದಿದ್ದು ಈ ಬಿಯರ್ ಬೆಲಿ ಅಂತ. ಇದು ನಿಜನಾ ಬಿಯರ್ ಬೆಲಿ ಅನ್ನೋದು? ಅದೇ ಹೇಳಿದ್ನಲ್ಲ, ನೀವು ಚೆನ್ನಾಗಿ ದೋಸೆ ತಿನ್ನೋದು, ದೋಸೆ ಹಿಟ್ಟಿಗೆ ಶುಗರ್ ಹಾಕ್ತಾರೆ ಆಚೆ, ಟೇಸ್ಟು ಫುಲ್ಲು ತುಪ್ಪ ಎಲ್ಲ ಚೆನ್ನಾಗಿ ಫುಲ್ ಕ್ಯಾಲರಿ ಇರುತ್ತೆ. ತಿನ್ನೋವಾಗ ಏನಿಲ್ಲಪ್ಪ ನಾನು ಹೆಲ್ತಿ, ಚೆನ್ನಾಗಿ ವಾಕಿಂಗ್ ಮಾಡಿಬಿಟ್ಟು ದೋಸೆ ತಿನ್ಬಿಡ್ತಾರೆ ಎಲ್ಲರೂ ಆಚೆ, ನೋಡಿ ಇರಲ್ಲ. ಎಲ್ಲ ಕೆಫೆಗಳು, ಇದು ಉಪಾರು ಆ ಥರ ಈ ಥರ ಜಾಗಗಳಲ್ಲಿ ಚೆನ್ನಾಗಿ ಕಾಫಿ ಎಲ್ಲ ತಿನ್ಬಿಟ್ಟು ಅಪ್ಪ ನಾನು ವಾಕಿಂಗ್ ಮಾಡಿದೆ, ಆಮೇಲೆ ಇದು ಮಾಡಿದೆ, ನಾನು ಹೆಲ್ತಿಯಪ್ಪ ಏನು ಪ್ರಾಬ್ಲಮ್, ಆಮೇಲೆ ಬಿಯರ್ ಕುಡ್ಬಿಟ್ಟು ಇದರಿಂದಾನೇ ನಂಗೆ ಹೊಟ್ಟೆ ಬಂದ್ಬಿಡ್ತು, ಬಿಯರ್ ಬೆಲಿ. ಬಿಯರ್ ಏನು ಸೆನ್ಸೇ ಇಲ್ಲ. ಎಷ್ಟೊಂದು ಜನ ಹಂಗಂದ್ರೆ ಜರ್ಮನಿಲಿರೋರು, ಜಪಾನಲ್ಲಿರೋರು ಯಾಕೆ ಹಿಂಗೆ ಹೊಟ್ಟೆ ಇಟ್ಕೊಂಡು ಯಾಕೆ ಓಡಾಡೋದಲ್ಲ, ಅಲ್ಲಿ ಕಲ್ಚರ್, ಜರ್ಮನಿಲಿ ಕುಡಿಯೋದು ಕಲ್ಚರ್. ನಾವು ಹಿಂಗೆ ಇಲ್ಲಿ ದೇವ್ರ ಭಕ್ತಿ ಅಂದರೆ ಅಲ್ಲಿ ಭಕ್ತಿ ಇರೋದು ಕುಡಿಯೋಕ್ಕೆ. ಸೊ ಆ ಥರ ಕುಡಿಯೋರ್ಗು ಹೆಂಗೆ ಗಟ್ಟಿಗಿರ್ತಾರೆ, ಯಾಕೆಂದರೆ ಅವರು ಕಾರ್ಬ್ಸ್ ಜಾಸ್ತಿ ತಿನ್ನಲ್ಲ, ರೈಸು ಅಂಥದ್ದೆಲ್ಲ ತಿನ್ನಲ್ಲ, ಅವ್ರು ಜಾಸ್ತಿ ಪ್ರೋಟೀನ್ದೇ ತಿನ್ನೋದು, ಸ್ಟೇಕು, ಮೀಟು ಅಂಥದ್ದೇ ತಿಂದು ಅವರು ಒಂದು ಡಿನ್ನರ್ ಮುಗಿಸಿ ಕುಡಿಯೋದಲ್ಲಿ, ತಿನ್ಕೊಂಡು ಕೂತ್ಕೊಂಡು ಎಲ್ಲ ಮಾಡಲ್ಲ ಯಾರು ಯುರೋಪಿಯನ್ ಕಂಟ್ರೀಸಲ್ಲಿ. ಎಲ್ಲೇ ಆದರೂ ನಾನು ಓದೋವಾಗ UK ಅಲ್ಲಿ ಅಲ್ಲೆಲ್ಲ 6 ಗಂಟೆಗೆ ಎಲ್ಲ ಕ್ಲೋಸ್ ತಿನ್ನೋ ಜಾಗ. ಆಮೇಲೆ ಕುಡಿದ್ಮೇಲೆ ಏನು ಏನು ಇಲ್ಲ ನಮಗೆಲ್ಲ, ಕುಡಿದ್ಮೇಲೆ ಏನಪ್ಪ ತಿನ್ನೋಕ್ಕೆ ಏನೂ ಇಲ್ಲ ಇಲ್ಲಿ ಅಂತ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಆಮೇಲೆ ಅರ್ಥ ಆಯಿತು, ಹಿಂಗಿದ್ರೇ ಕರೆಕ್ಟು, ಚೆನ್ನಾಗಿ ತಿನ್ನಬೇಕು. ಒಂದು 2-3 hours ಗ್ಯಾಪ್ ಆದಮೇಲೆ ಕುಡಿತಾದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ.
ಆಮೇಲೆ ಅದಾದ್ಮೇಲೂ ತಿನ್ಬೇಕು ಅಂದ್ರೆ ಎಲ್ಲ ಜಂಕ್ ಫುಡ್ ಇರುತ್ತೆ, ಪಿಜ್ಜಾ, ಬರ್ಗರು, ಎಲ್ಲರೂ ಅಲ್ಲಿ ಡೈಲೀಸ್ ಅಂತ ಕರೀತಾರೆ, ಅದೆಲ್ಲ ಮಿಡ್ ನೈಟಲ್ಲೇ ಇರುತ್ತೆ. ಒಂದು ಜೋಶಲ್ಲಿ ಏನೋ ತಿನ್ಬೇಕು ಅಂತ. ಅದೆಲ್ಲ ಆಬ್ವಿಯಸ್ಲಿ ನಿಮಗೆ ಅನ್ನೆಸರಿ ಕ್ಯಾಲರಿ ಅಪ್ಟೇಕ್ ಆಗುತ್ತೆ. ಬಿಯರ್ ಬೆಲ್ಲಿ ಎಲ್ಲ ಬೆಲ್ಲಿ ಬರುತ್ತೆ ಅಷ್ಟೇ, ಓಕೆ. ಫ್ಯಾಟ್ ಸ್ಟೋರೇಜ್ ಆಗೇ ಆಗುತ್ತೆ. ಸೊ ಬರೀ ಬಿಯರಿಂದ ಅಂತ ಆಗೋದು ಇಲ್ಲ ಇಲ್ಲ, ಯಾವುದು ಬರೀ ಇದರಿಂದ ಅಂತ ಯಾವತ್ತೂ ಇಲ್ಲ. ಅದು ಹೆಂಗೆ ಅಂದರೆ ಮಿಕ್ಸ್. ನಾವು ಮೈ ಹುಷಾರು ತಪ್ಪಿತು ಅಂತ ಹೇಳ್ತೀವಲ್ಲ, ಅದು ಎಲ್ಲ ಮಿಕ್ಸ್ ಇರುತ್ತೆ. ನಾವು ಅವತ್ತು ಸರಿಗೆ ನಿದ್ದೆ ಮಾಡಿರಲ್ಲ, ಇಮ್ಯುನಿಟಿ ಡ್ರಾಪ್ ಇರುತ್ತೆ, ನಾವೆಲ್ಲ ಆಚೆ ಓಡಾಡಿರ್ತೀವಿ, ಅಲ್ಲಿ ಎ ಸಿ ಬ್ಲಾಸ್ಟ್ ಹೊಡಿತಾ ಇರ್ತಾರೆ, ಸ್ವಲ್ಪ ಚಳಿ ಆಗಿರುತ್ತೆ, ಆಮೇಲೆ ಏನೋ ಗ್ಲಾಸು ತೊಳಿಲ್ದೇ ಇರೋ ಗ್ಲಾಸಲ್ಲಿ ನೀರು ಕುಡ್ದಿರ್ತೀವಿ, ಎಲ್ಲ ಆ್ಯಡ್ ಆಗಿ ನಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿ ಹುಷಾರು ತಪ್ಪದು. ಬರೀ ಒಂದರಿಂದ ಅಂತ ಯಾವತ್ತೂ ಆಗಲ್ಲ, ಎಲ್ಲ ನೋಡ್ಕೋಬೇಕು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್, ಒಂದೊಂದು ಸ್ಟೆಪ್ ಹತ್ತಿದ್ರೇ ಫಸ್ಟ್ ಫ್ಲೋರ್ಗೆ ಹೋಗೋದು, ಡೈರೆಕ್ಟ್ ಜಂಪ್ ಹೊಡೆದ್ರೆ ಕಾಲು ಮುರ್ಕೋತೀವಿ, ಅದೇ ಲೆಕ್ಕ. ಒಬ್ರು ಬ್ರ್ಯೂ ಮಾಸ್ಟರ್, ನನ್ನ ನಾಲೆಜ್ ಪ್ರಕಾರ ಹಿ ಈಸ್ ಬೇಸಿಕ್ಲಿ ದ ಮಾಸ್ಟರ್ ಆರ್ ದ ಲೀಡರ್ ಫಾರ್ ಆಲ್ ದಿ ಬೆವರೇಜಸ್ ದಟ್ಸ್ ಬೀಂಗ್ ಸೋಲ್ಡ್. ಬಟ್ ವಾಟ್ ಎಕ್ಸಾಕ್ಟ್ಲಿ ಡಸ್ ಅ ಬ್ರೂ ಮಾಸ್ಟರ್ ಡೂ? ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ? ಸೊ ಬ್ರೂ ಮಾಸ್ಟರ್ ಅಂದರೆ ಆ ಬ್ರೂರಿಗೆ ಅವರೇ ಮಾಸ್ಟರ್, ಎಲ್ಲ ಗೊತ್ತಿರಬೇಕು. ಆ ಬ್ರೂರಲ್ಲಿ ಏನೇನು ನಡೀತದೆ, ಹೆಂಗೆ ನಡೀತದೆ ಪ್ರಾಸೆಸ್ಸು, ಇಲ್ಲಿಂದ ರಾ ಮೆಟೀರಿಯಲ್ ಬರ್ತದೆ, ಅದ್ರ ಕಾಸ್ಟ್ ಎಷ್ಟು, ಅವರು ಅಲ್ಲಿ ಬೆಳೆಸೋವಾಗ ಸರಿಗೆ ಬೆಳೆಸಿದ್ರೋ ಇಲ್ವಾ, ಅದ್ರ ಸರ್ಟಿಫಿಕೇಟ್ಸ್ ಬಂತಾ ಇಲ್ವಾ, ಅವೆಲ್ಲ ನೋಡಬೇಕು. ಬ್ರೂ ಮಾಸ್ಟರ್ ಬರೀ ರೆಸಿಪೀಸ್ ಮಾತ್ರ ಡಿಸೈಡ್ ಮಾಡೋದಲ್ಲ, ಎಲ್ಲ ಎಂಡ್ ಟು ಎಂಡ್. ಅಂದರೆ ಬಿಯರ್ ಬಾಟ್ಲ್ಗೆ ಹೋಗಿ ಕಸ್ಟಮರ್ಗೆ ಹೋದ್ಮೇಲೆ ಅವ್ರಿಗೆ ಸರಿಗೆ ಎಕ್ಸ್ಪೀರಿಯನ್ಸ್ ಇತ್ತಾ ಇಲ್ವಾ, ಬಿಯರ್ ಬಾಟ್ಲಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆಯೋ ಇಲ್ವಾ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರ ತಲೆ ಮೇಲಿರುತ್ತೆ. ಅವ್ರ ಕೆಳಗಡೆ QA/QC, ಆ್ಯನಲಿಸ್ಟು, ಬ್ರೂವರ್ಸು, ಹೆಲ್ಪರ್ಸು, ಆಮೇಲೆ ಪ್ಯಾಕೇಜಿಂಗ್ ಲೈನ್ ಎಕ್ಸ್ಪರ್ಟ್ಸು, ಎಷ್ಟೊಂದು ಜನ ಬಂದ್ಬಿಡ್ತಾರೆ ಅವ್ರ ಕೆಳಗಡೆ. ಸೊ ಅವರು ಒಂಥರ ಮ್ಯಾನೇಜರ್ ಥರ ಅಷ್ಟೇ, ಬ್ರೂ ಮಾಸ್ಟರ್. ಓಕೆ. ಇವ್ರದ್ದೆಲ್ಲ ಈ ಪ್ರಾಡಕ್ಟ್ದು ಓನರ್ ಇವರೇ. ಓಕೆ. ಬಟ್ ಆ ಪ್ರಾಡಕ್ಟ್ ಓನರು ಬೇರೆಯವ್ರು, ಯಾರೋ ಆ್ಯಕ್ಚುಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವರು. ಬಟ್ ಬ್ರೂ ಮಾಸ್ಟರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಅದು, ಇದರದ್ದು ಚೆನ್ನಾಗಿ ಆಚೆ ಹೋಗ್ಬೇಕು, ಟೇಸ್ಟ್ ಚೆನ್ನಾಗಿರಬೇಕು, ಕುಡಿಯೋಕ್ಕೆ ಅನಿಸ್ಬೇಕು, ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಬೇಕು, ಅದೇನಿದೆ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಬೇಕು, ಎಲ್ಲ ಕಂಪ್ಲೈನ್ಸಸ್ ಫಾಲೋ ಆಗಬೇಕು, FSSAI ಇರಲಿ, ISO ಇರಲಿ, ಯಾವುದೇ ಇದ್ದರೂ ಅದೆಲ್ಲ ಫಾಲೋ ಆಗಿ ಕರೆಕ್ಟಾಗಿ ಇದು ಆಚೆ ಹೋಗಬೇಕು. ಆಮೇಲೆ ಡೆಡ್ಲೈನ್ಸ್ ಇರುತ್ತೆ, ಇಷ್ಟು ಲೀಟ್ರ್ ಆಚೆ ಹೋಗಬೇಕು, ಇಷ್ಟಿದು ಅಂತ. ಅದು ಎಲ್ಲ ಕಮರ್ಷಿಯಲಲ್ಲಿ ಈಗ ಹೇಳಿದ್ದು. ಕ್ರಾಫ್ಟ್ ಬ್ರೂವರಿಯಲ್ಲಿ ಅಷ್ಟೆಲ್ಲ ಇರಲ್ಲ, ಯಾಕಂದರೆ ಅಷ್ಟೊಂದು ಪ್ರಾಸೆಸ್ ಇರಲ್ಲ. ನಮಗೆ ಬಿಯರ್ ರೆಡಿ ಆದಮೇಲೆ ಟ್ಯಾಪಿಗೆ ಬಂದಮೇಲೆ ಮುಗೀತು ಕೆಲಸ. ಅಲ್ಲಿ ಟ್ಯಾಪ್ ಕ್ಲೀನಿಂಗ್ ಆಗಬೇಕು, ಗ್ಲಾಸಸ್ ಕ್ಲೀನಿಂಗ್ ಆಗಬೇಕು, ಗ್ಲಾಸ್ ಕರೆಕ್ಟಾಗಿ ಹೋಗ್ತಾ ಇದೆಯೋ ಇಲ್ವೋ, ಗ್ಲಾಸು ಚಿಪ್ ಇದೆಯಾ, ಅದು ಕರೆಕ್ಟ್ ಎಡ್ಜಸ್ ಕರೆಕ್ಟಾಗಿದೆಯಾ ಇಲ್ವಾ, ಆಮೇಲೆ ಗ್ಲಾಸ್ ಕ್ವಾಲಿಟಿ ಲಿಪ್ಸ್ಟಿಕ್ ಮಾರ್ಕ್ಸ್ ಇದೆಯಾ, ಅವೆಲ್ಲ ನೋಡಬೇಕು. ಅದೆಲ್ಲ ಅದಕ್ಕೆಲ್ಲ ನಾವು ಹೇಳಿರ್ತೀವಿ, ಈ ಥರ ನೋಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಟೀಮ್ ಅವ್ರಿಗೆಲ್ಲ ಹೇಳ್ತಾ ಇರ್ತೀವಿ, ಅವ್ರು ಅಬ್ಸರ್ವ್ ಮಾಡಿ ಹೇಳ್ತಾ ಇರ್ತಾರೆ, ನಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಏನೋ ಬಂತು ಅಂದರೆ ಅದು ರಿವ್ಯೂ ಆಗಿಬಿಟ್ಟಿರುತ್ತೆ ಎಲ್ಲ ಆನ್ಲೈನಲ್ಲಿ, ಈ ಥರ ಈ ಜಾಗಕ್ಕೆ ಹೋಗಿದ್ವಿ ಹಿಂಗೆ ಬಂತು ಅಂತ. ಸೊ ಅದು ರೆಪ್ಯುಟೇಷನ್ಗೆ ಹಾನಿಕರ ಅಲ್ವಾ. ಸೊ ಅದೆಲ್ಲ ನೋಡ್ತಾ ಇರಬೇಕು, ಅದಕ್ಕೆ ಬ್ರೂ ಮಾಸ್ಟರ್ ಅಂತ ಕರೆಯೋದು. ಸೊ ಎಲ್ಲದ್ರದ್ದು ರೆಸ್ಪಾನ್ಸಿಬಿಲಿಟಿ ಇವ್ರ ಕೈಯಲ್ಲಿದೆ ಅಂತ ಹೇಳೋದಕ್ಕೆ ಬ್ರೂ ಮಾಸ್ಟರ್. ಅದಕ್ಕೆ ಕೋರ್ಸಸ್ ಇದೆ, ಜರ್ಮನಿಲಿದೆ, UK-ಲಿದೆ, US ಅಲ್ಲಿದೆ, ಆಸ್ಟ್ರೇಲಿಯಾಲಿದೆ, ಇಂಡಿಯಾಲೂ ಎಲ್ಲೋ ಪುಣೆಲೆಲ್ಲೋ ಮಾಡ್ತಾರೆ. ಬಟ್ ಇಟ್ಸ್ ನಾಟ್ ಸೊ ಅಷ್ಟು ಹೈ ಲೆವೆಲಲ್ಲಿ, ಯಾಕೆಂದರೆ ಇದು ದಿಸ್ ಇಸ್ ನಾಟ್ ಅ ಬೆವರೇಜ್ ವಿ ಡೆವಲಪ್ಡ್ ಅಲ್ವಾ. ಎಲ್ಲ ಬೇರೆ ಕಡೆ ಕಲ್ತು ನಾವು ಮಾಡ್ತಾ ಇರೋದು. ಇವಾಗ ವಿ ಆರ್ ಆಲ್ ಮೇಕಿಂಗ್ ಇಟ್ ಬೆಟರ್ 100%. ವಿ ಮೇಕ್ ಎಕ್ಸಲೆಂಟ್ ಬಿಯರ್ಸ್. ಬಟ್ ಕಲ್ತಿರೋದೆಲ್ಲ ಬೇರೆ ಬೇರೆ ಕಡೆಯಿಂದಾನೆ, ಯಾಕೆಂದರೆ ಬ್ರಿಟಿಷ್ ಅವರು ಅಲ್ಲಿಂದ ತಂದು ಇಲ್ಲಿ ಮಾಡ್ತಾ ಇದ್ದಿದ್ದು, ಇಲ್ಲೇ ಮಾಡಿ ಯಾವತ್ತೂ ಮಾಡ್ತಾರೆ. ಅದಕ್ಕೆ IPA ಅಂತ ಹೆಸರು ಬಂತು, ಇಂಡಿಯಾ ಪೇಲ್ ಏಲ್ ಅಂತ. ಯಾಕೆ ಅಂದರೆ ಬ್ರಿಟಿಷ್ ಅವರು ಇಲ್ಲಿ ಹಾಟ್ ಇದೆ ಅಂದ್ಬಿಟ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಯರು, ಅಲ್ಲಿಂದ ಬ್ರೂ ಮಾಡಿ ಶಿಪ್ಪಲ್ಲಿ ಕಳಿಸೋರು ವುಡನ್ ಬ್ಯಾರಲ್ಸಲ್ಲಿ. ಸೊ ಅದು ಜರ್ನಿಲಿ ಚೇಂಜ್ ಆಗಿ ಹಾಳಾಗ್ಬಿಟ್ಟು ಬರೋದು. ಸೊ ಅಲ್ಲಿರೋ ಒಬ್ಬ ಬ್ರೂವರು ಏನು ಮಾಡ್ದ, ಅಯ್ಯೋ ಹಾಳಾಗ್ತಾ ಇದೆಯಲ್ಲ, ಸರಿ ನಾನು ಹಾಪ್ಸು ಬಿಯರೆಲ್ಲ ಆದಮೇಲೆ ಇನ್ನೂ ಹಾಪ್ಸ್ ಹಾಕ್ಬಿಟ್ಟು ಆ ಬ್ಯಾರಲಲ್ಲಿ ಕಳಿಸ್ತೀನಿ ಅಂತ. ಹಾಪ್ ಒಂದು ಫ್ಲವರ್, ಇಟ್ಸ್ ನ್ಯಾಚುರಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಅದು ಅಂದರೆ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಬಿಡಲ್ಲ, ಅಳಿಸ್ಬಾರ್ದು ಅಂದ್ಬಿಟ್ಟು ಅದನ್ನು ನಾನು ಹಾಕ್ತೀನಿ ಅಂತ ಯೋಚನೆ ಮಾಡ್ದ. ಸರಿ ಆಯಿತು ಅಂದ್ಬಿಟ್ಟು ಅದು ಬಂತು. ಬಟ್ ಅದು ಮಾಡಿದ್ದೇ ಬೇರೆ ಥರ, ಇಲ್ಲಿ ಬಂದಿದ್ದು ಬೇರೆ ಥರ. ಬಟ್ ಇದು ಕುಡಿಯೋವಾಗ ಅವ್ರಿಗೆ ಖುಷಿಯಾಗೋಗಿದೆ, ಸಖತ್ತಾಗಿದೆ ಈ ಬಿಯರು, ಹೊಸದು ಸೂಪರಾಗಿದೆ. ಸೊ ಆ ಜರ್ನಿ ಬರ್ತಾ ಇದ್ದಿದ್ದು ಇಂಡಿಯಾಗೆ. ಆಮೇಲೆ ಬಿಯರು ಒಂಥರ ಪೇಲಾಗಿ ಈಸಿ ಡ್ರಿಂಕಿಂಗ್ ಇತ್ತು, ಅರೌಂಡ್ ಐ ಥಿಂಕ್ 8% ಏನೋ ಇತ್ತು ಅದು ಬಿಯರು. ಆಮೇಲೆ ಅದು ಏಲ್ ಕ್ಯಾಟಗರಿ, ಯಾಕೆಂದರೆ ಅದು ಆ ಟೈಪ್ ಆಫ್ ಈಸ್ಟ್ ಯೂಸ್ ಮಾಡಿದ್ದ, ಅದಕ್ಕೆ ಏಲ್ ಕ್ಯಾಟಗರಿ ಅಂದ್ಬಿಟ್ಟು IPA ಇಂಡಿಯಾ ಪೇಲ್ ಏಲ್ ಅಂತ ಹೆಸರು ಬಂತು. ಗೊತ್ತಾಯ್ತು. ಸೊ ಅದರಿಂದ ಆ ಟೆಕ್ನಿಕ್ಕಿಂದ ವರ್ಲ್ಡ್ ಫೇಮಸ್ ಆಗೋಯ್ತು.
UK ಅಲ್ಲಿ ಅವ್ರು ಶುರು ಮಾಡಿದ್ರು ಎಷ್ಟೊಂದು ಜನ. US ಅಲ್ಲಿ ಆ್ಯಕ್ಚುಲಿ ಗ್ಲೋ ಅಪ್ ಆಗಿದ್ದು. ಯಾಕೆಂದರೆ ಇಲ್ಲಿ ಹಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಅಂತಿದೆ. ಇಷ್ಟೊಂದು ಥರ ಹಾಪ್ಸ್ ಬರ್ತಾಯಿತ್ತು. ಜರ್ಮನಿಲೂ ಬೇರೆ ಥರ ಹಾಪ್ಸ್ ಬರ್ತಾಯಿತ್ತು. ಅವರು ಕೊಲಾಬ್ರೇಷನ್ ಮಾಡಿ ಎಷ್ಟೊಂದು ವೆರೈಟೀಸ್ ಡೆವಲಪ್ ಮಾಡ್ತಾಯಿದ್ರು. ಸೊ ಇದು ಬೇರೆ ಹಾಪ್ಸ್ ಆಗೋವಾಗ ಬೇರೆ ಫ್ಲೇವರ್ ಪ್ರೊಫೈಲ್ ಬರೋದು. ಮ್ಯಾಂಗೋ ಹಣ್ಣಿಂದು, ಆಮೇಲೆ ಗೋವಾ ಹಣ್ಣಿಂದು ಎಲ್ಲ ಬೈ ನ್ಯಾಚುರಲಿ ಬರೋದು ಆಯಿಲ್ಸಿಂದ ಅದರದ್ದು. ಸೊ ಅದಕ್ಕೆ ಇಂಡಿಯಾ ಪೇಲ್ ಏಲ್ ಅಂತ ಒಂದು ಫೇಮಸ್ ಆಗೋಯ್ತು. ಕ್ರಾಫ್ಟ್ ಬಿಯರ್ ಬೂಮ್ ಆಗಿದ್ದೆ ಆ ಸ್ಪೆಷಲ್ ಕ್ಯಾಟಗರಿಯಿಂದ. ತುಂಬಾ ಜನರು ಕುಡಿಯಕ್ಕೆ ಕೂತ್ಕೊಂಡಾಗ ಒಂದು ಕಾಮನ್ ಟಾಪಿಕ್ ಬರೋದೇನಂದ್ರೆ, ಸಾಕಾಯ್ತಪ್ಪ ಜೀವನ, ನಾವು ಒಂದು ಎಣ್ಣೆ ಅಂಗಡಿ ಹಾಕೋಣ ಬಾ, ಒಂದು ವೈನ್ ಶಾಪ್ ಹಾಕೋಣ ಬಾ, ಇಲ್ಲ ಒಂದು ಪಬ್ ಹಾಕೋಣ ಬಾ, 3 ಜನ ಫ್ರೆಂಡ್ಸ್ ಇದೀವಿ, ಲೋನ್ ತಗೊಂಡ್ಬಿಟ್ಟು ಹಾಕೋಣ, ಆಯ್ತಾ, ಒಂದು ಏನೋ ಒಂದು ಸ್ಟಾರ್ಟ್ ಮಾಡೋಣ ಜೋಶಲ್ಲಿ. ಕುಡಿಯೋವಾಗಲೇ ಬರುತ್ತೆ ತುಂಬಾ ಜನರಿಗೆ, ರೈಟ್? ಈಗ ನಿಜವಾಗ್ಲೂ ಯಾರಾದ್ರೂ ಮಾಡ್ಬೇಕು ಅಂತ ಇದ್ದಾರೆ, ಯಾರೋ ಒಬ್ರು ವೈನ್ ಶಾಪು, ಬ್ರಿವರಿ, ಪಬ್ ಹಾಕ್ಬೇಕಂತಿದ್ದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಪ್ರಾಸೆಸ್ ಏನು? ಲೈಸೆನ್ಸಸ್ ಬೇಕಂತ ಹೇಳ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಸೆನ್ಸಸ್ ಇದೆ. ಎಕ್ಸೈಸ್ ಇಂದ ತಗೋಬೇಕು. ರೈಟ್. ಫಸ್ಟ್ ಕಾಸ್ಟ್ ಅಸೋಸಿಯೇಟೆಡ್ ಎಷ್ಟಿದೆ? ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಎಕ್ಸೈಸ್ ವೆಬ್ಸೈಟ್ ಅಲ್ಲೇ ಇದೆ. ಒಂದೊಂದು 5 lakhs ಇದೆ, ಒಂದು 2 lakhs ಇದೆ, ಒಂದು 12 ಇದೆ. ಡಿಪೆಂಡಿಂಗ್ ಆನ್ ಯಾವ ಕ್ಯಾಟಗರಿ ಲೈಸೆನ್ಸ್ ತೊಗೊತಾ ಇದ್ದೀರಾ ಅದ್ರ ಪ್ರಕಾರ ಇರುತ್ತೆ. ಬಟ್ ಅಷ್ಟು ಕೊಟ್ಬಿಟ್ಟು ಸಿಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಲೈಸೆನ್ಸಸ್ ಅದು ಸ್ವಲ್ಪ ಬ್ಯೂರೋಕ್ರಸಿ ಇದ್ದೇ ಇರುತ್ತೆ. ಏನೇ ಪೇಪರ್ ವರ್ಕ್ ಅಂದರೆ ಅದು ಬ್ಯೂರೋಕ್ರಸಿ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಅದನ್ನ ಪಡ್ಕೊಳ್ಳೋದು ಒಂದು ಟ್ಯಾಲೆಂಟು. ಸೊ ಅದನ್ನ ಪಡ್ಕೊಂಡ್ಮೇಲೆ ನೀವು ಜಾಗ ಇದ್ದರೆ ಜಾಗಕ್ಕೆ ಅದು ಅಟ್ಯಾಚ್ ಮಾಡಬೇಕು ಆ ಲೈಸೆನ್ಸ್, ಈ ಜಾಗದಲ್ಲೇ ಆಗೋದು ಅಂತ. ಲೈಸೆನ್ಸ್ ಇಟ್ಕೊಂಡು ನಾನು ಎಲ್ಲಿ ಬೇಕಾದ್ರೂ ಹಾಕೋದು ಆ ಥರ ಇರಲ್ಲ. ಈಗ ನಾನು ಒಂದು ರೆಸ್ಟೋರೆಂಟ್ ರೇಂಜ್ ಇರುತ್ತೆ. ಆ ಏರಿಯಾಲಿ ಎಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆ ಜಾಗಕ್ಕೆ ಮಾತ್ರ ಲೈಸೆನ್ಸ್ ಯೂಸ್ ಮಾಡಕ್ ಸಾಧ್ಯ. ಹೌದು, ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಲೈಸೆನ್ಸ್ ಇದೆ ಅಂತ ಯೂಸ್ ಮಾಡಿ ಅಟ್ಯಾಚ್ ಆಗಿಬಿಟ್ರತ್ತ ಅಡ್ರೆಸ್ಗೆ ನಿಮ್ಮ ಪ್ಯಾನ್ ಕಾರ್ಡು, ನಿಮ್ದಿದು ಜಿಯೋ ಟ್ಯಾಗ್ ಎಲ್ಲ ಮಾಡ್ತಾ ಇದ್ದಾರೆ ಈಗ. ಅಲ್ಲೇ ಇರಬೇಕು ಆ ಲೈಸೆನ್ಸು ಆ ಜಾಗಕ್ಕೆ. ಬಟ್ ಟ್ರಾನ್ಸ್ಫರಬಲ್ ಒಂದೊಂದು ಇರುತ್ತೆ, ಒಂದೊಂದು ನಾನ್ ಟ್ರಾನ್ಸ್ಫರಬಲ್ ಇರುತ್ತೆ. ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಾಸೆಸ್ ಇದೆ. ಎನಿಥಿಂಗ್ ಇಲ್ಲಿಂದ ಅಲ್ಲೋಗ್ಬೇಕು ಅಂದರೆ ಒಂದು ಪ್ರಾಸೆಸ್ ಇರುತ್ತೆ ಗೌರ್ಮೆಂಟಲ್ಲಿ. ಅದ್ರ ಪ್ರಕಾರನೇ ಕಾಸ್ಟ್ ಇರುತ್ತೆ, ಆಮೇಲೆ ಮೂವ್ಮೆಂಟ್ ಇರುತ್ತೆ, ಪೇಪರ್ದು ಅದು ಇದು ಕೆಲಸ ಇದ್ದೇ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಲೈಸೆನ್ಸ್ ತೊಗೋಬೇಕು. ಫಸ್ಟು ಜಾಗ ಫೈನಲೈಸ್ ಮಾಡಿ ಫಂಡ್ಸ್ ರೆಡಿ ಮಾಡಿಕೊಂಡು ಲೈಸೆನ್ಸ್ ಅಪ್ರೋಚ್ ಮಾಡಬೇಕು. ಆ್ಯಸ್ ಅ ಲೇಮ್ಯಾನ್ ಹೋಗಿ ಲೈಸೆನ್ಸ್ ಅಪ್ರೋಚ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಅದಕ್ಕೊಬ್ಬರು ಲೈಸೆನ್ಸ್ ಕನ್ಸಲ್ಟೆಂಟ್ ಅಂತ ಇಟ್ಕೋಬೇಕು. ಯಾಕಂದರೆ ಅವ್ರು ಓಡಾಡೋದಿರುತ್ತೆ, ಪೇಪರ್ ವರ್ಕ್ ಇರುತ್ತೆ. ಈ ಕಂಪ್ಲೇಂಟ್ಸ್ ಬೇಕು ಸರ್ ಅಂತಾರೆ. ಅದು ನೀವು ಅದನ್ನು ರೆಡಿ ಮಾಡ್ಕೊಂಡು ಇವ್ರು ಕೊಟ್ಟರು, ಇವ್ರು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಹಿಂಗೆ ಹೇಳಿದ್ರು ಇದೆಲ್ಲ ಆಗಬೇಕು. ಸೊ ಅದೆಲ್ಲ ಆದಮೇಲೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ನಾನೇ ಮಾಡ್ತೀನಿ, ನಂಗೆ ಗೊತ್ತು ಅವರು ಇವರು ಅಂದರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಟೈಮ್ ಹಿಡಿಯುತ್ತೆ. ಸೊ ನಿಮಗೆ ಟೈಮ್ ಈಸ್ ಮನಿ ಅಷ್ಟೇ. ನೀವು ಇಲ್ಲಿ ಲೇಟಾಗಿ ಓಪನ್ ಮಾಡಿದಷ್ಟು ನಿಮ್ಮ ರಿಯಲ್ ಎಸ್ಟೇಟು ಅದರದ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಲ್ಲಿ ರೆಂಟಲ್ಲಿ ತೊಗೊಂಡಿದ್ರೆ ಅದೇ ಕಟ್ತಾ ಇರ್ತೀರ. ಸೊ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಬೇಗ ಕೆಲಸ ಮುಗಿಸ್ಬೇಕು ಆ ಡಿಪಾರ್ಟ್ಮೆಂಟಲ್ಲಿ. ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಬರ್ತಾರೆ, ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಪೊಲೀಸ್ NOC ಬೇಕಾಗತ್ತೆ. ಯಾಕೆಂದರೆ ಪಬ್ಬಲ್ಲಿ ಇವೆಲ್ಲ ಇಲ್ದ್ರೇ ನಿಮಗೆ ಲೈಸೆನ್ಸ್ ಸಿಗೋದು. ಸೊ ಎಕ್ಸೈಸು, ಪೊಲ್ಯೂಷನ್ ಕಂಟ್ರೋಲ್ ಅಂದ್ರಿ, ಫೈರ್ ಡಿಪಾರ್ಟ್ಮೆಂಟ್, ಅದು ಬಿಟ್ಟು ಬೇರೆ ಯಾವ ಡಿಪಾರ್ಟ್ಮೆಂಟ್? ಪೊಲೀಸ್ ಇವರೆಲ್ಲ ಕಡೆಯಿಂದ ಅಪ್ರೂವಲ್ಸ್ ಬೇಕು. ಹೌದು, ಬೇಕೇ ಬೇಕು. ಬಟ್ ಇಟ್ ಡಿಪೆಂಡ್ಸ್. ಈಗ ನೀವು MRP ಸ್ಟೋರ್ ಇಡೋವಾಗ ಇಷ್ಟೊಂದು ಕಾಂಪ್ಲಿಕೇಶನ್ ಇಲ್ಲ. ಫೈರ್ ಬರುತ್ತೆ, ಪೊಲ್ಯೂಷನ್ ಕಂಟ್ರೋಲ್ ಅವ್ರದ್ದೇನು ಬರಲ್ಲ. ಬಟ್ ಈಗ ಪಬ್ ನಡೆಸಬೇಕು ಅಂದರೆ CL9 ಬೇಕು, CL7 ಬೇಕು. CL7 ಏನು ಅಂದರೆ 5 star ಟೂರಿಸ್ಟ್ ಹೋಟೆಲ್ ಲೈಸೆನ್ಸ್ ಅಂತ. ನೀವು ರೂಮ್ಸ್ ಇರಬೇಕು, 24 hours ರನ್ ಆಗುತ್ತೆ ಅಂತ ತೋರಿಸ್ಕೋಬೇಕು. ಸೊ ಅದಕ್ಕೆ ಸ್ಪೆಷಲ್ ಲೈಸೆನ್ಸ್ ಇರುತ್ತೆ. CL9 ಪಬ್ಬು ಬಾರ್ಗೆ ಅಂತ ಲೈಸೆನ್ಸು. ಇದಿದ್ದರೆ ಅದ್ರ ಜೊತೆ ನೀವು ಮೈಕ್ರೋಬ್ರೂರಿ ಲೈಸೆನ್ಸ್ ಅಪ್ಲೈ ಮಾಡಬೇಕು. ಎಕ್ವಿಪ್ಮೆಂಟ್ ಎಲ್ಲ ಬಂದಮೇಲೆ ಇನ್ಸ್ಟಾಲೇಷನ್ ಆಗೋವಾಗ ಅವ್ರನ್ನ ಕರೆಸಿ, ನೋಡಿ ಎಕ್ವಿಪ್ಮೆಂಟ್ ತರಿಸಿಟ್ಟಿದ್ದೀವಿ, ಲೇಔಟ್ ಎಲ್ಲ ಅಪ್ರೂವಲ್, ಬ್ಲೂ ಪ್ರಿಂಟ್ ಅಪ್ರೂವಲ್ ಆದಮೇಲೆ, ಫೈರ್ NOC ಅವ್ರದ್ದೆಲ್ಲ ಆದಮೇಲೆ, ನಮ್ಮದೆಲ್ಲ ಆಗಿದೆ, ನಿಮ್ಮ ಲೈಸೆನ್ಸ್ ಕೊಡಿ, ನಾನು ಬ್ರೂ ಮಾಡಬೇಕು, ಇಲ್ಲಿಂದ ಬ್ರೂ ಮಾಡಿ ನಾನು ನಮ್ಮ ಬಾರ್ ಇದೆ ಅಟ್ಯಾಚ್ಡ್, ಅಲ್ಲಿ ಸೆಲ್ ಮಾಡಬೇಕು. ಸೊ 2 ಲೈಸೆನ್ಸ್ ಬಂದುಬಿಡುತ್ತೆ. ಬರೀ ಬಾರ್ ಲೈಸೆನ್ಸ್ ಇಟ್ಕೊಂಡು ನೀವು ಬ್ರೂ ಮಾಡೋಕ್ಕಲ್ಲ, ಬರೀ ಮೈಕ್ರೋಬ್ರೂರಿ ಲೈಸೆನ್ಸ್ ಇಟ್ಕೊಂಡು ಈ ಬಿಯರ್ನ ನೀವು ಸೆಲ್ ಮಾಡೋಕ್ಕಾಗಲ್ಲ. 2 ಬೇಕು. ಸೊ ಅದು 2 ಇದ್ದರೆ ನೀವು ಅಲ್ಲೇ ಪ್ರೆಮೈಸಸ್, ಆನ್ ಪ್ರೆಮೈಸ್ ಅಂತೀವಿ. ಆನ್ ಪ್ರೆಮೈಸ್ ಅಂದರೆ ಈ ಜಾಗದಲ್ಲಿ ಮಾತ್ರ ನಿಮಗೆ ಸೇಲ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ನೀವು ಅದನ್ನು ಬೇರೆ ಆಚೆ ಕೊಡಬೇಕು ಅಂದರೆ ಅದು ಬ್ರೂರಿ ಲೈಸೆನ್ಸ್. ಅದು ಇದಕ್ಕೆ ಅಟ್ಯಾಚ್ ಆಗೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಕಂಪ್ಲೈನ್ಸಸ್ಸೇ ಬೇರೆ ಇದೆ. ಇಷ್ಟು ಜಾಗ ಬೇಕು, ಇಷ್ಟು ಬಾಟಲ್ಸ್ ಹೋಗಬೇಕು ಅಂತಿರುತ್ತೆ, ಇಷ್ಟು ಪ್ರೊಡಕ್ಷನ್ ಕ್ಯಾಪಿಂಗ್ ಇರುತ್ತೆ,
ಅಲ್ಲಿ ಇಷ್ಟು ಡ್ಯೂಟಿ ಕಟ್ಟಬೇಕು ಅಂತ ಇರುತ್ತೆ. ನಿಮ್ಗೆ ಅದೆಲ್ಲ ಮ್ಯಾಚ್ ಆಗಲ್ಲ. ನೀವು ಒಂದು ಸೊ ದೊಡ್ಡದು ಲೀಟರ್ಸ್ ಹಿಡ್ದಿದ್ರೆ. ಲೆಕ್ಕ ಸೇಲ್ ಮಾಡ್ಬೇಕಂತನೂ ಇರುತ್ತೆ. ಹೌದೌದು. ಅಲ್ಲ ಅಷ್ಟು ಮಾಡದೇ ಇದ್ರೆ ನಿಮ್ಗೆ ಅದು ಪ್ರಾಫಿಟಬಲ್ ಇರಲ್ಲ ಬಿಸ್ನೆಸ್. ಬಟ್ ಗವರ್ಮೆಂಟ್ ರೂಲ್ ಇರುತ್ತೆ, ಎಕ್ಸೈಸ್ ರೂಲ್ ಇರುತ್ತೆ ಹಾ. ದಟ್ ಆ ಲೈಸೆನ್ಸ್ ನೀವು ಮೇಂಟೈನ್ ಮಾಡ್ಬೇಕಾದ್ರೆ ಯು ನೀಡ್ ಟು ಸೆಲ್ ಸೊ ಮಚ್ ಆಫ್ ಹಾ ಹಾ. ಸೊ ಈಗ ಮೈಕ್ರೋ ಬ್ರೂರಿ ಕ್ಯಾಟಗರಿಲಿ ನೀವು ಆನ್ಯುವಲಿ 30,000 ಇಂಟು 12 30,000 into 12. ಓಕೆ, ಅಂದ್ರೆ 12 ತಿಂಗಳು 30,000 ಇಂಟು 12 ಎಷ್ಟು ಬರುತ್ತೆ? ದಟ್ ಈಸ್ ಯುವರ್ ಆನ್ಯುವಲ್ ಕ್ಯಾಪಿಂಗ್. ಅದ್ರ ಮೇಲೆ ನೀವು ಮಾಡಂಗೂ ಇಲ್ಲ ಮಾರಂಗೂ ಇಲ್ಲ. ಅದು ಕಮ್ಮಿ ಆದ್ರೆ ಕಮ್ಮಿ ಆದ್ರೆ ಪರವಾಗಿಲ್ಲ. 0 to 30,000 ಪರ್ ಮಂತ್ ಇಂಟು 12 ಮಂತ್ಸ್. ಓಕೆ, ಸೊ ಅಷ್ಟು ದಟ್ ಈಸ್ ಯುವರ್ ಆನ್ಯುವಲ್ ಕೆಪಾಸಿಟಿ. ಅದ್ರ ಮೇಲೆ ನೀವು ಕ್ರಾಸ್ ಆಗಂಗಿಲ್ಲ. ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿ ಎಷ್ಟೇ ಡಿಮಾಂಡ್ ಇದ್ರು. ಎಷ್ಟೇ ಡಿಮ್ಯಾಂಡ್ ಇದೆ ಅದು ಅಷ್ಟು ಕಷ್ಟ ಇದೆ, ಮಾಡಲ್ಲ. ಬರೀ ಒಂದು ಫ್ಯೂ ಔಟ್ಲೆಟ್ಸ್ ಮಾಡ್ತಾರೆ, ರೆಪ್ಯೂಟೆಡ್ ಔಟ್ಲೆಟ್ಸ್ ಲೈಕ್ ಟಾಯ್ಟು ಮತ್ತು ಐರನ್ ಹಿಲ್ ಅಂತ ಒಬ್ರು ಇದ್ದಾರೆ, ಅವರು ಅಷ್ಟು ಮಾಡ್ತಾರೆ. ಸೊ ಬಟ್ ಕೆಪಾಸಿಟಿ ನೀವು ಒಳ್ಳೆ ಜಾಗದಲ್ಲಿ ಒಳ್ಳೆ ಮಾರ್ಕೆಟಿಂಗು ಒಳ್ಳೆ ಟೀಮ್ ನಮ್ಮ ಥರ ಎಲ್ಲ ಬಂತು ಅಂದರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ಬಟ್ ಎಫರ್ಟ್ ಹಾಕ್ಲೇಬೇಕು. ಸುಮ್ಮನೆ ನಾನು ಮನೇಲಿ ಕೂತ್ಕೊಂತೀನಿ ದುಡ್ಡು ಹಾಕ್ಬಿಟ್ಟಿನಿ ಅಂದರೆ ಹಂಗೆಲ್ಲ ವರ್ಕ್ ಆಗಲ್ಲ. ಈಗ ನಾವು ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಇನ್ ದ ಬ್ರೂರಿ. ಅಲ್ಲಿ ಇಷ್ಟೆಲ್ಲ QA/QC ನೋಡ್ತಾ ಇರ್ತೀವಿ. ನಮ್ಮ ಮ್ಯಾನ್ ಪವರ್ ಎಲ್ಲ ಸರಿ ಕೆಲಸ ಮಾಡ್ತಾರ, ಟೈಮಿಗೆ ಬಂದ್ರ, ಕ್ಲೀನ್ಲಿನೆಸ್ ಕರೆಕ್ಟ್ ಇದೆಯಾ, ಕಂಟಾಮಿನೇಷನ್ ಆಗಿಬಿಡುತ್ತೆ. ಇಲ್ಲಿದ್ರೆ ಫುಲ್ 1,000 ಲೀಟ್ರ್ ಮಾಡಿರ್ತಾರೆ, ಎಲ್ಲ ಹಾಳಾಗ್ಬಿಟ್ರೆ ವೇಸ್ಟ್ ಹೋಯ್ತು. ಅದೆಲ್ಲ ತುಂಬ ಕೆಲಸ ಇರುತ್ತೆ. ಈಗ ಜನರಲಿ ಎಷ್ಟು ಜನರು ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಡಿಫ್ರೆನ್ಸ್ ಒಂದು ಕಮರ್ಷಿಯಲ್ ಬಿಯರ್, ಬಾಟಲ್ ಸಿಗರ್ ಬಿಯರು ಮತ್ತು ಒಂದು ಕ್ರಾಫ್ಟ್ ಬಿಯರಲ್ಲಿ ವ್ಯತ್ಯಾಸ ಗೊತ್ತಿರುತ್ತೆ ತುಂಬ ಜನರಿಗೆ. ಬಟ್ ಫಾರ್ ದೋಸ್ ಆಡಿಯನ್ಸ್ ಹೂ ಹ್ಯಾವ್ ನಾಟ್ ಹರ್ಡ್ ಅಬೌಟ್ ಕ್ರಾಫ್ಟ್ ಬಿಯರ್ಸ್ ಅಲ್ಲ, ಸೊ ವಾಟ್ಸ್ ಅ ಕ್ರಾಫ್ಟ್ ಬಿಯರ್ ಆ್ಯಂಡ್ ಟೆಲ್ ಅಸ್ ಮೋರ್ ಅಬೌಟ್ ಕ್ರಾಫ್ಟ್ ಬಿಯರ್. ಸೊ ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಬಿಯರಲ್ಲಿ ಜಾಸ್ತಿ ಪ್ರಾಸೆಸ್ ಇರುತ್ತೆ, ಫಿಲ್ಟ್ರೇಷನ್. ಯಾಕೆಂದರೆ ಅವರು ಕನ್ಸಿಸ್ಟೆನ್ಸಿ ಮೇಲೆ ಜ್ಞಾನ ಜಾಸ್ತಿ ಇಟ್ಟಿರ್ತಾರೆ. ಯಾಕೆಂದರೆ ಪ್ರಾಡಕ್ಟ್ ಹಾಳಾಗಬಾರ್ದು ಬಾಟ್ಲಾಗಿ. ಯಾಕೆಂದರೆ ಅದು ವಾಪಸ್ ತಂದು ಅದ್ರ ಪ್ರಾಬ್ಲಮ್ ಆಯಿತು ಕಸ್ಟಮರ್ಗೆ ಮಾತಾಡಿ. ಯಾಕೆಂದರೆ ಅವ್ರು ಇರಲ್ಲ ಅಲ್ಲಿ ಹೇಳೋಕ್ಕೆ, ಇದೇನಾಗಿಲ್ಲಪ್ಪ ಕುಡಿ ಅಂತ ಯಾರು ಇರಲ್ಲ. ನಿಮ್ಗೇನೋ ಅನಿಸ್ತು ಅಂದರೆ ಅವರು ಇಮಿಡಿಯೇಟಾಗಿ ನಂಗೆ ಬಿಯರ್ ಇಷ್ಟ ಆಗಿಲ್ಲಪ್ಪ ಇದು ಅಂತ ಸ್ಪ್ರೆಡ್ ಆಗಿಬಿಡುತ್ತೆ ನ್ಯೂಸ್. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಲೆಸ್ ನ್ಯೂಟ್ರಲ್ ಬಿಯರ್ ಇಟ್ಬಿಡ್ತಾರೆ ಮಾರ್ಕೆಟಲ್ಲಿ. ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಕಷ್ಟ. ಒಳ್ಳೆ ಬಿಯರ್ ಕೊಟ್ಟು ಅದು ಆಕ್ಸಿಡೈಸ್ ಆಗದೆ ಕರೆಕ್ಟಾಗಿ ಹೋಗಿ ಇಲ್ಲಿ ಎಲ್ಲೂ ಕೋಲ್ಡ್ ಚೈನ್ ಇಲ್ಲ. ಕೋಲ್ಡ್ ಚೈನ್ ಇತ್ತು ಅಂದರೆ ಒಂದು ಫ್ರಿಜ್ಜಲ್ಲೇ ಹೋಗುತ್ತೆ ಬಿಯರು. ಆ ಥರ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, MRP ಜಾಸ್ತಿ ಆಗಿಬಿಡುತ್ತೆ, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ಕೇಲಬಿಲಿಟಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅವರು ಕಮರ್ಷಿಯಲಿ ಜಾಸ್ತಿ ಪ್ರಾಸೆಸಸ್ಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಜಾಸ್ತಿ ಪ್ರಾಸೆಸಸ್ಸು, ಜಾಸ್ತಿ ರಿಫೈನ್ಮೆಂಟು, ಜಾಸ್ತಿ ಪ್ರಿಸರ್ವೇಟಿವ್ ಸೈಡು ಅವೆಲ್ಲ ಹಾಕ್ಕೊಂಡು ಅವರು ಕನ್ಸಿಸ್ಟೆಂಟಾಗಿ ಇದೇ ಥರ ಫ್ಲೇವರ್ಲೆಸ್ ಬಿಯರ್ ಕನ್ಸಿಸ್ಟೆಂಟಾಗಿ ಆರಾಮಾಗಿ ಕುಡಿಯೋ ಥರ ಇರಬೇಕು ಅಂತ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಿ ಕಳಿಸ್ತಾರೆ. ಓಕೆ, ಕ್ರಾಫ್ಟ್ ಬಿಯರಲ್ಲಿ ಹಂಗಾಗಲ್ಲ. ಅಷ್ಟೊಂದು ಏನು ನಾವು ಪ್ರಾಸೆಸಸ್ ಮಾಡಬೇಕಾಗಿಲ್ಲ. ಬಿಯರ್ ಆಗಿದ ತಕ್ಷಣ ಫಿಲ್ಟ್ರೇಷನ್ ಅವೆಲ್ಲ ಏನು ನಾವು ಮಾಡಲ್ಲ. ಜಾಸ್ತಿ ಸ್ಟೋರೇಜ್ ಇರಲ್ಲ ಕ್ರಾಫ್ಟ್ ಬಿಯರ್, ಇರಲ್ಲ. 1,000 ಲೀಟರ್ಸ್, ಅವರು ಲ್ಯಾಕ್ಸ್ ಆಫ್ ಲೀಟರ್ಸಲ್ಲಿ ಇರುತ್ತೆ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ. ಸೊ ಅದನ್ನು ಕ್ಲೀನಿಂಗ್ ಮಾಡೋದು ಸಖತ್ ಕಷ್ಟ, ಆಮೇಲೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಅವೆಲ್ಲ ಇರುತ್ತೆ. ತುಂಬ ಕಷ್ಟಗಳಿರುತ್ತೆ ಅವ್ರಿಗೆ. ಸೊ ಅದಕ್ಕೆ ಪ್ರಾಡಕ್ಟ್ನ ಈಸಿಯಾಗಿ ಮಾಡೋ ಥರ ಮಾಡಿಕೊಂಡು ಕಳಿಸ್ತಾ ಇರ್ತಾರೆ. ನಾವು ಕಾಂಪ್ಲಿಕೇಟೆಡ್, ನಮ್ಮ ಇಂಗ್ರೀಡಿಯೆಂಟ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಅವ್ರದ್ದು ಸಖತ್ ಚೀಪಾಗಿರುತ್ತೆ ಅವ್ರ ಇಂಗ್ರೀಡಿಯೆಂಟ್ಸು. ಯಾಕೆಂದರೆ ತುಂಬ ಈಸಿಲಿ ಅವೈಲಬಲ್ ಇಂಡಿಯನ್ ಇಂಗ್ರೀಡಿಯೆಂಟ್ಸು ಅಂಥದ್ದು ಯೂಸ್ ಮಾಡ್ತಾರೆ. ನಾವು ಜರ್ಮನಿಯಿಂದ ತರಿಸ್ತೀವಿ ಮಾಲ್ಟ್ಸು, ಆಮೇಲೆ ಹಾಪ್ಸು US ಇಂದ ತರಿಸ್ತೀವಿ, ನ್ಯೂಜಿಲೆಂಡಿಂದ ಸ್ಪೆಷಲ್ ಸ್ಮಾಲ್ ಬ್ಯಾಚಲ್ಲಿ ತರಿಸ್ತೀವಿ. ಸೊ ಹೆಂಗೆ ಅಂದರೆ ಮೈಕ್ರೋ ಲಾಟ್, ಅದು ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ ಅಂಥದ್ದೆಲ್ಲ. ಸೊ ಅದನ್ನೆಲ್ಲ ಹುಷಾರಾಗಿ ತರಿಸ್ತೀವಿ, ಆಮೇಲೆ ಯೂಸ್ ಮಾಡ್ತೀವಿ. ನಿಮಗೆ ನೋಡಿ ಇದು ಹಿಂಗಿದೆ, ಹೆಂಗೆ ಬಂದಿದೆ ಅಂತ ಟ್ರೈ ಮಾಡೋಕ್ಕೆ. ನೀವು ಸಖತ್ತಾಗಿದೆಯಲ್ಲಪ್ಪ ಇದು, ಎಷ್ಟು ಚೆನ್ನಾಗಿದೆ. ಈಗ ಅದು ಒಂದು ಎನ್ವೈರ್ಮೆಂಟಲ್ಲಿ ಬೆಳೆದಿರುತ್ತೆ, ಅದನ್ನು ಮಾಸ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಒಂದು ಸರ್ಟನ್ ಹಾಪ್ಸು, ಒಂದು ಸರ್ಟನ್ ಮಾಲ್ಟ್ಸು ಮಾಸ್ ಆಗಿ ಮಾಡೋಕ್ಕಾಗಲ್ಲ. ಸೊ ಸ್ಪೆಷಾಲಿಟಿ ಹಾಪ್ಸು, ಸ್ಪೆಷಾಲಿಟಿ ಮಾಲ್ಟ್ಸ್ ಎಲ್ಲ ತರಿಸಿ ನಾವು ಬ್ರೂ ಮಾಡ್ಕೊಡ್ತೀವಿ. ನಿಮಗೆ ವರ್ಲ್ಡ್ ಕ್ಲಾಸ್ ಬಿಯರ್ಸ್ ಟೇಸ್ಟ್ ಮಾಡೋಕ್ಕೆ ಸಿಗೋದು. ಇದು ನಾರ್ಮಲ್ ಎನಿ ಡೇ ಡ್ರಿಂಕಿಂಗ್ ಎಲ್ಲಿ ಬೇಕಾ ಸಿಗೋ ಥರ ಬಿಯರ್ಸ್ ಕಮರ್ಷಿಯಲ್. ಪ್ರೈಸ್ ವೈಸ್ ದೇ ಆರ್ ಮಚ್ ಚೀಪರ್ ದೆನ್ ಕ್ರಾಫ್ಟ್ ಬಿಯರ್. ಹೌದು, ರೈಟ್. ಈಗ ಯಾರಾದರೂ ಕುಡಿತಾ ಇದ್ದಾರೆ ಬಿಯರ್ ಲವರ್ಸ್ ಇದ್ರೆ, ಐ ಮೀನ್ ಏನಕ್ಕೆ 200-250 ರೂಪಾಯಿ ಸಿಗೋದನ್ನ ವೈ ವುಡ್ ದೇ ಎಂಡ್ ಆಫ್ ಸ್ಪೆಂಡಿಂಗ್ 400-450 rupees? ಸೊ ದೇ ಆರ್ ಥಿಂಕಿಂಗ್ ಫ್ರಮ್ ನಾನು ಕುಡಿಬೇಕು, ಹೈ ಆಗಬೇಕು ಪರ್ಸ್ಪೆಕ್ಟಿವಲ್ಲಿ. ಒಬ್ಬೊಬ್ಬರು ಬರ್ತಾರೆ, ನಾನು ಒಳ್ಳೆ ಬಿಯರ್ ಕುಡಿಬೇಕು, ಐ ವಾಂಟ್ ಹ್ಯಾವ್ ಅ ಗುಡ್ ಫೀಲಿಂಗ್ ಡ್ರಿಂಕಿಂಗ್ ಬಿಯರ್. ಇದು ಎಷ್ಟು ಚೆನ್ನಾಗಿದೆ, ಪಬ್ ಫೀಲಿಂಗ್, ಅಟ್ಮಾಸ್ಫಿಯರ್ ಎಂಜಾಯ್ ಮಾಡಬೇಕು.
ಆಮೇಲೆ ಇಬ್ಬರ ಜೊತೆ ಮಾತಾಡ್ಬೇಕು ಕುಡ್ಕೊಂಡು ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿದೆ, ಇದ್ರ ಹಾಪು ಬಂತು, ಇದು ಮಾಲ್ಟ್ ಬಂತು, ಒಂಥರ ರಿಫ್ರೆಶ್ ಆಗ್ತದೆ. ನೆಕ್ಸ್ಟ್ ಡೇನು ಆರಾಮಾಗಿದೆ ಇದು ಕುಡಿದ್ರೆ. ಅವರು ಬಂದು ಚೆನ್ನಾಗಿ ಕುಡಿದು ಟೈಟ್ ಆಗಬೇಕು ಅನ್ನೋದು ಮೈಂಡ್ ಸೆಟ್ ಇರಲ್ಲ. ಬಂದು ಎಂಜಾಯ್ ಮಾಡಬೇಕು ಈ ಬೆವರೇಜ್ನ. ಐ ವಾಂಟ್ ಟು ಸೋಷಲೈಸ್. ಇಲ್ಲಿ ಬಂದು ಎಂಜಾಯ್ ಮಾಡಿ ಆಮೇಲೆ ಆರಾಮಾಗಿ ಹೋಗಿ ಮನೇಲಿ ಹೋಗಿ ಮಲ್ಕೊತೀನಿ ಅಷ್ಟೇ. ಆ ಫೀಲಿಂಗ್ ಇರೋರು ಹಂಗೆ ಯೋಚನೆ ಮಾಡಲ್ಲ. ಬಟ್ ಈಗ ಕುಡ್ದು ಅಪ್ಪ ಇಷ್ಟೇ ಈ ದುಡ್ಡಲ್ಲಿ ಇಷ್ಟು ಕುಡ್ದುಬಿಟ್ರೆ ನಂಗೆ ಹೈ ಆಗಿಬಿಡುತ್ತೆ ಅಂದರೆ ವಿ ಕ್ಯಾನಾಟ್ ಡಿಬೇಟ್ ಆನ್ ಇಟ್ ಅಲ್ವಾ. ನಿಮಗೆ ಯುವರ್ ಇಂಟೆನ್ಷನ್ ಇಸ್ ಟು ಗೆಟ್ ಡ್ರಂಕ್. ಯುವರ್ ಇಂಟೆನ್ಷನ್ ಇಸ್ ನಾಟ್ ಟು ಎಂಜಾಯ್ ದ ಬೆವರೇಜ್. ವೆನ್ ಯು ವಾಂಟ್ ಟು ಎಂಜಾಯ್ ಮಾಡಬೇಕು ಅಂದರೆ ನಿಮ್ಮದು ಒಳ್ಳೆ ಕ್ವಾಲಿಟಿದು ಕುಡಿದು ಎಂಜಾಯ್ ಮಾಡ್ತೀರಾ. ಈಗ ವಿಸ್ಕಿ ಒಳ್ಳೆ ಕ್ವಾಲಿಟಿದ್ದು ಯಾಕೆ ತೊಗೊತೀರಾ? ಎಂಜಾಯ್ ಮಾಡೋಕ್ಕೆ. ಕುಡಿದ್ಬಿಟ್ಟು ಹೈ ಆಗಿಬಿಡ್ಬೇಕು ಅನ್ನೋದಿದ್ರೆ ಯಾವುದೋ ಚೀಪ್ ವಿಸ್ಕಿನ ಕುಡಿದು ಹೈ ಆಗ್ಬೋದು. ಪಾಸಿಬಲ್, ಎನಿ ಲೇ ಮ್ಯಾನ್ ಕ್ಯಾನ್ ಡು. ಬಟ್ ಯುವರ್ ಫೀಲಿಂಗ್ ಇಸ್ ಐ ವಾಂಟ್ ಟು ಎಂಜಾಯ್. ಬಂದು ಅಲ್ಲಿ ಪಬ್ಬಲ್ಲಿ ಕುಡಿದೆ ಅದು ಮಜಾನೇ ಬೇರೆ. ಹೆಲ್ಪ್ ಮಿ ಅಂಡರ್ಸ್ಟ್ಯಾಂಡ್, ಎರಡು ಡಿಫರೆನ್ಸಸ್ ಏನು ಈ ಎರಡು ಬ್ರೂರಿ ಮತ್ತು ಮೈಕ್ರೋ ಬ್ರೂರಿ? ಅದೇ ಹೇಳಿದ್ನಲ್ಲ, ಈ ರಾ ಮೆಟೀರಿಯಲ್ಸ್ ಅವರು ಒಂದು ಲೆವೆಲಲ್ಲಿ ತೊಗೊಳ್ತಾರೆ. ನಾವು ಎಲ್ಲ ಇಂಪೋರ್ಟೆಡ್ ಎಲ್ಲ ತೊಗೊಂಡು ಹೈಯರ್ ಕ್ವಾಲಿಟಿ, ಬೆಟರ್ ಕ್ವಾಲಿಟಿ ಬೆವ್ರೇಜಸ್ ಮಾಡ್ತೀವಿ. ಆಮೇಲೆ ಇದು ಮೈಕ್ರೋ, ಈಗ ಕಮ್ಮಿ ಬಿಯರ್ ಮಾಡಿದಾಗ ನಿಮ್ಮದು ಫ್ಲೇವರ್ ಪ್ರೊಫೈಲು ಕಾನ್ಸಂಟ್ರೇಟೆಡ್ ಇರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ನಾವು ರಿಫೈನ್ಮೆಂಟ್ ಅವೆಲ್ಲ ಮಾಡಲ್ಲ. ಅವಾಗೇನಾಗುತ್ತೆ, ಎಲ್ಲ ಫ್ಲೇವರು ಅದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇಂಟ್ಯಾಕ್ಟ್ ಇರುತ್ತೆ. ಯಾಕೆಂದರೆ ನಾವೇನು ಅಡಿಟಿವ್ಸ್ ಆಗ್ತಾಯಿಲ್ಲ. ಅದು ಹೆಂಗಿದೆಯೋ ಅದು ಸ್ಟೋರ್ ಮಾಡ್ತೀವಿ, ಅದು ಆಟೋಮೆಟಿಕ್ ಸೆಟ್ಲಾಗಿ ಬಿಡ್ತೀವಿ. ಆಮೇಲೆ ಬಿಯರು ಟ್ಯಾಪ್ಗೆ ಡೈರೆಕ್ಟ್ ಟ್ಯಾಂಕಿಂದ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಗೇನು ಮಧ್ಯದಲ್ಲಿ ಅಲ್ಲಿ ಬಾಟ್ಲಿಂಗ್ ಆಯಿತು, ಪ್ಯಾಶ್ಚರೈಸ್ ಆಯಿತು, ಅಲ್ಲೋಯ್ತು ಇಲ್ಲೋಯ್ತು ಏನೂ ಇರೋಲ್ಲ. ಡೈರೆಕ್ಟ್ ಬ್ರೂರಿಯಿಂದ ನಿಮಗೆ ಕುಡಿಯೋ ಅವಕಾಶ ಸಿಗುತ್ತೆ ಮೈಕ್ರೋ ಬ್ರೂರಿ. ಹಾಂ. ಸೊ ಅದೇ ಹೇಳಿದ್ನಲ್ಲ, ಈಗ ನೀವು ಮನೇಲಿ ಅಡುಗೆ ಮಾಡಿ ಪ್ಯಾಕ್ ಮಾಡಿ ತೊಗೊಂಡೋಗಿ ಬೇರೆ ಕಡೆ ತಿನ್ನೋಕ್ಕೂ ಮನೇಲಿ ಆರಾಮಾಗಿ ಒಂದು ಚೇರಲ್ಲಿ ಕೂತ್ಕೊಂಡು ಕೈ ತೊಳ್ಕೊಂಡು ಪ್ಲೇಟಲ್ಲಿ ಹಿಂಗೆ ತಿನ್ನೋವಾಗ ಮಜಾನೇ ಬೇರೆ. ಅದು ನೀವು ಚಪ್ಪರ್ಸ್ಕೊಂಡು ತಿಂತೀರಾ, ಸಾಕಾಯ್ತಪ್ಪ ಅಪ್ಪ ಹೊಟ್ಟೆ ತುಂಬದಪ್ಪ. ಅದೇ ಥರ ಫೀಲಿಂಗು ನಿಮಗೆ ಕ್ರಾಫ್ಟ್ ಬಿಯರಲ್ಲಿ ಸಿಗುತ್ತೆ. ಓಕೆ, ಒಂಥರ ಫ್ಲೇವರ್ ಪ್ರೊಫೈಲು, ಬಿಟರ್ನೆಸ್ ಎಲ್ಲ ಹಂಗೆಲ್ಲ ಬರಲ್ಲ, ಎಲ್ಲ ಬ್ಯಾಲೆನ್ಸ್ಡ್ ಇರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಬಿಯರ್ ಮಾಡ್ತೀವಿ. ಸ್ಮೋಕ್ಡ್ ಬಿಯರ್ ಮಾಡ್ತೀವಿ, ಸ್ಮೋಕಿ ಫ್ಲೇವರ್ ಇರುತ್ತೆ ಬಿಯರಲ್ಲಿ. ಹೆಂಗಪ್ಪ ಬಂತು ಅಂತ ನಿಮಗೆ ಇಂಟ್ರಿಗಿಂಗ್ ಕ್ವೆಶನ್ ಬರುತ್ತೆ. ಆ ಸ್ಪೆಷಾಲಿಟಿ ಮಾಲ್ಟ್, ಒಂದು ಬ್ಯಾಂಬರ್ಗ್ ಅಂತ ಒಂದು ಜಾಗ ಇದೆ ಜರ್ಮನಿ, ಅಲ್ಲಿಂದ ತರಿಸ್ತೀವಿ. ಅವರು ಒಂದು ಸ್ಪೆಷಲ್ ವುಡ್, ಬೀಚ್ ವುಡ್ ಅಂತ ಯೂಸ್ ಮಾಡಿ ಅದನ್ನು ಸ್ಮೋಕ್ ಮಾಡ್ತಾರೆ. ಅದರಿಂದ ನಿಮಗೆ ಒಂಥರ ಸ್ಮೋಕಿ ಫ್ಲೇವರ್ ಪ್ರೊಫೈಲ್ ಬರುತ್ತೆ ಬಿಯರಲ್ಲಿ. ನಮ್ಮದು ಒಂದು ಔಟ್ಲೆಟ್ ಇದೆ ಬ್ರಾಗೆಲಿ ಅಂದ್ಬಿಟ್ಟು ಕೋರ್ಮಂಗ್ಲ, ಬಂದು ಕುಡಿದ್ರೆ ಸ್ಮೋಕ್ ಮೇರ್ಸನ್ ಅಂತಿದೆ. ಅದು ನಿಮಗೆ ಸ್ಮೋಕಿ ಟೆಕ್ಸ್ಚರ್ ಸಿಗುತ್ತೆ ಬಾಯಲ್ಲಿ. ಹೆಂಗೆ ಬಂತಪ್ಪ ಈ ಸ್ಮೋಕಿ ಟೆಕ್ಸ್ಚರ್ ಅಂತ ಒಂದು ಇಂಟ್ರಿಗಿಂಗ್. ಆಮೇಲೆ ಇನ್ನೊಂದು ಹೆಫೆವೈಸನ್ ಅಂತ, ದಟ್ ಈಸ್ ಅ ವೀಟ್ ಬಿಯರ್, ಜರ್ಮನ್ ಸ್ಟೈಲ್ ವೀಟ್ ಬಿಯರ್. ಅದೇನು ಅಂದರೆ ನ್ಯಾಚುರಲಿ ಬನಾನಾ ಮತ್ತು ಫ್ಲೇವರ್ ಪ್ರೊಫೈಲ್ ಬರುತ್ತೆ. ನಾವೇನು ಹಣ್ಣು ಹಾಕಲ್ಲ, ಹಣ್ಣಿನ ಏನು ಹಾಕಲ್ಲ. ಅದು ಈಸ್ಟ್ ಬೈ ಪ್ರಾಡಕ್ಟ್ ಫರ್ಮೆಂಟ್ ಮಾಡೋವಾಗ ಈ ಫ್ಲೇವರ್ ಪ್ರೊಫೈಲ್ ಕೊಡುತ್ತೆ. ಅದಕ್ಕೆ ನ್ಯಾಚುರಲ್ ಬೈ ಪ್ರಾಡಕ್ಟ್, ಇಟ್ ಇಸ್ ಅ ವೈಲ್ಡ್ ಈಸ್ಟ್. ಅದು ಹಂಗೆ ಕೊಡುತ್ತೆ. ನೀವು ಕುಡಿಯೋವಾಗ ಹೌದಲ್ಲ ಸಖತ್ತಾಗಿದೆ ಇದು ಅನ್ಸುತ್ತೆ. ಆ ಥರ ಎಷ್ಟೊಂದಿದೆ. ಆಮೇಲೆ ಬೆಲ್ಜಿಯನ್ ಸ್ಟೈಲ್ ವೀಟ್ ಬಿಯರ್ ಅಂತ, ಅದಕ್ಕೆ ಬೆಲ್ಜಿಯಮಿಂದ ನಾವು ಆರೆಂಜ್ ಪೀಲ್ಸ್ ತರ್ತೀವಿ, ಡ್ರೈಡ್ ಆರೆಂಜ್ ಪೀಲ್ಸ್, ಅದನ್ನು ಹಾಕ್ತೀವಿ. ಸ್ಪೆಷಲ್ ಬೆಲ್ಜಿಯನ್ ಈಸ್ಟ್ ಯೂಸ್ ಮಾಡ್ತೀವಿ. ಆ ವಾಟರ್ ಪ್ರೊಫೈಲ್ ಬೆಲ್ಜಿಯನ್ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಮಾಡ್ತೀವಿ. ಆಮೇಲೆ ಸೀರಿಯಲ್ ಕುಕ್ಕಿಂಗ್ ಅನ್ನೋದೊಂದು ಮಾಡ್ತೀವಿ. ಒಳ್ಳೆ ಹೈಯೆಸ್ಟ್ ಕ್ವಾಲಿಟಿ ಇಂಡಿಯನ್ ವೀಟಿಂದ ಒಂದು ಸೀರಿಯಲ್ ಕುಕ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಬಿಯರ್ ಮಾಡ್ತೀವಿ, ತಯಾರಿಸ್ತೀವಿ. ಪ್ಲಸ್ ಅದಕ್ಕೆ ನಾವು ಕೋರಿಯಂಡರ್ ಹಾಕ್ತೀವಿ, ಐಟಮ್ಗಳೇ ಎಲ್ಲ ಆಲ್ಮೋಸ್ಟ್. ಹಾಂ ಹಾಂ. ಸೊ ಧನಿಯಾ ಹಾಕ್ತೀವಿ. ಆ ಧನಿಯಾ ಬೆಲ್ಜಿಯಂಗೆ ಹೋಗಿದ್ದು ಇಂಡಿಯಾಯಿಂದ. ಆವಾಗ ಅವ್ರು ಯೂಸ್ ಮಾಡಿ ಸ್ಪೈಸು ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ರು, ಕೋರಿಯಂಡರ್ನ. ಸೊ ಅದೇ ಥರ ನಾವು ಇಂಡಿಯಾಗೆ ವಾಪಸ್ ತಂದಿದ್ದೀವಿ ಆ ಬಿಯರ್ನ ವಿತ್ ಇಂಡಿಯನ್ ಹೈಯೆಸ್ಟ್ ಕ್ವಾಲಿಟಿ ಕೊರಿಯಾಂಡರಿಂದ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಳ್ಳೆ ಫ್ಲೇವರ್ ಪ್ರೊಫೈಲ್ ಆ ಬಿಯರಲ್ಲಿ ಬರುತ್ತೆ. ನೀವು ಹಿಂಗೆ ಅರೋಮಾ ತೊಗೊಂಡಾಗ ಎಷ್ಟು ಚೆನ್ನಾಗಿದೆ, ಒಂಥರ ರಿಫ್ರೆಶಿಂಗ್ ಆಗಿದೆ ಅಂತ. ಅದನ್ನೇ ನೀವು ಯಾವುದೋ ಪ್ಯಾಕೇಜ್ ಬಿಯರ್ ಎಲ್ಲೆಲ್ಲೋ ಓಡಾಡಿ ಎಷ್ಟೋ ದಿವಸ ಆದಮೇಲೆ ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕಿದಾಗ ಇದು ಅದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ಎರಡು ಬಿಯರೇ, ನಥಿಂಗ್ ರಾಂಗ್ ಇನ್ ಇಟ್. ಒಬ್ಬೊಬ್ರಿಗೆ ಅದಿಷ್ಟ, ಒಬ್ಬೊಬ್ರಿಗೆ ಇಷ್ಟ ಅಷ್ಟೇ. ನಂಗೀಗ ಈ ಬ್ರೂವರೀಸ್, ಮೈಕ್ರೋ ಬ್ರೂವರಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಸೊ ಟೆಲ್ ಮಿ ಅಬೌಟ್ ದಿಸ್ ಪ್ರಾಸೆಸ್. ಅಂಡ್ ಐ ಥಿಂಕ್ ನಿಮ್ಮ ಕಂಪನಿ ಪಾಯಿಂಟ್ ಬ್ರೂವಿಂಗ್ ಸೊಲ್ಯೂಷನ್ಸ್ ಇಸ್ ಇನ್ ಟು ದಿಸ್. ಹೌದು. ಟೆಲ್ ಮಿ ದಿ ಓವರಾಲ್ ಪ್ರಾಸೆಸ್. ಸೊ ಫಸ್ಟು ಈಗ ನೀವು ಕಾನ್ಸೆಪ್ಷಲೈಸ್ ಮಾಡ್ತೀರಾ, ನಾನೊಂದು ಬ್ರೂವರಿ ಇಡಬೇಕು, ಏನು ಮಾಡಬೇಕು ಅಂತ ಏನೂ ಇಲ್ಲ, ಐಡಿಯಾನೇ ಇಲ್ಲ. ಸೊ ನಾವು ಸೊಲ್ಯೂಷನ್ಸ್ ಕಂಪನಿ, ವಿಲ್ ಗಿವ್ ಯು ಸೊಲ್ಯೂಷನ್ ಫಾರ್ ಯುವರ್ ಕಾನ್ಸೆಪ್ಟ್. ನಿಮ್ದು ಏನು ಬಜೆಟ್ ಇದೆ, ಎಲ್ಲಿ ಮಾಡ್ತಾಯಿದ್ದೀರಾ, ಯಾರು ನಿಮ್ಮದು ಆಡಿಯನ್ಸ್ ಪ್ರೊಫೈಲು, ಯಾಕೆ ಮಾಡ್ತಾಯಿದ್ದೀರಾ, ಎಷ್ಟು ಬಜೆಟ್ ಬೇಕು ಬೆಂಗಳೂರಲ್ಲಿ ಮಾಡಬೇಕಂದ್ರೆ? ಅದೇ
ಅದೇ ನಿಮ್ಮ ಕ್ವೆಶ್ಚನ್ಗೆ. ಈಗ ನಾನು ಇಲ್ಲೆಲ್ಲೋ ಮಾಡಬೇಕು, ಎಮ್ ಜಿ ರೋಡಲ್ಲಿ ಮಾಡಬೇಕು, ಕೋರ್ಮಂಗ್ಲ, ಎಲ್ಲದಕ್ಕೂ ಬೇರೆ ಬೇರೆ ಬಜೆಟ್ಸ್ ಇರುತ್ತೆ. ಯಾಕೆಂದರೆ CBD ಏರಿಯಲ್ಲೇ ಬೇರೆ ಥರ ಆಗುತ್ತೆ ಕಾಸ್ಟಿಂಗು, ಇಲ್ಲೆಲ್ಲೋ ಔಟ್ಸ್ಕರ್ಟ್ಸಲ್ಲೇ ಕಾಸ್ಟಿಂಗ್ ಬೇರೆ ಥರ ಆಗುತ್ತೆ. ಯಾಕಂದರೆ ಅಲ್ಲಿ ಇರೋ ರೇಂಜ್ ಆಫೀಸು ಅವ್ರ ಪ್ರಕಾರ ಬೇರೆ ಬೇರೆ ಥರ ಕಾಸ್ಟಿಂಗ್ ಬರುತ್ತೆ. ಬಟ್ ನಮ್ದು ಏನು ಸೊಲ್ಯೂಷನ್ ಅಂದರೆ, ನಮ್ಮದು ಟೀಮ್, ನಾವು ಫಸ್ಟ್ ಕಾನ್ಸೆಪ್ಷಲೈಸ್ ಮಾಡ್ತೀವಿ ನಿಮ್ಮ ಬಜೆಟ್ ಪ್ರಕಾರ. ಎಷ್ಟು ನೀವು ಹಾಕ್ಬೇಕು ಎಕ್ವಿಪ್ಮೆಂಟ್ಗೆ. ನಾವು ಜರ್ಮನ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದೀವಿ ಒಂದು ಜಾಗದಲ್ಲಿ, ಒಂದು ಕಡೆ ಚೆಕ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದೀವಿ, ಇನ್ನೊಂದು ಕಡೆ ಇಂಡಿಯನ್ ಹೈಬ್ರಿಡ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದೀವಿ, ಒಂದು ಕಡೆ ಇಂಡಿಯನ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದೀವಿ. ಸೊ ಆ ಥರ ಡಿಫ್ರೆಂಟ್ ಎಕ್ವಿಪ್ಮೆಂಟ್, ಅದು ವಿಲ್ ಗಿವ್ ಯು ಡಿಫ್ರೆಂಟ್ ಔಟ್ಪುಟ್ ಆಫ್ ದ ಬೆವರೇಜ್. ಯಾವ ಲೆವೆಲ್ ಬಿಯರ್ ಬೇಕು ಅನ್ನೋದು ಮೈಂಡಲ್ಲಿದ್ದರೆ, ನನಗೆ ಬೆಸ್ಟ್ ಆಫ್ ದ ಬೆಸ್ಟ್ ಅದು ಇದು ಬೇಕು ಅಂದರೆ ಇನ್ವೆಸ್ಟ್ಮೆಂಟು ಹಂಗೆ ಬರುತ್ತೆ. ಓಕೆ, ಇಲ್ಲ ನನಗೆ ಇಷ್ಟೇ ಇನ್ವೆಸ್ಟ್ಮೆಂಟಲ್ಲಿ ಗುಡ್ ಹೈ ಕ್ವಾಲಿಟಿ ಬಿಯರ್ ಬೇಕು ಅಂದರೆ ಅದರಲ್ಲೂ ಮಾಡ್ಬೋದು. ಸೊ ನಿಮ್ದು ಇನ್ವೆಸ್ಟ್ಮೆಂಟ್ ಪ್ರಕಾರ ಒಂದು ಸೊಲ್ಯೂಷನ್ ಪ್ಯಾಟರ್ನ್ ಸಿಗುತ್ತೆ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ. ನನಗೆ ಮರ್ಸಿಡೀಸ್ ಬೆನ್ಸ್ ಇಷ್ಟ ಆಗುತ್ತೆ, ಒಬ್ರಿಗೆ BMW ಇಷ್ಟ ಇರುತ್ತೆ, ಒಬ್ರು ಆಡಿ ಇಷ್ಟ ಇರುತ್ತೆ, ಒಬ್ರಿಗೆ ಮಾರುತಿ ಸುಜುಕಿಲೇ ನಂಗೆ ಸಾಕಪ್ಪ ಅದು ಕಾರೇ ಓಡಿಸ್ತೀನಿ, ಹಂಗೂ ಮಾಡ್ಬೋದು ಆ ಥರ. ಸೊ ಅದ್ರ ಪ್ರಕಾರ ವಿ ಗಿವ್ ಯು ಕಸ್ಟಮೈಸ್ ಸೊಲ್ಯೂಷನ್. ಆಮೇಲೆ ಅಲ್ಲಿ ನಮ್ಮದು ಟೀಮ್ ಇರಲೇಬೇಕು. ಓಕೆ. ಸೊ ಫಾರ್ ಇವಾಗ ನಾನು ನಿಮ್ಮನ್ನು ಅಪ್ರೋಚ್ ಮಾಡಿದ್ದೀನಿ, ನೀವು ನನ್ನ ಬಜೆಟ್ ಕೇಳಿದ್ದೀರಾ. ಬಜೆಟ್ ಕೇಳಾದ್ಮೇಲೆ ನಾನು ನಿಮಗೆ ಹೇಳ್ತೀನಿ ರಿಕ್ವೈರ್ಮೆಂಟ್ಸು ಈ ಏರಿಯಲ್ಲಿ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಅಲ್ಲಿಂದ ಏನಾಗುತ್ತೆ ಆಮೇಲೆ? ಅಲ್ಲಿಂದ ಅದೇ ಕಾಸ್ಟಿಂಗ್ ತೆಗೆದು ಜಾಗ ಫಸ್ಟು ಫೈನಲೈಸ್ ಮಾಡ್ತೀವಿ. ಬ್ರೂರಿಗೆ ಇಷ್ಟು ಜಾಗ ಬೇಕು, ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಡೆವಲಪ್ ಮಾಡಬೇಕು, ಫ್ಲೋರಿಂಗ್ ಯಾವ ಥರ ಮಾಡಬೇಕು, ಡ್ರೈನೇಜ್ ಸಿಸ್ಟಮ್ ಹೆಂಗೆ ಮಾಡಬೇಕು, ಇದಿಲ್ಲದಿದ್ರೆ ಕಂಪ್ಲೇಂಟ್ ಸಿಗಲ್ಲ. ಬ್ರೂರಿಗೆ ಫ್ಲೋರಿಂಗು ಮ್ಯಾಟ್ರ್ ಆಗುತ್ತೆ? ಹೌದು ಎಲ್ಲ. ಯಾವ ರೀತಿ ಮ್ಯಾಟ್ರ್ ಆಗುತ್ತೆ? ಯಾಕೆಂದರೆ ಇದು ಹೆವಿ ಡ್ಯೂಟಿ ಎಕ್ವಿಪ್ಮೆಂಟ್ಸು. ನಾರ್ಮಲ್ ಟೈಲ್ಸು ಇಷ್ಟು ಒಂದು 2 mm 3 mm ಇರೋದು ಹಾಕ್ಬಿಟ್ರೆ ಅದೆಲ್ಲ ಒಡೆದೋಗುತ್ತೆ. ಅದರೊಳಗಡೆ ನೀರು ಪರ್ಕ್ಯುಲೇಟ್ ಆಗಿ ಎಲ್ಲ ಹಾಳಾಗಕ್ಕೆ ಶುರು ಆಗುತ್ತೆ, ನೆಲ ಅಲ್ಲಿ ಕಂಟ್ಯಾಮಿನೇಷನ್ ಶುರು ಆಗುತ್ತೆ. ಅದನ್ನ ಹೆಂಗೆ ತೆಗಿಯೋದು? ಏನೂ ಮಾಡೋಕ್ಕಾಗಲ್ಲ. ಬ್ರೂರಿ ಇಂಡಸ್ಟ್ರಿಯಲ್ ಫ್ಲೋರಿಂಗ್ ಮಾಡಿಸ್ಬೇಕು, ಗ್ರೌಟಿಂಗ್ ಮಾಡಿಸ್ಬೇಕು, ಇಪಾಕ್ಸಿ ಗ್ರೌಟಿಂಗ್ ಮಾಡಿಸ್ಬೇಕು, ವೆಂಟಿಲೇಷನ್ ಇರಬೇಕು, ಹ್ಯುಮಿಡಿಟಿ ಇದ್ದರೆ ಎಲ್ಲ ಕಡೆ ಈ ಫಂಗಲ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು. ಅಷ್ಟೆಲ್ಲ ಯೋಚನೆ ಮಾಡಿ ಅದನ್ನು ಒಳ್ಳೆ ವೆಲ್ ಏರೇಟೆಡ್ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು, ಡ್ರೈನೇಜ್ ನೀಟಾಗಿ ಹೋಗಬೇಕು, ಡ್ರೈ ಆಗಿ ಎಷ್ಟಾಗತ್ತೋ ಇಡೋಕ್ಕೆ ಮಾಡಬೇಕು, ಕೂಲಿಂಗ್ ಸಿಸ್ಟಮ್ ಎಲ್ಲಿಡಬೇಕು, ಆ ಕೂಲಿಂಗ್ ಸಿಸ್ಟಮ್ಗೆ ಏರ್ ಸರ್ಕ್ಯುಲೇಷನ್ ಕರೆಕ್ಟ್ ಇದೆಯೋ ಇಲ್ವೋ, ಆಮೇಲೆ ಹೀಟಿಂಗ್ ಸಿಸ್ಟಮು ನಿಮಗೆ ಎಷ್ಟು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಎಷ್ಟು ಸಿಕ್ತು ಬೆಸ್ಕಾಮಿಂದ, ಅದ್ರ ಪ್ರಕಾರ ಹೀಟಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿದ್ರೆ ನಾವು LPG ತೊಗೋಬೇಕಾಗತ್ತೆ, ಅಥವಾ ನಿಮಗೆ ಗೇಲ್ ಗ್ಯಾಸ್ದು ಪೈಪ್ಲೈನ್ ಇತ್ತು ಅಂದರೆ ಅಲ್ಲಿ ಆ ಜಾಗದಲ್ಲಿ ಗೇಲ್ ಗ್ಯಾಸ್ದು ಬಾಯ್ಲರ್ಸ್ ಯೂಸ್ ಮಾಡ್ಬೋದು. ಬಾಯ್ಲರ್ ಅಂದರೆ ಸ್ಟೀಮ್ ಜನ್ರೇಟರ್, ಬಾಯ್ಲರ್ ಏನು ಬೇಕಾಗಲ್ಲ, ಸ್ಟೀಮ್ ಜನ್ರೇಟರ್ ಬೇಕಾಗತ್ತೆ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ETP ಇಡಬೇಕಾಗತ್ತೆ. ETP ಅಂದರೆ ಎಫ್ಲುಯೆಂಟ್, ಬ್ರೂರಿ ವೇಸ್ಟ್ ಏನು ಬರುತ್ತೋ ಅದಕ್ಕೆ ಎಫ್ಲುಯೆಂಟ್ ಅಂತ ಕರೀತೀವಿ. ಅದನ್ನು ಪ್ರಾಸೆಸ್ ಮಾಡಿ ಆಮೇಲೆ ನೀವು ಅದನ್ನು ಕಳಿಸ್ಬೇಕಾಗತ್ತೆ. 75% ಏನೋ ಅವಾಗ ಹೇಳಿದ್ರಿ ಅದು. 70 ಅಲ್ಲ, ಅದು ಮೈಕ್ರೋಬ್ರೂವರಿಯಲ್ಲಿ ನಾವು ವಿ ಡೋಂಟ್ ಟ್ರೈ ಟು ಸೇವ್ ವಾಟರಲ್ಲಿ, ಯೂಸ್ ಆಗಿದ್ದೆಲ್ಲ ಹೋಗುತ್ತೆ, ಬಟ್ ಅದನ್ನು ಕ್ಲೀನ್ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ. ಕ್ಲೀನ್ ಅಂದರೆ ಯಾವುದೇ ಟ್ರೀಟ್ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ. ಇಲ್ಲಾಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತೀವಿ, ಎಲ್ಲ ಬೇರೆ ಬೇರೆ ಅನ್ನೆಸರಿ ಹಾನಿಕಾರ ಪದಾರ್ಥಗಳು ಬೆಳೆಯೋಕ್ಕೆ ಶುರು ಆಗ್ಬಿಡುತ್ತೆ. ಲೇಕ್ಸಲ್ಲೆಲ್ಲ ಹಿಂಗೆ ವೀಡ್ ಥರ ಎಲ್ಲ ಬೆಳೆಯುತ್ತಲ್ಲ, ಅದೆಲ್ಲ ಅವ್ರಿಗೆ ಪ್ರಾಸೆಸಿಂಗ್ ಪ್ಲಾಂಟ್, ಮೇನ್ ಡ್ರೈನ್ ಪ್ರಾಸೆಸಿಂಗ್ ಪ್ಲಾಂಟ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದೆಲ್ಲ ನಾವೇ ಎಷ್ಟಾಗುತ್ತೋ ಅವ್ರಿಗೆ ಕಷ್ಟ ಆಗದಿರಲಿ ಅಂದ್ಬಿಟ್ಟು ಮಾಡಿಬಿಟ್ಟು ಕಳಿಸ್ತೀವಿ. ಇದೆಲ್ಲ ಮ್ಯಾಂಡೇಟ್ರಿ. ಓಕೆ. ಸೊ ನೀವೇ ಮಾಡಂಗಿದ್ರೆ ಅದು ವರ್ಕ್ ಆಗಲ್ಲ, ನಿಮ್ಗೆ ಅದು ನಾಲೆಡ್ಜ್ ಇರಲ್ಲ. ಎಲ್ಲ ಮಾಡಬೇಕು ಅಂದರೆ ಹೆಂಗಪ್ಪ ಅಂತ ಅನ್ಕೋದು, ಯಾರೋ ಒಬ್ಬನ ಕೇಳ್ತಾರೆ, ಅವ್ರು ಏನೋ ಒಂದು ಹಾಕಪ್ಪ ಪರವಾಗಿಲ್ಲ ಅಂತಾರೆ. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಬಂದು ನಿಮಗೆ ಫೈನ್ ಹಾಕ್ಬಿಟ್ಟು ಹೋಗ್ತಾರೆ. ಆವಾಗ ಅವನು ನಂಗೆ ಗೊತ್ತಿಲ್ಲಪ್ಪ ಅಂತಾರೆ ಅಷ್ಟೇ. ಸೊ ಅದಕ್ಕೆ ಸೊಲ್ಯೂಷನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಅ ಕನ್ಸಲ್ಟೆನ್ಸಿ ಫರ್ಮ್. ಸೊ ವಿ ಆರ್ ಆಲ್ವೇಸ್ ದೇರ್ ಹ್ಯಾಂಡ್ ಹೋಲ್ಡಿಂಗ್ ಯು ವಿತ್ ಅವರ್ ಟೀಮ್ ಇನ್ ಯೋರ್ ಔಟ್ಲೆಟ್, ಇನ್ ಯೋರ್ ಫೆಸಿಲಿಟಿ, ಇನ್ ಯೋರ್ ಬ್ರೂವರಿ. ವಿ ಆರ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಆ್ಯಸ್ ಅ ಪಾರ್ಟ್ನರ್ ವಿ ವರ್ಕ್, ನಾಟ್ ಆ್ಯಸ್ ಅ ಕನ್ಸಲ್ಟೆಂಟ್ ಹೂ ವಿಲ್ ಕಮ್ ಒನ್ ಟೈಮ್ ಬಂದುಬಿಟ್ಟು ಹೋಗೋ ಥರ ಅಲ್ಲ. ಕೆಲಸ ಮುಗಿದ ಕಂಟಿನ್ಯೂಸ್ ಇದ್ದೇ ಇರ್ತೀವಿ, ಕಂಟಿನ್ಯೂಸ್ ಇರ್ತೀವಿ. ಎಕ್ಸೈಸ್ ರೆಕಾರ್ಡ್ಸ್ ಬರೀಬೇಕಾಗತ್ತೆ, ಎಷ್ಟು ಕನ್ಸಂಪ್ಷನ್ ಆಯ್ತು ಹಿಂದಿನ ದಿವಸ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ, ಎಷ್ಟಿದೆ ನಮ್ಮದು ಬ್ಯಾಲೆನ್ಸ್ ಶೀಟಲ್ಲಿ ಒಂದಿಷ್ಟು ಎಕ್ಸೈಸ್ ಡ್ಯೂಟಿ ತೊಗೊಂಡಿರ್ತಾರೆ, ಒಂದು ಅಮೌಂಟ್ ತೊಗೊಂಬಿಟ್ಟಿರ್ತಾರೆ ಫುಲ್ ಆ್ಯನ್ಯುವಲ್ ಇಯರ್ಗೆ, ಅಡ್ವಾನ್ಸ್ ಆಗಿ ತೊಗೊಂಬಿಟ್ಟಿರ್ತಾರೆ. ಅದನ್ನು ಮೈನಸ್ ಮಾಡ್ತಾ ಇರಬೇಕು ಅಕೌಂಟಿಂಗಲ್ಲಿ. ಅದೆಲ್ಲ ನಾವೇ ಮೇಂಟೈನ್ ಮಾಡ್ತಾ ಇರ್ತೀವಿ. ಆಮೇಲೆ ನಿಮ್ಮ F&B ಕಂಟ್ರೋಲರ್ ಇರ್ತಾರೆ, ನಿಮ್ಮ ಅಕೌಂಟಿಂಗ್ ಅವರು ಚೆಕ್ ಮಾಡ್ತಾ ಇರ್ತಾರೆ.
ಯಾಕೆಂದರೆ ಅಲ್ಲಿ ಎಷ್ಟೇ ಕಣ್ಣಿದ್ರು ಎಷ್ಟೇ ಜಾಗದಲ್ಲಿ ಸಾಕಾಗಲ್ಲ. ಸಾಕಾಗಲ್ಲ. ಸೊ ನಮ್ಗೆ ಒಂದು ಕಡೆಯಿಂದ ಟೆಕ್ನಿಕಲ್ ಕಣ್ಣಿರುತ್ತೆ, ಇನ್ನೊಂದು ಕಡೆಯಿಂದ ಔಟ್ಲೆಟ್ ಅವ್ರದ್ದು ಆಡಿಟ್ ಅವ್ರದ್ದು ಕಣ್ಣಿರುತ್ತೆ. ಸೊ ದಟ್ ಸೇಫ್ ಆಗಿರ್ಬೇಕು. ಓಕೆ. ಎಂಡ್ ಆಫ್ ದ ಡೇ ಔಟ್ಲೆಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಸೊ ದಟ್ ಅವ್ರ ಬಿಸ್ನೆಸ್ ಏನು ಇಂಪ್ಯಾಕ್ಟ್ ಆಗಬಾರ್ದು. ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಆಗ್ತಾ ಇರ್ಬೇಕು, ಬಿಯರ್ ಸೇಲ್ ಆಗ್ತಾ ಇರಬೇಕು, ಜನ ಬಂದು ಹ್ಯಾಪಿಯಾಗಿ ಆಚೆ ಹೋಗ್ಬೇಕಷ್ಟೆ. ಹಿಂದೆ ಎಲ್ಲ ಏನೇನು ಒಂಥರ ನಾರ್ಮಲ್ ಆಗಿ ನಡೀತಾ ಇರಬೇಕು. ನಾನೇ ಎಲ್ಲ ಮಾಡ್ತೀನಿ ಅಂತ ಹೋದರೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಒಂದು ಟೀಮ್ ವರ್ಕ್ ಇರಬೇಕು. ಸೊ ನಾವು ಆ ಟೀಮ್ ವಿ ಗಿವ್ ಯು. ನೀವು ಹೇಳಿದ್ರಲ್ಲಿ ನನಗೊಂದೀಗ ಜಸ್ಟ್ ತಲೆಗೆ ಕ್ವಶನ್ ಬಂದಿದ್ದೇನೆಂದ್ರೆ, ನೀವು ಆ ಜಾಗ, ಫ್ಲೋರಿಂಗು ಎಲ್ಲ ತುಂಬಾನೇ ಕೇರ್ ತಗೋಬೇಕು, ತುಂಬಾ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರು. ಬಟ್ ಎಷ್ಟು ಮೈಕ್ರೋ ಬ್ರೂವರೀಸ್ ಬೆಂಗಳೂರಲ್ಲಿ ಇರೋದು ನಾನು ನೋಡಿದ್ದಂಗೆ ಹೋಗಿದ್ದಾಗ, ಆ ಟ್ಯಾಂಕ್ಗಳೇನಿರುತ್ತೆ ಎಲ್ಲ ಹೊರಗಡೆನೆ ಕಾಣಿಸುತ್ತೆ ನಿಮಗೆ. ಹೌದು ಹೌದು, ಅದೆಲ್ಲ ಹೊರಗಡೆ ಕಾಣಿಸೋದು ಯಾಕೆ? ನೀವು ಕಾಣಿಸಿದಾಗ ಕ್ಲೀನ್ ಆಗಿರತ್ತೆ ನೋಡಿ. ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಪಾಲಿಶ್ ಹಚ್ಚಬೇಕು, ಸ್ಯಾನಿಟೈಸ್ ಮಾಡಬೇಕು, ಡಸ್ಟ್ ತೆಗಿಬೇಕು, ಮೇಲೆ ಹತ್ತಬೇಕು. ಅದೊಂಥರ ಗುಂಡಾಗಿರುತ್ತೆ ಮೇಲೆ. ಸುಮ್ಮನೆ ಹತ್ತಿದ್ರೆ ಬಿದೋಗ್ತಾರೆ. ಅಲ್ಲಿಗೆ ಅಲ್ಲಿ ಸಪೋರ್ಟ್ಸ್ ಇರುತ್ತೆ, ಚೈನ್ ಹಾಕ್ಕೊಂಡು ಅವರು ಮೇಲೆ ಹೋಗಿಬಿಟ್ಟು ಹತ್ತಾರೆ. ಇಲ್ಲದ್ರೆ ಲೇಬರ್ಸ್ ಏನೋ ಬಿತ್ತು ಅಂದರೆ ನಿಮ್ಮ ಮೇಲೆ ತಿರ್ಗಾ ಏನೋ ಬಿದ್ದ, ಒಂದೇನೋ ಪ್ರಾಬ್ಲಮ್ ಆಯಿತು ಅಂತ ಲೇಬರ್ ಅವ್ರು ಬಂದು ಹೇಳ್ತಾರೆ, ಈ ಥರ ಮಾಡಿದಿರ, ಇವನ್ ಕಾಂಪನ್ಸೇಷನ್ ಕೊಡಿ ಅಂತ. ಅದೆಲ್ಲ ಹುಷಾರು ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಅದೆಲ್ಲ ಹೆಂಗೆ ಗೊತ್ತಾಗತ್ತೆ ನಿಮಗೆ? ನೀವು ಅಲ್ಲೇನು 24 hours ಹಿಂಗೆ ನಿಂತಿರ್ತೀರ? ಇಲ್ಲ. ಸೊ ನಾವು ಅದು ಎಜುಕೇಟ್ ಮಾಡ್ತಾ ಇರ್ತೀವಿ. ಪ್ಲಸ್ ನಮ್ಮ ಜನ ಎಲ್ಲ ಬ್ರೂಯಿಂಗ್ ಕೋರ್ಸಸ್ ಮಾಡಿರ್ತಾರೆ, ಮೈಕ್ರೋಬಯಾಲಜಿ ಮುಗಿಸಿರ್ತಾರೆ, ಹ್ಯಾಸ್ಯಾಪ್ ಸರ್ಟಿಫಿಕೇಷನ್ ಇರುತ್ತೆ. ಇವೆಲ್ಲ ಇದ್ದಾಗ ನಿಮಗೆ ಅದೊಂದು ಸೇಫ್ಟಿ ಇರುತ್ತೆ, ಬ್ಯಾರಿಯರ್. ಇಲ್ಲ ನಾನೇ ಮಾಡ್ಕೊತೀನಿ ಅಂದಾಗ ಇವೆಲ್ಲ ಏನು ಐಡಿಯಾ ಇರಲ್ಲ, ಎಷ್ಟು ಓದೋಕ್ಕಾಗತ್ತೆ ನೀವು ಜೀವನದಲ್ಲಿ. ಎಲ್ರದ್ದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಕಲಿಯೋದು ಇಸ್ ಫಾಸ್ಟರ್. ನಾನು ನಿಮ್ಮಿಂದ ಬೇಗ ಕಲಿಬೋದು. ನಾನೇ ಕೂತ್ಕೊಂಡು ಓದ್ತೀನಿ ಅಂದರೆ ಇನ್ನೂ ಟೈಮ್ ಹಿಡಿಯುತ್ತೆ. ಪ್ಲಸ್ ಅದರದ್ದು ವ್ಯಾಲ್ಯೂ ಏನು ಅಂದರೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಸುಮ್ಮನೆ ಓದೋದಕ್ಕೂ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನೀವು ಸಿನಾರಿಯೋಸೇ ಓದಿರಲ್ಲ. ಸುಮ್ಮನೆ ಬುಕ್ಕಲ್ಲಿ ಏನು ಬರ್ದಿದ್ದಾನೋ ಓದಿರ್ತಾರೆ. ಅವ್ನು ಯಾನೋ ಬರ್ದಿರ್ತಾನೆ ಯಾವುದೋ ಕಾಲದಲ್ಲಿ, ಓದ್ಬಿಟ್ಟು ಹಂಗೆಲ್ಲ ಗೊತ್ತು ಅಂದರೆ ವರ್ಕ್ ಆಗಲ್ಲ. ಯಾಕೆಂದರೆ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಲಾಸ್, ಗೌರ್ಮೆಂಟ್ಸ್ ಚೇಂಜ್, ಅಮೆಂಡ್ಮೆಂಟ್ಸ್ ಬರುತ್ತೆ, ಅಮೆಂಡ್ಮೆಂಟ್ಸ್ ಹೋಗುತ್ತೆ, ತೆಗಿತಾರೆ, ಡ್ಯೂಟಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. AD ಅಂತ ಕರಿತೀವಿ, ಎಕ್ಸೈಸ್ ಡ್ಯೂಟಿ, ಅಡಿಷ್ನಲ್ ಎಕ್ಸೈಸ್ ಡ್ಯೂಟಿ, ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಪರ್ಸೆಂಟೇಜ್ ವೈಸು. ಸೊ ಬುಕ್ಕಲ್ಲಿ ಅದ್ರ ಪ್ರಕಾರ ಅಪ್ಡೇಟ್ ಆಗಬೇಕು. ಆ ಬುಕ್ ಸೈನಿಂಗ್ ಕಳಿಸ್ಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಸೈನ್ ಮಾಡಿಕೊಟ್ಮೇಲೆ ನೀವು ಅದ್ರ ಮೇಲೆ ಫಿಲ್ ಮಾಡೋಕ್ಕಾಗೋದು. ಅದೆಲ್ಲ ಮಾಡಿದೆ ಸುಮ್ಮನೆ ಫಿಲ್ ಮಾಡ್ತೀನಿ ಅಂದರೆ ವರ್ಕ್ ಆಗಲ್ಲ, ಫೈನ್ ಆಗ್ತಾ ಇರ್ಬೋದು. ಅಷ್ಟೆಲ್ಲ ಯೋಚನೆ ಮಾಡಿ ನೀವು ಬಿಸ್ನೆಸ್ನ ಮಾಡಬೇಕು. ಯಾಕೆಂದರೆ ಆಲ್ಕೋಹಾಲ್ ಟ್ಯಾಬು ಎಕ್ಸೈಸ್ ಅದಕ್ಕೆ ಇರೋದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದು. ಆ್ಯಂಡ್ ಎಕ್ಸೈಸ್ ರೂಲ್ಸ್ ಸ್ಟೇಟ್ ವೈಸ್ ಬೇರೆ ಬೇರೆ ಥರ, ಬೇರೆ ಬೇರೆ ಥರ, ಬೇರೆ ಬೇರೆ. ಒಂದು ರೂಲು ಅವ್ರ ಒಂದು ಲೈಸೆನ್ಸ್ ಏನು ಇಲ್ಲಿ ಬೇಕು, ಅದೇ ಸೇಮ್ ಲೈಸೆನ್ಸ್ ನೇಮು ಇರ್ಬೋದು, ಏನು ರೂಲ್ಸ್ ಇರ್ಬೋದು, ಇರೋದೇ ಇಲ್ಲ. ಇಲ್ಲ ಇಲ್ಲ, ಬೇರೆ ಇರುತ್ತೆ, ಅಲ್ಲೇ ಬೇರೆ ಇರುತ್ತೆ. ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬೇರೆ ಸ್ಟೇಟ್ಗೆ ಹೋಗೋವಾಗ ಇಲ್ಲಿ ಪ್ರೊಡಕ್ಷನ್ ಡ್ಯೂಟಿ ಕಟ್ಟಿಬಿಟ್ಟು ಅಲ್ಲಿ ಎಕ್ಸೈಸ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ನೀವು ಇಲ್ಲಿ ಎಕ್ಸೈಸ್ ಡ್ಯೂಟಿ ಕಟ್ಟು ಪ್ರೊಡಕ್ಷನ್ ಕೊಟ್ಟು ಅಲ್ಲಿ ತಿರ್ಗಿ ಅಲ್ಲಿ ಕೊಟ್ಟರೆ ನೀವು MRP ಎಗ್ರೋಗುತ್ತೆ. ಆಮೇಲೆ ನಿಮ್ಗೆ ಲಾಸಸ್. ಕಸ್ಟಮರ್ ನಿಮ್ಗೆ ಇಷ್ಟ ಬಂದಂಗೆ ಡ್ಯೂಟಿ ಕಟ್ಬಿಟ್ಟಿದ್ಯಾ, ನಿನ್ನ ಮಿಸ್ಟೇಕ್, ನಾನು ಕಟ್ಟೋಕ್ಕಾಗಲ್ಲಪ್ಪ, ನನಗೆ ಇಷ್ಟರಲ್ಲೇ ತೊಗೊಳಕ್ಕಾಗೋದು ಅಂತ ಮೈಂಡ್ ಸೆಟ್ ಇರುತ್ತಲ್ವ. ಸೊ ಆ ಥರ ಎಲ್ಲ ಇರುತ್ತೆ. ಹುಷಾರಾಗಿ ನಡೆಸ್ಬೇಕಾಗತ್ತೆ. ಆಮೇಲೆ ಗೌರ್ಮೆಂಟ್ ಈಸ್ ಯೋರ್ ಪಾರ್ಟ್ನರ್, ಲಿಟ್ರಲಿ ಯುವರ್ ಪಾರ್ಟ್ನರ್. ಸೊ ನೀವು ಅವ್ರಿಗೆ ನಿಮ್ಮ ಪಾರ್ಟ್ನರ್ಗೆ ಮೋಸ ಮಾಡಿದ್ರೆ ಏನಾಗುತ್ತೆ? ಕಂಪನಿ ಮುರಿದೋಗೋದು. ಅದೇ ಥರ ಲೆಕ್ಕ. ಎಕ್ಸೈಸ್ ಈಸ್ ಇನ್ವೆಸ್ಟಿಂಗ್, ಲೆಟ್ಟಿಂಗ್ ಯು ಡೂ ಬ್ರೂ ಸೊ ದಟ್ ಯು ಕ್ಯಾನ್ ಮೇಕ್ ದಿಸ್ ಬೆವರೇಜ್. ಸೊ ದೇ ಆರ್ ಅ ಪಾರ್ಟ್ನರ್. ಸೊ ಅವ್ರನ್ನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಷ್ಟೇ. ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಷ್ಟೇ. ಅರ್ಥ ಮಾಡ್ಕೊಳ್ಳೋ ಅಷ್ಟೇ. ಬ್ರೂವರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾರ್ಕೆಟ್ ರಿಸರ್ಚ್ ಎಲ್ಲರೂ ಮಾಡೇ ಮಾಡ್ತಾರೆ. ಯಾವ ರೀತಿ ಮಾರ್ಕೆಟ್ ರಿಸರ್ಚ್ ಆಗುತ್ತೆ? ಈಗ ಮಾರ್ಕೆಟ್ ರಿಸರ್ಚ್ ಫಸ್ಟು ಯಾರೇ ಬ್ರೂವರಿ ಮಾಡಬೇಕು ಅಂದರೆ ಫಸ್ಟ್ ಎಲ್ಲ ಪಬ್ಸ್ಗೆ ಹೋಗಿರ್ತಾರೆ. ಆಟೋಮೆಟಿಕ್ ಅದು ಇಲ್ಲ, ಸುಮ್ಮನೆ ಹಾಕ್ಬಿಡ್ತೀನಿ ಅಂತ ಏನು ಐಡಿಯಾ ಬಂದಿರಲ್ಲ. ಅವ್ರು ಹೋಗಿರ್ತಾರೆ, ಕುಡ್ದಿರ್ತಾರೆ, ಚೆನ್ನಾಗಿದೆ ಇಲ್ಲಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಈ ಥರ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಈ ಥರ ನಾನೊಂದು ಮಾಡಬೇಕು ಅನ್ನೋದು ಆಸೆ ಉತ್ಪತ್ತಿ ಆಗುತ್ತೆ. ಸೊ ಆ ಮಾಡಿದಾಗ ನಾನೆಲ್ಲೋ ಊರಾಚೆ ಇಟ್ಟರೆ ಅವರು ಜನ ಅಲ್ಲಿಂದ ಇಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಯೋಚನೆ ಮಾಡಬೇಕು. ರೈಟ್. ಅಲ್ಲಿ ಒಂದು ಬೇಸ್ ಇರಬೇಕು, ಅಪಾರ್ಟ್ಮೆಂಟ್ಸ್ ಇರಬೇಕು. ಅಪಾರ್ಟ್ಮೆಂಟ್ಸಲ್ಲಿ ಜನ ಚೆನ್ನಾಗಿ ಅರ್ನ್ ಮಾಡ್ತಾ ಇರಬೇಕು, ಪಾಕೆಟ್ ಡೆಪ್ತ್ ಇರಬೇಕು. ಆಮೇಲೆ ಯೂತ್ ಇರಬೇಕು, ಹೂ ಆರ್ ರೆಡಿ ಟು ಎಕ್ಸ್ಪ್ಲೋರ್. ಈಗ ತುಂಬ ಏನೋ ಮೆಚೋರ್ಡ್ ಆಡಿಯನ್ಸ್ಗೆ ಏನಾಗುತ್ತೆ ಅಂದರೆ, ವಯಸ್ಸಾದವರು ಅಂತ ಹೇಳೋಕ್ಕಾಗಲ್ಲ, ಮೆಚೋರ್ಡ್ ಆಡಿಯನ್ಸ್ ಅವರು. ಸೊ ಮೆಚೋರ್ಡ್ ಆಡಿಯನ್ಸ್ ಅವ್ರಿಗೆ ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಿರ್ತಾರೆ. ರೈಟ್. ನಾನು ಇದ್ದಿದ್ದೆ ಕುಡ್ದು ನಾನು ಅದೇ 180 ರೂಪಾಯಿ ಬೇರೆ ಕುಡಿಯೋದು ಅಷ್ಟೇ, ನನಗಿದು ಐ ಆಮ್ ಹ್ಯಾಪಿ ವಿತ್ ಇಟ್. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ.
ಯಾರಾದರೂ ಅವ್ರನ್ನ ಕೈ ಹಿಡ್ದು ಬಾಪ ನೀನು ಅಥವಾ ಬನ್ನಿ ಟೇಸ್ಟ್ ಮಾಡಿ ಅಂದಾಗ ಓ ಹೌದಲ್ಲ ಚೆನ್ನಾಗಿದೆ ಅಂತ. ಬಟ್ ದೆಲ್ ರೋಲ್ ಬ್ಯಾಕ್ ಟು ದೇರ್ ಓಲ್ಡ್ ಹ್ಯಾಬಿಟ್ಸ್. ಅದೇ ಚೆನ್ನಾಗಿ ನಂಗೆ ಅದು ಆರಾಮಪ್ಪ. ಯಾಕೆಂದರೆ ಅದು ಕಂಫರ್ಟ್. ಮನೇಲಿ ಆರಾಮಾಗಿ ಕೂತ್ಕೊಂಡು ಕುಡಿಯೋಕ್ಕೂ ಜರ್ನಿ ಮಾಡಿ ಅಲ್ಲೋಗಿ ಇದು ಮಾಡೋ ಇದಕ್ಕೂ ವ್ಯತ್ಯಾಸ ಇದ್ದಾರೆ ಖಂಡಿತ. ಆ್ಯಂಡ್ ಆಸ್ ಯು ಮೆಚೂರ್ ಯು ವಾಂಟ್ ದಟ್ ಕಂಫರ್ಟ್ ಝೋನ್. ಸೊ ಅದು ಯೂತ್ ಇದ್ದಾರೆ ಇಲ್ಲಿ, ಹೂ ಆರ್ ರೆಡಿ ಟು ಎಕ್ಸ್ಪೆರಿಮೆಂಟ್, ಹೂ ಆರ್ ರೆಡಿ ಟು ಎಕ್ಸ್ಪ್ಲೋರ್. ಅವೆಲ್ಲ ಅರ್ಥ ಮಾಡಿಕೊಂಡು ಆ ಜಾಗದಲ್ಲಿ ಓಪನ್ ಮಾಡಬೇಕು. ಆಮೇಲೆ ಈಗ ಫಾರ್ಮ್ಯಾಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಒಂದು ಜಾಗದಲ್ಲಿ ಇಷ್ಟು ಸ್ಕ್ವೇರ್ ಫೀಟ್ ಇದ್ರೇ ನಿಮಗೆ ಲೈಸೆನ್ಸ್ ಸಿಗೋದು. ಇನ್ನೊಂದು ಜಾಗದಲ್ಲಿ CBD ಏರಿಯಾಲಿ 6500 ಸ್ಕ್ವೇರ್ ಫೀಟ್ ಇದ್ರೇ ಲೈಸೆನ್ಸ್ ಸಿಗೋದು. ಲ್ಯಾಂಡ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಹೌದು ಇದೆ. ಅದಕ್ಕೆಲ್ಲ ಕ್ಯಾಪಿಂಗ್ ಹಿಂಗೆ ಇರಬೇಕು ಅಂತೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾನು ಮಾಡಿಬಿಡ್ತೀನಿ ಅಂದರೆ ಆಗಲ್ಲ, ಲೈಸೆನ್ಸೇ ಕೊಡೋಲ್ಲ. ಆಮೇಲೆ ನಾನು ಯಾವುದೋ ಒಂದು ವೆಂಡರ್ ಆದರೆ ಸುಮ್ಮನೆ ಏನು ಟ್ಯಾಂಕ್ ತಾನೆ ಏನೋ ಒಬ್ಬ ವೆಲ್ಡ್ ಹೊಡೆದು ಕೊಡ್ತಾನೆ, ವೆಲ್ಡಾಗಿ ಎಲ್ಲ ಬರುತ್ತೆ. ಬಟ್ ಅದು ಕ್ಲೀನ್ ಮಾಡೋಕ್ಕಾಗತ್ತೋ ಇಲ್ವೋ, ಅದನ್ನ ಮೇಂಟೈನ್ ಮಾಡೋಕ್ಕಾಗತ್ತೋ ಇಲ್ವೋ ಏನೋ ಐಡಿಯಾ ಇರಲ್ಲ. ಯಾವ ಥರ ಕ್ಲೀನ್ ಆಗುತ್ತೆ? ಸಾರಿ, ಅಲ್ಲಿ ನಾವು ಕ್ಲೀನಿಂಗ್ ಇನ್ ಪ್ಲೇಸ್ CIP ಅಂತ ಕರಿತೀವಿ. ಅದೇನಾಗುತ್ತೆ ಅಂದರೆ ಮೇಲೆ ಒಂದು ಶವರ್ ಥರ ಕೊಟ್ಟಿರ್ತೀವಿ, ಒಂದು ಬಾಲ್ ಥರ. ಅದು ಒಂದು ಪ್ರೆಷರು, ಒಂದಿಷ್ಟು ಪ್ರೆಷರಲ್ಲಿ ಕ್ಲೀನಿಂಗು ಇಷ್ಟು. ಅದು ಹೆಂಗೆ ಅಂದರೆ ಮೆಕ್ಯಾನಿಕಲ್ ಶಿಯರ್ ಫೋರ್ಸು, ಕೆಮಿಕಲ್ ಆ್ಯಕ್ಷನ್ ಇವೆರಡು ವರ್ಕ್ ಆದ್ರೇ ಕರೆಕ್ಟಾಗಿ ಕ್ಲೀನ್ ಆಗೋದು. ಆಟೋಮೆಟಿಕ್ ಆಗುತ್ತೆ ಅದು? ಆಟೋಮೆಟಿಕ್ ಅಂದರೆ ನಾವು ಕನೆಕ್ಷನ್ಸ್ ಎಲ್ಲ ಮಾಡಬೇಕು. ಆಟೋಮೆಟಿಕ್ ಸಿಸ್ಟಮ್ಸು ಇದೆ, ಬಟ್ ನಾವು ಮ್ಯಾನ್ಯುಯಲ್ ಆಗಿ ಕನೆಕ್ಷನ್ಸ್ ಮಾಡಿ ಆಮೇಲೆ ಸೆಮಿ ಆಟೋಮೆಟಿಕ್ ಅಂತೀವಿ. ಸೆಮಿ ಆಟೋಮೆಟಿಕ್ ಅಂದರೆ ನಿಮಗೆ ಕಾಸ್ಟ್ ಕಮ್ಮಿ ಆಗಬೇಕು, ಬಟ್ ಒಳ್ಳೆ ಕ್ಲೀನಿಂಗು ಆಗಬೇಕು. ಅಂದರೆ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗುತ್ತೆ, ಬಟ್ ಒಳ್ಳೆ ಕ್ಲೀನಿಂಗ್ ಆಗಬೇಕು. ಕ್ಲೀನಿಂಗ್ ಇಸ್ ಪ್ರಿಯಾರಿಟಿ ಫಸ್ಟು, ಕಾಸ್ಟ್ ಅಲ್ಲ. ನಮಗೆ ಕಾಸ್ಟ್ ಇಸ್ ಸೆಕೆಂಡ್ರಿ. ಫಸ್ಟು ಕ್ಲೀನಿಂಗ್ ಆಗಬೇಕು. ಕ್ಲೀನಿಂಗ್ ಆಗದಿದ್ರೆ ಕಾಸ್ಟ್ ಇಟ್ಕೊಂಡು ಏನು ಮಾಡೋದು? ಹೆಂಗೆ ಅಂದರೆ ಒಳ್ಳೆ ಕಾರ್ ತೊಗೊಂಡ್ಬಿಟ್ಟಿದ್ದೀವಿ, ಬಟ್ ಅದು ಆ ಚಕ್ರಗಳು ಸರಿ ಇಲ್ಲ ಅಂದರೆ ಏನು ಪ್ರಯೋಜನ? ಮುಂದೆನೇ ಹೋಗಲ್ಲ ಸರಿಗೆ. ರೈಟ್. ಫಸ್ಟು ಕಾರ್ ಹೋಗೋದು ಮುಂದೆ ಹೋಗುತ್ತೋ ಇಲ್ವೋ ಇಂಪಾರ್ಟೆಂಟ್, ಆಮೇಲೆ ಬೇರೆದೆಲ್ಲ ಈ ಬಟನ್ಗಳು ಅದು ಇದು. ಸೊ ನಮಗೆ ಕ್ಲೀನಿಂಗ್ ಇಸ್ ಮೋಸ್ಟ್ ಟಾಪ್ ಪ್ರಿಯಾರಿಟಿ. ಅದೇ ಬ್ರೂವರ್ ಕೇಳಿ, ಮಾಸ್ಟರ್ ಬ್ರೂವರ್ ಏನೇ ಬ್ರೂವರ್ ಕೇಳಿದ್ರು ಕ್ಲೀನಿಂಗ್ ನಂಬರ್ 1 ಅಪ್ಪ. ಯಾಕೆಂದರೆ ಕೆಲಸ 85% ಕ್ಲೀನಿಂಗೇ, ಅಲ್ಲಿ 15% ಬ್ರೂಯಿಂಗ್ ಅಷ್ಟೇ. ಆ ಕ್ಲೀನ್ಲಿನೆಸ್ ಬಂದ್ರೇ ಬ್ರೂಯಿಂಗ್ ಮಾಡೋಕ್ಕಾಗೋದು. ಗೊತ್ತಾಯ್ತು. ಸೊ ಅದಕ್ಕೆ ನಮ್ಮ ಹೈಯೆಸ್ಟ್ ಪ್ರಿಯಾರಿಟಿ ಕ್ಲೀನಿಂಗ್ ಇರೋದು. ಕ್ಲೀನಿಂಗ್, ಆ ಕ್ಲೀನಿಂಗ್ಗೆ ಆ ಸರ್ಫೇಸ್ ಟೆನ್ಷನ್ ಕಮ್ಮಿ ಇರಬೇಕು, ಆ ಸ್ಮೂತ್ನೆಸ್ ಇರಬೇಕು. ಇಷ್ಟಿದ್ರೇ ಅದು ಕ್ಲೀನಿಂಗ್ ಆಗೋದು. ಇಲ್ಲದ್ರೆ ಅಂಟ್ಕೊಂಡ್ಬಿಡುತ್ತೆ. ನಿಮ್ಮ ಪಾತ್ರೆಗಳು ಸ್ಕ್ರ್ಯಾಚಸ್ ಎಲ್ಲ ಇರುತ್ತೆ ನೋಡಿ, ಅದು ಏನಾಗುತ್ತೆ, ಆ ಸ್ಕ್ರ್ಯಾಚ್ಗಳಲ್ಲಿ ಬ್ಯಾಕ್ಟೀರಿಯಾ, ಅನ್ನೆಸರಿ ಹಾರ್ಮ್ಫುಲ್ ಆರ್ಗಾನಿಸಮ್ ಕೂತ್ಕೊಂಡ್ಬಿಡುತ್ತೆ. ಈಗ ಒಂದೊಂದು ಸರಿ ನೀವು ಹೆಪ್ಪಾಕಿದಾಗ ಮೊಸರು, ಅದು ಒಂಥರ ಕಹಿ ವಾಸನೆ ಏನೋ ಬರುತ್ತೆ. ಯಾಕೆ ಅಂದರೆ ಅದು ಯಾವುದೋ ಆರ್ಗಾನಿಸಮ್ ಎಲ್ಲೋ ಕೂತಿದೆ, ಅದನ್ನು ಹಾಳು ಮಾಡಿಬಿಟ್ಟಿದೆ, ಕೆಡಿಸ್ಬಿಟ್ಟಿದೆ. ಓಕೆ. ಸೊ ಅದೇ ಥರ ಇದು ಫರ್ಮೆಂಟ್ ಆಗಬೇಕಲ್ಲ, ನೀಟಾಗಿ ಇಡಬೇಕು. ಸ್ಕ್ರ್ಯಾಚ್ ಮಾಡೋಂಗಿಲ್ಲ ಒಳಗಡೆ ಸರ್ಫೇಸು. ಆಮೇಲೆ ಎಂಡ್ಸ್ ಎಲ್ಲ ನೀಟಾಗಿ ಪಾಲಿಶ್ ಆಗಿ ವೆಲ್ಡ್ ಆಗಿರಬೇಕು. ಹೆಂಗಂಗೋ ವಿಚಿತ್ರವಾಗಿ ವೆಲ್ಡ್ ಮಾಡಿ ಹೆಂಗೋ ಹಾಕ್ಬಿಟ್ಟಿದ್ರೆ ಹಂಗೆಲ್ಲ ವರ್ಕ್ ಆಗುತ್ತೆ. ಅದರದ್ದೆಲ್ಲ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅದನ್ನ ಅವ್ರು ಎಷ್ಟೇ ಓದಿದ್ರು ಅರ್ಥ ಆಗಲ್ಲ. ಯಾಕೆಂದರೆ ಅವರು ಬರೀ ಕಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಟ್ಯಾಂಕಿಗೆ ಇಷ್ಟು ಕೊಟ್ಬಿಟ್ಟು ಅಪ್ಪ ಏನೋ ಫೀಲಿಂಗು, ಕಮ್ಮಿಗೆ ಸಿಕ್ಬಿಡ್ತು ನನಗೆ. ಇಂಡಿಯಾ ಅಲ್ಲಿ ಹೇಳ್ಕೊಳ್ಳೋದು ದೊಡ್ಡ ಫೀಲಿಂಗ್, ಕಮ್ಮಿಗೆ ತೊಗೊಂಡಿನಿ ಅಂತ ಹೇಳ್ಕೊಳ್ಳೋದು ಒಂದು ದೊಡ್ಡ ಫೀಲಿಂಗ್. ಸೊ ಅದು ಅಲ್ಲ ಇಂಪಾರ್ಟೆಂಟ್ ಇರೋದು ಕಾಸ್ಟ್ ಎಷ್ಟೇ ಇರಲಿ, ಎಷ್ಟಾದರೂ ಒಂದು ಮೈಂಡ್ ಇಟ್ಕೊಂಡು ಒಂದು ಬಡ್ಜೆಟಲ್ಲಿ ಬಂದರೆ ಅದ್ರ ಪ್ರಕಾರ ಒಂದು ಚೆನ್ನಾಗಿರೋದು ಮಾಡಬೇಕಷ್ಟೇ. ಕಮ್ಮಿಗೆ ತೊಗೊಂಡ್ಬಿಟ್ಟಿನಿ ಅಲ್ಲ, ಕಮ್ಮಿಗೆ ಏನೋ ಎಷ್ಟೊಂದು ಸಿಗತ್ತೆ, ಬಟ್ ಪ್ರಯೋಜನ ಇಲ್ಲ. KG ಲೆಕ್ಕದಲ್ಲಿ ಟ್ಯಾಂಕ್ ಮಾರ್ತಾರೆ ಒಬ್ಬೊಬ್ರು. KG ಲೆಕ್ಕ ಏನದು ತೊಗೊಳಕ್ಕಾಗತ್ತ? ಹಂಗೆ ಎಷ್ಟು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅದರಲ್ಲಿ. ಪ್ರೆಷರ್ ಇಟ್ಕೋಬೇಕು, ಲೀಕೇಜಸ್ ಇತ್ತು ಒಳಗಡೆ, ನಿಮ್ಗೇನು ಅರ್ಥನೇ ಆಗಲ್ಲ, ನಿಮ್ಗೇನು ವಿಸಿಬಲ್ ಕಾಣಿಸಲ್ಲ. ನಾವೆಲ್ಲ ಮಾಡ್ತಾ ಇರೋವಾಗ ಅರ್ಥ ಆಗತ್ತೆ ಇದು ಸರಿ ಇಲ್ಲ ಅಂತ. ನಾನು ನಿಮಗೆ ನೀವು ಈಗ KG ಲೆಕ್ಕದಲ್ಲಿ ಅಂತ ಹೇಳಿದ್ರಿ. ಸೊ ಇಂಡಿಯಾದಲ್ಲಿ ಇಕ್ವಿಪ್ಮೆಂಟ್ಸ್ ಇದೆಯಾ? ಸೊ ನೀವು ಮುಂಚೆ ಹೇಳಿದ್ರಿ ಹೈಬ್ರಿಡ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳಿದ್ರಿ, ಬಟ್ ಟಾಪ್ ಕ್ಲಾಸ್ ಇಕ್ವಿಪ್ಮೆಂಟ್ಸ್ ಇಂಡಿಯಾದಲ್ಲಿ ಸಿಗುತ್ತಾ? ಮಾಡ್ತಾರೆ, ಎಷ್ಟೊಂದು ಜನ ಇದ್ದಾರೆ ಫ್ಯಾಬ್ರಿಕೇಟ್ ಮಾಡೋರು, ಅವರೆಲ್ಲ ಮಾಡ್ತಾರೆ. ಬಟ್ ಅದೇ ನೀವು ಅವ್ರಿಗೆ ಹೋಗ್ಬಿಟ್ಟು ನಂಗೆ ಇಷ್ಟರಲ್ಲೇ ಸಿಕ್ತು, ಅವ್ನಿಗೆ ಯಾರು ನೀವು ಅಷ್ಟರಲ್ಲೇ ಕೊಟ್ರಿ ಇಷ್ಟರಲ್ಲೇ ಕೊಟ್ರಿ ಅವ್ರು ಕಾಂಪ್ರಮೈಸ್ ಮಾಡೇ ಮಾಡ್ತಾರೆ. ಅದಕ್ಕೆ ನಾವಿರ್ತೀವಿ ಅಲ್ಲಿ ಮಿಡ್ಲಲ್ಲಿ. ಅಲ್ಲ ಬಾಸ್, ನೀವು ಕಮ್ಮಿ ಮಾಡೋದಲ್ಲ, ಇಲ್ಲಿ ಇದು ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಯ್ತಾ ಅಂತ ನಾವು ತಂದಾಗ ಯಾರು ಬೈ ಮಾಡ್ತಾರೋ ಇದು ಅರ್ಥ ಆಗಬೇಕು. ಓಕೆ ಇದೆಲ್ಲ ಬೇಕಾ, ಸರಿ ಹಂಗೆ ಮಾಡಿಸಿ. ಅವ್ರಿಗೆ ಆವಾಗ ನಾವು ಕೊಟ್ಟಾಗ ಆವಾಗ ಕಾಸ್ಟ್ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಗೆ ಅದ್ರದ್ದು ಕಾಸ್ಟ್ ಗೊತ್ತಿರುತ್ತೆ, ಹಿಂಗೆ ಮಾಡಿದ್ರೇ ಆಗೋದು.
ಅವರು ಓಕೆ ಸರ್ ಹಿಂಗೆ ಮಾಡ್ತೀವಿ, ಇದ್ರದ್ದು ಕಾಸ್ಟು ಒಂದು ಪ್ಲಸ್ ಆರ್ ಮೈನಸ್ ಸಮ್ ಪರ್ಸೆಂಟೇಜ್ ಜಾಸ್ತಿ ಡಿಸೈಡ್ ಆಗೋದು, ಬಟ್ ನಿಮ್ಗೆ ಒಳ್ಳೆ ಎಕ್ವಿಪ್ಮೆಂಟ್ ಸಿಗುತ್ತೆ. ಯಾಕಂದರೆ ಇಟ್ ಹ್ಯಾಸ್ ಟು ರನ್ ಫಾರ್ ವೆರಿ ಲಾಂಗ್ ಟೈಮ್ ಅಲ್ಲ, ಎಷ್ಟೋ ವರ್ಷ ಅದೇನು ಹಾಳಾಗಲ್ಲ, ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಹಾಳಾಗಲ್ಲ. ಹಾಂ, ಅದರಲ್ಲಿ ಏನು ಮೂವಿಂಗ್ ಪಾರ್ಟ್ಸ್ ಇರಲ್ಲ, ಏನಿರಲ್ಲ, ಜಸ್ಟ್ ಒಂದು ಟ್ಯಾಂಕ್. ಓಕೆ. ಅದರಲ್ಲಿ ವ್ಯಾಲ್ವ್ಸ್ ಇರುತ್ತೆ, ಆ ವ್ಯಾಲ್ವ್ ಗ್ಯಾಸ್ಕೆಟ್ಸ್ ಕರೆಕ್ಟ್ ಕ್ವಾಲಿಟಿ ಇರಬೇಕು, ಆಮೇಲೆ ಕ್ಲ್ಯಾಂಪ್ಸ್ ಎಲ್ಲ ಕರೆಕ್ಟ್ ಇರಬೇಕು. ಸೊ ಅವೆಲ್ಲ ನಾವು ಎಲ್ಲ ಚೆಕ್ ಮಾಡಿ ಈ ಟ್ಯಾಂಕ್ ಅಪ್ರೂವ್ ಮಾಡ್ತೀವಿ ತಗೊಳ್ಳಿ ಅಂತ. ಆಮೇಲೆ ಅದು ಕ್ಲೀನ್ ಮಾಡೋಕ್ಕೆ ಇಷ್ಟು ಪ್ರೆಷರ್ ಪಂಪ್, ಈ ಲೆಕ್ಕ, ಈ ಬ್ರ್ಯಾಂಡ್ ತೊಗೋಬೇಕು, ಇದೇ ವರ್ಕ್ ಆಗೋದು ಅಂತ ಹೇಳ್ತೀವಿ. ಅದಕ್ಕೊಂದು PLC ಪ್ರೋಗ್ರಾಮ್ ಲಾಜಿಕ್ ಇರುತ್ತೆ, ಅದಕ್ಕೆ ಅದು ಹಿಂಗೆ ಮಾಡಬೇಕು ಆ ಲಾಜಿಕ್ಕು. ಯಾಕೆಂದರೆ ಅದಕ್ಕೆ ಕಂಟ್ರೋಲ್ ಬೇಕಾಗತ್ತೆ, ಸುಮ್ಮನೆ ಆನ್ ಆಫ್ ಮಾಡೋದಲ್ಲ. ಮನೇಲಿ ನೀರು ಮೇಲೆ ಹೋಗುತ್ತೆ, ಪಂಪಿಂದ ಮೇಲೆ ಹಾಕೋ ಥರ ಅಲ್ಲ ಇದು. ಅದ್ರ ಕ್ಲೀನಿಂಗು, ಶಿಯರ್ ಫೋರ್ಸಸ್ ಚೇಂಜ್ ಮಾಡ್ತಾ ಇರಬೇಕು, ಮೆಕ್ಯಾನಿಕಲ್ ಶಿಯರ್, ಕೆಮಿಕಲ್ ಕಾಂಪೋಸಿಷನ್, ಅದಕ್ಕೆ ಆ ಕೆಮಿಕಲ್ಲೇ ತೊಗೋಬೇಕಾಗತ್ತೆ, ಸೊ ದಟ್ ಅದು ಕ್ಲೀನ್ ಆಗುತ್ತೆ. ಬಟ್ ಈ ಕೆಮಿಕಲ್ಲು ಇದೆಲ್ಲ ನಿಮ್ಮ ಬಿಯರಲ್ಲಿ ಬರಬಾರ್ದು. ಸೊ ಅದು ಹೆಂಗೆ ಅಂದರೆ ಫುಲ್ ಡ್ರೈನ್ ಆಗಿಬಿಡ್ಬೇಕು, ಇಲ್ಲಿದ್ರೆ ಅದೆಲ್ಲ ಕೆಮಿಕಲ್ ಎಲ್ಲ ಕೂತಿರುತ್ತೆ, ಅದು ಬಿಯರ್ ಒಳಗಡೆ ಬರುತ್ತೆ, ನೀವು ಕುಡಿಯೋವಾಗ ಒಂಥರ ಏನಿದು ಅನಿಸ್ಬೋದು. ಸೊ ಅದೆಲ್ಲ ಅಷ್ಟೆಲ್ಲ ಇರುತ್ತೆ, ಅದೆಲ್ಲ ನಾವು ಯೋಚನೆ ಮಾಡಿ ಅದು ಡಿಸೈನ್ ಮಾಡಿಬಿಟ್ಟು ಹೇಳ್ತೀವಿ ಥರನೇ ಮಾಡೋಣ ಅಂತ. ಅವ್ರು ಓಕೆ ಅಂದಾಗ ಅದ್ರ ಪ್ರಕಾರ ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಸೊ ಹ್ಯಾವಿಂಗ್ ಅ ಪಾರ್ಟ್ನರ್ ಲೈಕ್ ಯು ಇಸ್ ವೆರಿ ಇಂಪಾರ್ಟೆಂಟ್. ಹಾಂ, ಎಸ್, ಅಬ್ಸಲ್ಯೂಟ್ಲಿ. ನಮ್ಮದು ನಾಲೆಡ್ಜ್ ಪಾರ್ಟ್ನರ್. ಯು ಆರ್ ಇನ್ವೆಸ್ಟಿಂಗ್, ಯು ಆರ್ ಡೂಯಿಂಗ್ ಆಲ್ ದ ಹಾರ್ಡ್ ವರ್ಕ್. ಐ ಮೀನ್ ವಿ ಆರ್ ಡೂಯಿಂಗ್ ದ ಹಾರ್ಡ್ ವರ್ಕ್, ಯು ಆರ್ ಇನ್ವೆಸ್ಟಿಂಗ್. ಏನೇ ಕನ್ಸ್ಯೂಮಬಲ್, ಏನೇ ರಾ ಮೆಟೀರಿಯಲ್ಲು, ಏನೇ ಎಕ್ವಿಪ್ಮೆಂಟು, ಯು ಆರ್ ಇನ್ವೆಸ್ಟಿಂಗ್ ಸೊ ದಟ್ ವಿ ಆರ್ ಏಬಲ್ ಟು ಹ್ಯಾಂಡಲ್ ಯುವರ್ ಸ್ಪೇಸ್. ಇಲ್ಲಾಂದರೆ ಪಾಯಿಂಟ್ಲೆಸ್. ನೀವು ಮಾರ್ಕೆಟ್ ರಿಸರ್ಚ್ ಬಗ್ಗೆ ಹೇಳ್ತಿದ್ರೆ ನಾನು ಇಂಟರಪ್ಟ್ ಮಾಡಿದೆ. ಸೊ ಫಾಲೋ ಅಪ್ ಕ್ವೆಶ್ಚನ್ ಟು ದಟ್. ಈಗ ಮಾರ್ಕೆಟ್ ರಿಸರ್ಚ್ ಒಂದು ನೀವು ಹೇಳಿದ್ರೆ ಯೂತ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊಸೈಟೀಸ್, ಮನೆಗಳು ಎಷ್ಟಿದೆ, ಆಲ್ ಆಫ್ ಇಟ್ ಮ್ಯಾಟರ್ಸ್. ಬಟ್ ನೀವು ನೋಡಿದಂಗೆ ಡು ಯು ಥಿಂಕ್ ದಿಸ್ ಬಿನ್ ಎ ಇನ್ಕ್ರೀಸಿಂಗ್ ಟ್ರೆಂಡ್ ಇನ್ ದ ನಂಬರ್ ಆಫ್ ಪೀಪಲ್ ದಟ್ ಕನ್ಸ್ಯೂಮ್ ಬಿಯರ್ ಕುಡಿಯೋರಲ್ಲಿ ಜಾಸ್ತಿ ಆಗಿದೆ ಆ್ಯಂಡ್ ಆಲ್ಕೋಹಾಲ್ ಕುಡಿಯೋರು ಜಾಸ್ತಿ ಆಗಿದ್ದಾರೆ? ಐ ವುಡ್ ಸೇ ಎಸ್ ಅಂಡ್ ನೋ. ಯಾಕೆಂದರೆ ನಿಜ, ಯಾಕೆಂದರೆ ಈಗ ಲೈಫ್ ಸ್ಟೈಲ್ ಚೇಂಜಸ್ ಇದೆ. ಆಫ್ಟರ್ ಕೋವಿಡ್ ಗ್ಲೋಬಲ್ ಟ್ರೆಂಡ್ಸ್ ಹ್ಯಾವ್ ಚೇಂಜ್ಡ್ ಮ್ಯಾಸಿವ್ಲಿ. ಯಾಕೆಂದರೆ ಆ್ಯಂಡ್ ಎವ್ರಿ 3 to 5 years ಯುವರ್ ಗ್ಲೋಬಲ್ ಟ್ರೆಂಡ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಇಟ್ಸ್ ಅ ಟ್ರೆಂಡ್, ಅದಕ್ಕೆ ಇಟ್ಸ್ ಕಾಯಿಂಡ್ ದ ಟರ್ಮ್ ಟ್ರೆಂಡ್ ಅಲ್ವಾ. ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಟ್ರೆಂಡ್ ಏನಿದೆ ಅಂದರೆ, ನಾನ್ ಆಲ್ಕೋಹಾಲಿಕ್ ಕುಡಿಯೋಣ, ಆಲ್ಕೋಹಾಲ್ ಅಷ್ಟು ಬೇಡ, ಅಯ್ಯೋ ಯಾಕೆ ಅಂತ. ಬಟ್ ನೀವು ಅದೇ ಒಂದು ಲಿಮಿಟಲ್ಲಿ ಕುಡಿದ್ರೆ ಇಟ್ಸ್ ನಾಟ್ ಹಾರ್ಮ್ಫುಲ್. ಏನಾಗ್ಬಿಟ್ಟಿದೆ, ಅವ್ರು ಬರೀ ಪರ್ಸೆಪ್ಷನ್, ಜಾಸ್ತಿ ಕುಡಿದು ಹುಚ್ಚುಚ್ಚಾಗಾಡ್ತಾರೆ, ಆಮೇಲೆ ತಲೆನೋವು ಬರುತ್ತೆ, ಜಾಸ್ತಿ ಕುಡಿದು ಎಲ್ಲ ಮಾಡಿದ್ದಾರೆ ಎಷ್ಟೊಂದು ಜನ. ಸೊ ಬರೀ ಅದೇ ಪರ್ಸೆಪ್ಷನ್ ಇಟ್ಕೊಂಡು ಇದು ತಪ್ಪು ಅಂತ ಹೇಳ್ಬಿಟ್ಟಾರೆ. ಅದೇ ಹೇಳ್ದಂಗೆ ನೀರು ಜಾಸ್ತಿ, ಅವರು ಪ್ರೋಟೀನ್ ಜಾಸ್ತಿ ತಿನ್ನಬೇಕು, ಆ ಪ್ರೋಟೀನು ಜಾಸ್ತಿ ತೊಗೊಳ್ಳಿ ಕಿಡ್ನಿ ಫೇಲ್ ಆಗುತ್ತೆ. ರೈಟ್. ಸೊ ಅದೇನಾದ್ರು ಯೋಚನೆ ಮಾಡಿದ್ದೀರಾ ಆದರೆ, ಅದೇ ಯೂತ್ಗೆ ಅರ್ಧಂಬರ್ಧ ನಾಲೆಡ್ಜ್ ಇರುತ್ತಲ್ಲ, ದಟ್ ಈಸ್ ಮೋರ್ ಡೇಂಜರಸ್. ಸೊ ಎಲ್ಲ ಲಿಮಿಟಲ್ಲಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಾಗನ್ಬಿಟ್ಟು ನೀವು ಅನ್ನೆಸರಿಗೆ ಸ್ಟ್ರೈನ್ ಕೊಡಬಾರ್ದು. ಈಗ ಯಾರಿಗೋ ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ ಇದ್ದರೆ ದೆನ್ ಯು ಹ್ಯಾವ್ ಟು ಅವಾಯ್ಡ್, ಯು ಹ್ಯಾವ್ ಟು ಮೇಕ್ ಸೋ ಮೆನಿ ಚೇಂಜಸ್, ನಾಟ್ ಜಸ್ಟ್ ಲೀವ್ ಆಲ್ಕೋಹಾಲ್ ಆರ್ ಲೀವ್ ಶುಗರ್ ಆರ್ ಲೀವ್ ಎನಿಥಿಂಗ್. ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾಗತ್ತೆ. ನೀವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನನಗೇನು ಸೂಟ್ ಆಗುತ್ತೆ ಅದ್ರ ಪ್ರಕಾರ ನೀವು ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲಿದ್ರೆ ನೀವೇ ಡಮಾರ್ ಅನ್ನೋದು ನಮಗಲ್ಲ. ಸೊ ದಟ್ ಈಸ್ ನಾಟ್ ಆರ್ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಯು ಮೆನ್ಷನ್ ಇನ್ ಬಿಟ್ವೀನ್ ಆಲ್ಕೋಹಾಲಿಕ್ ಅಂಡ್ ನಾನ್ ಆಲ್ಕೋಹಾಲಿಕ್ ಬಿಯರ್. ಸೊ ಎರಡಕ್ಕೂ ಪ್ರಾಸೆಸ್ ಸೇಮ್ ಇರುತ್ತಾ? ವಾಟ್ ಇಸ್ ದ ಮೇಜರ್ ಪ್ರಾಸೆಸ್ ಆಫ್ ಫರ್ಮೆಂಟೇಷನು ಎಲ್ಲ ಸಿಮಿಲರ್. ಬಟ್ ನಾನ್ ಆಲ್ಕೋಹಾಲಿಕಲ್ಲಿ ಈಸ್ಟೇ ಬೇರೆ ಇರುತ್ತೆ, ಅಲ್ಲಿ ಫರ್ಮೆಂಟಬಲ್ಸ್ ಬೇರೆ ಇರುತ್ತೆ. ಒಂದೊಂದು ನಾನ್ ಆಲ್ಕೋಹಾಲಿಕಲ್ಲಿ ಮಾಲ್ಟ್ ಶುಗರ್ಸ್ ರಿಟೈನ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಅದು ಸ್ಪಾಯ್ಲೇಜ್ ಇಶ್ಯೂಸ್ ಜಾಸ್ತಿ ಬರೋದು. ಅದಕ್ಕೆ ಜಾಸ್ತಿ ನಾನ್ ಆಲ್ಕೋಹಾಲಿಕ್ ಬೆವ್ರೇಜಸ್ ಬಿಯರು ನೀವು ಮಾರ್ಕೆಟಲ್ಲಿ ನೋಡೋಲ್ಲ. ಯಾಕೆಂದರೆ ಅದು ಸ್ಪಾಯ್ಲೇಜ್ ಇಶ್ಯೂಸ್ ತುಂಬ ಇದೆ. ಅದಕ್ಕೆ ಪ್ರಿಸರ್ವೇಟಿವ್ ಅದು ಇದು ಆಮೇಲೆ ಬೇರೆ ಥರ ಮಾಡ್ತೀವಿ, ಕಾನ್ಸಂಟ್ರೇಟ್ಸ್ ಅದು ಮಾಡಿದ್ರೆ ನಿಮಗೆ ಆರ್ಟಿಫಿಷಿಯಲ್ ಫೀಲಿಂಗ್ ಬಂದೇ ಬರುತ್ತೆ. ಅದಕ್ಕೆ ಬಿಯರ್ ಫೀಲಿಂಗ್ ಬರೋಲ್ಲ. ಅದೆಲ್ಲ ಬೇಕು ಅಂದರೆ ಅದಕ್ಕೆ ಕಾಸ್ಟ್ ಇದೆ. ಆ ಕಾಸ್ಟ್ ಏನು ಅಂದರೆ, ಕಾಸ್ಟ್ ಇಸ್ ಸೋ ಹೈ ಟು ಮೇಂಟೈನ್ ಕೋಲ್ಡ್ ಚೈನ್, ಟು ಸೆಂಡ್ ಇಟ್ ಟು ಒನ್ ಔಟ್ಲೆಟ್ ಟು ಅನದರ್, ಗೆಟಿಂಗ್ ಏನು ಅಂದರೆ ಅದಕ್ಕೆ ಸೆಕ್ಯೂರಿಂಗ್ ಲೈಸೆನ್ಸಸ್ ಫಾರ್ ದಟ್, ಟೆಲಿಂಗ್ ಇದು ನಾನ್ ಆಲ್ಕೋಹಾಲಿಕ್ಕು. ಅವರು ಎಕ್ಸೈಸ್ ಅವ್ರು ಬಂದು ಸಡನ್ನಾಗಿ ಚೆಕ್ ಮಾಡಿ ಇದು ಆಲ್ಕೋಹಾಲ್ ಇದೆ, ಅದು ಹೆಂಗೆ ನೀನು ನಾನ್ ಆಲ್ಕೋಹಾಲಿಕ್ ಅಂದೆ ಅಂತ. ಅದರಲ್ಲೂ ಎಷ್ಟು ಆಲ್ಕೋಹಾಲ್ ಇರುತ್ತಲ್ಲ? ನಾನ್ ಆಲ್ಕೋಹಾಲಿಕ್ ಅಂದರೆ ಲೆಸ್ ದೆನ್ 0.3%, 0.5% ಅಂದರೆ ಅದು ನಾನ್ ಆಲ್ಕೋಹಾಲಿಕ್ ಕ್ಯಾಟಗರಿಗೆ ಬರುತ್ತೆ. ಆಲ್ಕೋಹಾಲ್ ಫ್ರೀ ಝೀರೋ ಆಲ್ಕೋಹಾಲು ಇದೆ,
0.001 ಅಂತಿರತ್ತಲ್ಲ, ಅದರಲ್ಲೂ ಎಷ್ಟೋ ಮಿನಿಸ್ಕ್ಯೂಲಲ್ಲಿ ಇರುತ್ತೆ. ಹೆಂಗೆ ಅಂದರೆ ನಿಮ್ಮ ಹಣ್ಣಲ್ಲೇ ಜಾಸ್ತಿ ಇರುತ್ತೆ. ಒಂದು 1% ಆಲ್ಕೋಹಾಲ್ ಇರ್ಬೋದು, 2% ಇರ್ಬೋದು, 0.8% ಇರ್ಬೋದು. ಹಣ್ಣಲ್ಲೇ ಒಂದು ಸ್ವಲ್ಪ ಇರುತ್ತೆ ಜಾಸ್ತಿ ಹಣ್ಣಾಗಿರೋದು ಐಟಮಲ್ಲಿ. ಸೊ ಅದಕ್ಕಿಂತ ಕಮ್ಮಿ ಇರೋದಕ್ಕೆ ನಾನ್ ಆಲ್ಕೋಹಾಲಿಕ್ ಅಂತ ಟರ್ಮ್ ಮಾಡ್ಯಾರ ಅಷ್ಟೇ. ಯಾಕೆಂದರೆ ನಾನ್ ಆಲ್ಕೋಹಾಲಿಕ್ ಅಂದರೆ ನೀವು ಏನು ಯಾವುದ್ರಲ್ಲೂ ಆಲ್ಕೋಹಾಲ್ ಇರಲೇಬಾರ್ದು, ಯಾವುದು ನಿಮ್ಮ ಮೆಡಿಸನ್ನಲ್ಲಿ ಅದು ಇದು ಅಂದರೆ ಅವಾಗೇನಾಗತ್ತೆ ಅದು. ಸೊ ಇದು ಆಲ್ಕೋಹಾಲ್ ಇದೆ, ಅದು ಹೆಂಗೆ ನಾವು ತೊಗೋಬೋದು ಅಂತ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನ್ ಆಲ್ಕೋಹಾಲಿಕ್ ಕ್ಯಾಟಗರಿ ಲೆಸ್ ದೆನ್ 0.5% ನಾನ್ ಆಲ್ಕೋಹಾಲಿಕ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಆಲ್ಕೋಹಾಲ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಏನೋ ಒಂದು ಪರ್ಸೆಂಟೇಜಲ್ಲಿ ಇದೇ ಇರುತ್ತೆ. ಲೆಟ್ಸ್ ಸೇ ನನಗೆ ಐ ವಾಂಟ್ ಟು ಬಿ ಅ ಬ್ರೂವರ್. ನಾವು ಒಂದು ಬ್ರೂವರ್ ಆಗಬೇಕು ಅಂತಂದ್ರೆ, ಅವ್ರ ಒಂದು ಬ್ರೂ ಮಾಸ್ಟರ್ ಆಗ್ಬೇಕಂತಂದ್ರೆ ಕರಿಯರ್ ಪಾತ್ ಏನು ಅಥವಾ ಏನು ಕಲ್ತ್ಕೊಂಡು ಬರ್ಬೇಕು? ಸೊ ಅದೇ ಫಸ್ಟು ಆಸಕ್ತಿ ಇರಬೇಕು. ನಾನು ಸ್ಟಾರ್ಟ್ ಮಾಡಿದ್ದು ಮನೇಲೇ ಟ್ರೈ ಮಾಡಿ ಬಿಯರ್ ಫಾರ್ಮುಲಾಸ್ ಟ್ರೈ ಮಾಡ್ತಾ ಇದ್ದೆ. ಮನೇಲೂ ಬಿಯರ್ ಮಾಡಿದೆ? ಹಾಂ, ಮನೇಲಿ ಚಿಕ್ಕ ಬ್ಯಾಚಸ್ 5 ಲೀಟರ್ಸ್ 2 ಲೀಟರ್ಸ್ ಆ ಥರ ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆರ್ಟ್ ಅದೆಲ್ಲ ಓದಿ. ನಾನು ಬಯೋಟೆಕ್ ಬ್ಯಾಕ್ಗ್ರೌಂಡ್ ಇತ್ತು, ಡಿಗ್ರಿ ಫಾರ್ಮೆಂಟೇಷನ್ ಬಗ್ಗೆ ನಾಲೆಜ್ ಇತ್ತು. ಅಂದರೆ ನನಗೆ ಅಷ್ಟು ನಾಲೆಜ್ ಇತ್ತು, ಮಾಡೋ ಥರ ಒಂದು ಐಡಿಯಾ ಇತ್ತು. ಬಟ್ ಎಲ್ಲ ಬ್ಯಾಚಸ್ ಫೇಲ್ ಆಗ್ತಾ ಇತ್ತು ಫಸ್ಟು. ಏನು ಅರ್ಥ ಆಗ್ತಾ ಇರಲಿಲ್ಲ, ಏನಕ್ಕೆ ಇದಾಗ್ತಾ ಇಲ್ಲ, ಯಾಕೆ ಇದು ಈ ಪ್ರಾಸೆಸ್ಸಿಂದ ಇದು ಯಾಕೆ ಮೂವ್ ಆಗ್ತಾ ಇಲ್ಲ, ಯಾಕೆ ಈ ಟೇಸ್ಟಿಗೆ ಅಸಹ್ಯವಾಗಿದೆ, ಯಾಕೆ ಇದು ಸ್ವೀಟ್ ಜಾಸ್ತಿ ಬಂದಿದೆ, ಯಾಕೆ ಇದು ಬಿಟರ್ ಜಾಸ್ತಿ ಬಂದಿದೆ, ಯಾಕೆ ಇದು ಸ್ಟಿಕ್ಕಿಯಾಗಿ ಬಂದುಬಿಟ್ಟಿದೆ. ಎಲ್ಲ ಮಾಡ್ತಾ ಅದೊಂದು ಆಸಕ್ತಿ ಇರಬೇಕು. ಫಸ್ಟ್ ಟೈಮ್ ಮಾಡಿದಾಗಲೇ ಎಲ್ಲ ಸೂಪರಾಗಿ ಆಗಿಬಿಡ್ಬೇಕು, ಅವೆಲ್ಲ ದಟ್ ಈಸ್ ಮಿಸ್ಕನ್ಸೆಪ್ಷನ್. ಓನ್ಲಿ ಇಫ್ ಯು ಫೇಲ್ ಯು ಸಕ್ಸೀಡ್, ಬಿಕಾಸ್ ಯು ಲರ್ನ್ ಫ್ರಮ್ ದಟ್ ಫೇಲ್ಯೂರ್, ಆಮೇಲೆ ಸಕ್ಸೀಡ್ ಆಗೋದು. ಸೊ ಫಸ್ಟು ಹೇಳೋದು ಆಸಕ್ತಿ ಬೇಕು, ಆಸಕ್ತಿ ಬೆಳೆಸ್ಕೋಬೇಕು. ಇದು ನಾನು ಕಲಿಬೇಕು, ಇದು ಆರ್ಟ್ ಪ್ರಕಾರ ಕಲಿಬೇಕು. ನಾನು ಮಾಡ್ಬಿಟ್ಟು ಕುಡ್ಕೊಂಡು ಆರಾಮಾಗಿರ್ಬೋದು ಅಂತ ಕಲಿಯಕ್ಕೆ ಹೋದರೆ ಅದೊಂದು ಟೆಂಪ್ರರಿ ಟ್ರೆಂಡ್ ಆಗಿಬಿಡುತ್ತೆ. ಒಂಥರ ಕಲಿತೆ ಅದೊಂದು 2 ಸರಿ ಮಾಡಿದೆ, ಸೂಪರ್ ಆಗಿತ್ತಪ್ಪ, ಈಗ ನೆಕ್ಸ್ಟ್ ಬೇರೆ ಏನೋ ಕಲಿಬೇಕು. ಅದನ್ನು ನಾನು ಡೆವಲಪ್ ಮಾಡಬೇಕು, ಚೆನ್ನಾಗಿ ಆಗ್ಬೇಕು ಇದರಲ್ಲಿ ಅನ್ನೋ ಆಸಕ್ತಿ ಇದ್ದರೆ ದೆನ್ ಯು ಟು ಸ್ಟೆಪ್ ಇನ್. ಯಾಕೆಂದರೆ ಇದರಲ್ಲಿ ಮ್ಯಾನ್ಯುವಲ್ ಕೆಲಸ ತುಂಬ ಇದೆ. ಬೆನ್ ಬಗ್ಗಿಸಿ ಕೆಲಸ ಮಾಡೋದು, IT ಥರ ಕೂತ್ಕೊಂಡು ಹಿಂಗೆಲ್ಲ ಆಗಲ್ಲ. ಇದು ವರ್ಕ್ ಫ್ರಮ್ ಹೋಮು ಅವೆಲ್ಲ ಸೀನೇ ಇಲ್ಲ ಇದರಲ್ಲಿ. ಅಲ್ಲಿ ಬೆನ್ ಸ್ಟ್ರೇಟ್ ಇಟ್ಟಿಟ್ಬಿಟ್ಟೆ ಬೆನ್ ನೋವು ಇಲ್ಲಿ ಬೆನ್ ಬಗ್ಸಿ ನೋವು ಬರುತ್ತೆ ಯೂಸ್ ಮಾಡಿ. ಸೊ ಅದು ಆಸಕ್ತಿ ಇರ್ಬೇಕು. ಹೆಂಗೆ ಅಂದರೆ ಈಗ ರೈತರು ಎಲ್ಲರೂ ರೈತರಾಗಕ್ಕಾಗಲ್ಲ. ರೈತರಾಗಬೇಕು, ಆಸಕ್ತಿ ಇರಬೇಕು. ರೈತನಾಗಬೇಕು, ನಾನು ಈ ಸಾಯಿಲ್ನ ನೋಡ್ಕೋಬೇಕು, ಅದೆಲ್ಲ ಒಂದು ಇರ್ಬೇಕು ತಲೆಯಲ್ಲಿ. ಆವಾಗ ಮಾಡ್ಬೋದು. ನಾನು ಒಳ್ಳೆ ಬಿಯರ್ ಕೊಡಬೇಕು, ಇಸ್ ಆನೆಸ್ಟ್ ಬಿಯರ್, ಇದರಲ್ಲಿ ಏನು ಕೆಮಿಕಲ್ಸ್ ಇರಬಾರ್ದು, ಅನ್ನೆಸರಿ ಇದಿರಬಾರ್ದು. ನ್ಯಾಚುರಲ್ ಪ್ರಾಡಕ್ಟ್, ಇಟ್ಸ್ ಅ ನ್ಯಾಚುರಲ್ ಪ್ರಾಡಕ್ಟ್. ಫರ್ಮೆಂಟೇಷನ್ ನ್ಯಾಚುರಲ್ ಆಗಿ ಡೈರೆಕ್ಟ್ ಸಿಗುತ್ತೆ ಪ್ರಾಡಕ್ಟ್. ದಟ್ ಈಸ್ ಹೌ ಗುಡ್ ಬೆವರೇಜಸ್. ಆ್ಯಂಡ್ ಇದಕ್ಕೇನು ಕೋರ್ಸಸ್ ಇದೆಯಾ? ಕೋರ್ಸಸ್ ಇದೆ. ಇಂಡಿಯಾಲಿ 1-2-3 ಯೂನಿವರ್ಸಿಟೀಸ್ ಇದೆ, ಬಟ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದೇರ್ ಕೋರ್ಸಸ್. ಬಟ್ ಅಬ್ರಾಡಲ್ಲಿ ಎಷ್ಟೊಂದು ಕೋರ್ಸಸ್ ಇದೆ, ಎಷ್ಟೊಂದು ಜರ್ಮನಿಲಿದೆ ಎಷ್ಟೊಂದು ಯೂನಿವರ್ಸಿಟೀಸ್. ಸೊ ಸಮ್ ಟೇಕ್ 4 years ಟು ಮಾಸ್ಟರ್ ದಿಸ್ ಕೋರ್ಸ್, ಎಂಜಿನಿಯರಿಂಗ್ ಥರ ಅದು. ಆಮೇಲೆ ಸ್ಕಾಟ್ಲ್ಯಾಂಡಲ್ಲಿದೆ. ನಾನು ಓದಿದ್ದು ಸ್ಕಾಟ್ಲ್ಯಾಂಡಲ್ಲಿ. ನಾನು ಬ್ರೂಯಿಂಗ್ ಆ್ಯಂಡ್ ಡಿಸ್ಟಿಲಿಂಗ್, ಬಿಯರ್ ಆ್ಯಂಡ್ ವಿಸ್ಕಿ ಆರ್ ಎನಿ ಗ್ರೈನ್ ಬೇಸ್ಡ್ ಬೆವ್ರೇಜಸ್ ಮಾಡೋಕ್ಕೆ ತಿಳ್ಕೊಂಡು ಕಲ್ತ್ಕೊಂಡ್ಬಂದೆ. US ಅಲ್ಲಿದೆ. ಸೊ ಫಸ್ಟ್ ಆಸಕ್ತಿ ಬೇಕು ಅಂದರೆ ಫಸ್ಟು ಇಂಟರ್ನಾಗಿ ನಮ್ಮ ಕಂಪನಿನೋ ಯಾವುದೋ ಕಂಪನಿ ಜಾಯಿನ್ ಆದರೆ ಒಂದು ಆಸಕ್ತಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಏನಿದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದಾಗ ದೆನ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಇನ್ನೂ ಓದ್ಬೋದು. ಅಂದರೆ ದರ್ ಇಸ್ ಒಂದು ಲೈನ್, ಯು ಆರ್ ಕ್ರಿಯೇಟಿಂಗ್ ಅ ಪಾತ್ ಫಾರ್ ಯುವರ್ ಸೆಲ್ಫ್. ನಾನೇ ಮಾಡ್ತೀನಿ ಓದ್ಕೊಂಬಂದ್ಬಿಟ್ಟು ಏನಪ್ಪ ನಂಗೆ ಸ್ಯಾಲ್ರಿಗಳೇ ಸಿಗ್ತಾ ಇಲ್ಲ ಅಂದರೆ ಹಂಗೆ ವರ್ಕ್ ಆಗೋಲ್ಲ. ಯಾಕೆಂದರೆ ನೀವು ಎಷ್ಟೇ ಕಲ್ತ್ರೂ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮಗೆ. ನಾನು ಅದು ಕೇಳಿ ಹೆಂಗೋ ಮಾಡಿ ಪುಸ್ಲಾಯಿಸ್ಬಿಟ್ಟು ದುಡ್ಡು ತೊಗೊಂಬಿಟ್ಟೆ, ಅದೊಂದು. ಬಟ್ ಎಂಡ್ ಪ್ರಾಡಕ್ಟ್ ಬಂದಾಗ ಕಸ್ಟಮರು ಬರದೆ ನಿಲ್ಲಿಸ್ತಾರೆ, ಅವಾಗ ಅರ್ಥ ಆಗೋದು ನಿಮ್ಮದು ಅಷ್ಟೇ ಅಲ್ಲ, ನೀವು ಹಾಕಿದ್ರಿ ನಿಮಗೆ ನಾಮ ಹಾಕೊಡ್ರಿ ಅಂತ ಅರ್ಥ ಆಗುತ್ತೆ. ಬ್ರೂ ಮಾಸ್ಟರ್ ಆಗಬೇಕು ಅಂದರೆ ಒಂದು ಮೈಂಡ್ ಸೆಟ್, ಡಿಸಿಪ್ಲಿನ್ ಬೇಕು. ಹೆಂಗಂದ್ರೆ ಆರ್ಮಿ ಜಾಯಿನ್ ಆದಾಗ ಒಂದು ಡಿಸಿಪ್ಲಿನ್ ಇರಬೇಕು. ನಾನು ಹಿಂಗೆ ಎದ್ದು ಎಕ್ಸಸೈಸ್ ಮಾಡಿ ಫಿಸಿಕಲಿ ಸ್ಟ್ರಾಂಗ್ ಇದ್ದು ಆಮೇಲೆ ಐ ವಿಲ್ ಪ್ರೊಟೆಕ್ಟ್ ದ ಕಂಟ್ರಿ ಅಂತ. ಅದೇ ಥರ ಒಂದು ಮೈಂಡ್ ಸೆಟ್ ಇದ್ದರೆ ದೆನ್ ಯು ಕ್ಯಾನ್ ಪ್ರೋಗ್ರೆಸ್. ಸುಮ್ಮನೆ ಅದು ಇದು ಮಾಡಿಬಿಟ್ಟು ಏನೋ ಮಾಡಿಬಿಡ್ತೀನಿ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಸೊ ಅದಕ್ಕೆ ಅದು ಮೈಂಡ್ ಸೆಟ್ ಇದ್ದರೆ 100% ದೇ ಕ್ಯಾನ್ ಡೂ. ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. ಈಗ ಆ ಜನ್ರೇಷನ್ಲಿ ಇದ್ದೀವಿ ನಾವು. ಯಾವುದೇ ಎಷ್ಟೇ ವಯಸ್ಸಾದವ್ರು ಏನು ಬೇಕಾ ಕಲಿಬೋದು ಈಗ. ಯಾಕೆಂದರೆ ಅಷ್ಟೊಂದು ಇಂಟರ್ನೆಟ್ಟಲ್ಲಿ ಏನು ಬೇಕಾ ಸಿಗತ್ತೆ ನಾಲೆಡ್ಜ್. ಸೊ ನೀವು ಹಂಗೆ ಕಲಿತು ಒಂದು ಇಂಟರ್ನ್ಶಿಪ್ಪಲ್ಲಿ ಮಾಡಿ ಆಮೇಲೆ ಫರ್ದರ್ ಎಜುಕೇಷನ್ ಹೋಗ್ಬೋದು ಆಚೆ.
Okay. Final question. That would be my path if I was starting right now. Wonderful advice. Thank you. And I think final question ನನ್ನ ಕಡೆಯಿಂದ. Why do you think alcoholic beverages, let's say beers, which is one of the most sought after alcoholic beverage in the world, ಇದನ್ನ e-com ಇರ್ಬೋದು, ಕ್ವಿಕ್ ಕಾಮ್ ಇರ್ಬೋದು, ಆರ್ ಆನ್ಲೈನ್ ಡೆಲಿವರೀಸ್ ಇರ್ಬೋದು, ಏನಕ್ಕೆ ಕರ್ನಾಟಕದಲ್ಲಿ ಐ ಆಮ್ ಶ್ಯೂರ್ ಅದರ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ಆಸ್ ವೆಲ್ ಆಗಲ್ಲ? Why do you think this happens? For a very short period, ಕೋವಿಡ್ ಟೈಮಲ್ಲಿ ಅಡಾಪ್ಷನ್ ಆಯಿತು. Yeah. ಸೊ ಈಗ ಮೈಕ್ರೋ ಬ್ರೂರೀಸ್ ಅಂತ ಏನು ಹೇಳ್ತೀವಿ, ಬ್ರೂ ಪಬ್ಸ್, ಅವರೆಲ್ಲ ಬಾಟಲ್ ಮಾಡಿ, ಯಾಕೆಂದರೆ ಅದು ಕೋವಿಡ್ ಟೈಮಲ್ಲಿ ಯಾರು ಆಚೆ ಹೋಗ್ತಾ ಇರಲ್ಲ, ಬಿಸ್ನೆಸ್ ಇಲ್ಲ, ಇದು ಕೂತಿದೆ, ಎಕ್ಸೈಸ್ ಡ್ಯೂಟಿ ಕಟ್ಟಿದ್ದೀವಿ, ಏನೋ ಹೆಲ್ಪ್ ಮಾಡಿ ಅಂತ ಒಂದು ಪ್ರೇಯರ್ ಕೇಳಿದ್ರು ಎಲ್ಲ ಫುಲ್ ಕ್ರಾಫ್ಟ್ ಬ್ರೂವರ್ ಅಸೋಸಿಯೇಷನ್, ಬ್ರೂಯಿಂಗ್ ಅಸೋಸಿಯೇಷನ್. ಅದಕ್ಕೊಂದು ರಿಲೀಫ್ ಕೊಟ್ಟರು ಗೌರ್ಮೆಂಟ್. ಥರ ನೀವು ಪ್ಯಾಕೇಜ್ ಮಾಡಿ ಕಳಿಸಿ, ಯಾಕೆಂದರೆ ಬಿಯರ್ ಮಾಡಿಬಿಟ್ಟಿರ ಅದನ್ನು ಬಿಸಾಕೋಕ್ಕಾಗಲ್ಲ, ಬಿಸಾಕಿದ್ರು ಅದಕ್ಕೆ ಡ್ಯೂಟಿ ಕಟ್ಟಬೇಕು, ಅಂದರೆ ಡಂಪಿಂಗ್ ಚಾರ್ಜಸ್ ಅಂತೀವಿ. ಬಿಸಾಕಿದ್ರಿ ನೀವು ಮಾರಕ್ಕಾಗಿಲ್ಲ ಅಂದರೆ ನಮ್ಮ ತಪ್ಪಲ್ಲ. ಹಾಂ, ನೀವು ಮಾರಕ್ಕಾಗಿಲ್ಲ, ಸೊ ಅದಕ್ಕೆ ಅದೊಂದು ಫೈನ್ ಹಾಕ್ತಾರೆ. ಸೊ ನಾವೇನು ಈಗ ನಾವು ಬಿಸಾಕೋಕ್ಕೂ ಆಗಲ್ಲ, ನೀವು ಇದು ಇಡಕ್ಕೂ ಬಿಡ್ತಾ ಇಲ್ಲ, ಇದು ಎಕ್ಸ್ಪೈರ್ ಆಗ್ತದೆ ಅಂತ ಹೇಳ್ತಾ ಏನು ಮಾಡ್ಬೇಕು ನಾವು? ಸರಿ, ನೀವು ಪ್ಯಾಕೇಜ್ ಮಾಡಿ ಬಾಟ್ಲಲ್ಲಿ ಕಳಿಸಿ ಅಂತ ಶುರು ಮಾಡಿದ್ರು. ಸೊ ಅವರೇ ಓನಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಗ್ರೌಲರ್ ಸಿಸ್ಟಮು, ಬಾಟಲ್ ಸಿಸ್ಟಮ್ ಎಲ್ಲ ಮಾಡಿ ಕೋವಿಡ್ ಟೈಮಲ್ಲಿ ಮಾಡಿದ್ರು. ಬೆಂಗಳೂರಲ್ಲೂ ಮಾಡಿದ್ರು, ಎಲ್ಲ ಫುಲ್ ಥ್ರೂ ಔಟ್ ಇಂಡಿಯಾ ಮಾಡಿದ್ರು. ಆಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು. ಯಾಕೆಂದರೆ ಪ್ಯಾಕೇಜಿಂಗ್ ಲೈಸೆನ್ಸೇ ಬೇರೆ. ಮೈಕ್ರೋಬ್ರೂವರಿಲಿ ಇದು ಕೊಟ್ಬಿಟ್ರೆ ಪ್ಯಾಕೇಜಿಂಗ್ ಅವರು ಎಷ್ಟು ದುಡ್ಡು ಖರ್ಚು ಮಾಡಿ ಲೈಸೆನ್ಸ್ ತೊಗೊಂಡು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿಯಾರಲ್ಲ, ಅವ್ರೇನು ಮಾಡಬೇಕು? ಸೊ ನೀವು ಆ ಕ್ಯಾಟಗರಿಗೆ ಬರಬೇಕು ಅಂದರೆ ನೀವು ಅಷ್ಟು ಸೆಟಪ್ ಹಾಕಬೇಕು, ಅಷ್ಟು ಸ್ಕೇಲಲ್ಲಿ ಮಾಡಬೇಕು ಅಂತ ಕ್ಯಾಪಿಂಗ್ ಇದೆ. ಇಲ್ಲಿದ್ರೆ ಇಷ್ಟೊತ್ತಿಗೆ ಎಲ್ಲ ಹೋಗಿರೋದು. ಬಟ್ ಇ-ಕಾಮರ್ಸ್ಗೆ ಯಾಕೆ ಬರಲ್ಲ ಅಂದರೆ ಇಟ್ ಈಸ್ ಆಲ್ಕೋಹಾಲ್, ಬಿಡಲ್ಲ. ಆಲ್ಕೋಹಾಲಿಕ್ ಡೆಲಿವರೀಸ್ ಇಸ್ ನಾಟ್ ಇಲ್ಲಿಗಲ್. ಸೊ ಅದಕ್ಕೆ ಅದು ಮಾಡಲ್ಲ. ಬಟ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆರ್ ಇಟ್ಸ್ ಸ್ಟಿಲ್ ದೇರ್. ಐ ಥಿಂಕ್ ವೆಸ್ಟ್ ಬೆಂಗಾಲಲ್ಲಿ ವೆನ್ ಐ ವಾಸ್ ವರ್ಕಿಂಗ್ ದೇರ್, ಅಲ್ಲಿ ಸ್ವಿಗ್ಗಿ ಅವರೆಲ್ಲ ಡೆಲಿವರಿ ಮಾಡ್ತಾಯಿದ್ರು. ಹೌದಾ? ಹಾಂ, ಸ್ವಿಗ್ಗಿ, ಆಮೇಲೆ ಸ್ವಿಗ್ಗಿ ಇನ್ಸ್ಟಾ ಮಾರ್ಟಿಂದ ಹೋಗೋದು, ಗುಡ್ ಸೆಲೆಕ್ಟ್ ಬಿಯರ್, ಆಮೇಲೆ ಆ MRP ಸ್ಟೋರಿಂದ ಅಲ್ಲಿರೋ ಆ ಸೊಸೈಟಿಲಿ ಅಲ್ಲಿ ಎಲ್ಲಿದೆ ಅದ್ರ ಹತ್ರದಿಂದ ಹೋಗೋದು, ಡೆಲಿವರಿ ಆಗ್ತಾಯಿತ್ತು. ಇಟ್ ವಾಸ್ ಸಕ್ಸಸ್ಫುಲ್. ಬಟ್ ಅದನ್ನು ಎಲ್ಲಿ ಅಡಾಪ್ಷನ್ನು ಮಾಡಿಲ್ಲ ಅಷ್ಟೇ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಇಟ್ ಈಸ್ ಆಲ್ ಅಬೌಟ್ ಯಾರು ಹೆಂಗೆ ತರಿಸ್ಬೇಕು, ಎಲ್ಲಿ ಏನು ಬ್ಯೂರೋಕ್ರಸಿ ಇಶ್ಯೂಸ್ ಇದೆ ಅದನ್ನು ಸಾಲ್ವ್ ಮಾಡಿದ್ರೆ ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ಎಲ್ಲದಕ್ಕೂ ಅಷ್ಟು ಖರ್ಚು ಮಾಡಬೇಕೋ ಬೇಡವಾ ಅನ್ನೋದು ಯೋಚನೆ ಮಾಡ್ತಾರೆ ಕಂಪನೀಸ್. ಖರ್ಚು ಮಾಡಿ ನನಗೇನು ಯೂಸ್ ಇಲ್ಲ ಅಂದರೆ ವಿಲ್ ಡ್ರಾಪ್ ದ ಪ್ಲ್ಯಾನ್. ಬಟ್ ಅಮೆಝಾನ್ ವಾಸ್ ರೆಡಿ ಡ್ಯೂರಿಂಗ್ ಕೋವಿಡ್ ಟೈಮ್. ಅದು ಅಡಾಪ್ಷನ್ ಆಗಿಬಿಟ್ಟಿದ್ರೆ ಕನ್ಸಂಪ್ಷನ್ ಆಟೋಮೆಟಿಕ್ಲಿ ಟ್ರೆಂಡ್ ವುಡ್ ಹ್ಯಾವ್ ಬೀನ್ ಮೋರ್ ಅಡಾಪ್ಟಿವ್. ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಗಿರೋದು ಆಲ್ಕೋಹಾಲ್ ಬೆವರೇಜಸ್. ಓಕೆ. ಸೊ ದಟ್ ಈಸ್ ಗುಡ್ ಆ್ಯಂಡ್ ಬ್ಯಾಡ್ ಅಟ್ ದ ಸೇಮ್ ಟೈಮ್. ಯಾಕಂದರೆ ಆಲ್ಕೋಹಾಲ್ ಬೆವರೇಜ್ ಜಾಸ್ತಿ ಆಗ್ತದೆ ಅಂತ ಒಂದು ಅಪೋಸಿಂಗ್ ಪಾರ್ಟಿ ಹೇಳ್ಬೋದು, ನಿಮ್ಮಿಂದ ಆಲ್ಕೋಹಾಲ್ ಜಾಸ್ತಿ ಇದಾಗ್ತದೆ. ಬಟ್ ದುಡ್ಡು ಬರ್ತಾ ಇದೆ ಗೌರ್ಮೆಂಟ್ಗೆ, ಅದರಿಂದನೇ ಹೈಯೆಸ್ಟ್ ರೆವೆನ್ಯೂ ಬರೋದು. ಸೊ ದಟ್ ಈಸ್ ಪಾಸಿಟಿವ್. ಆಲ್ಸೋ ಈಗ ಟ್ರೆಂಡ್, ಈಗ ಡೌನ್ವರ್ಡ್ ಟ್ರೆಂಡ್, ಸ್ವಲ್ಪ ಆಲ್ಕೋಹಾಲ್ ಸ್ಟ್ಯಾಗ್ನೇಷನಲ್ಲಿದೆ. ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆ ಗ್ಲೋಬಲಿ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಸೊ ದಟ್ ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ಇನ್ ಇಂಡಿಯಾ. ಈಸಿಲಿ ಅವಾಯ್ಡ್ ಮಾಡ್ಬೋದಾಯ್ತು ಈ ಥರ ಅಡಾಪ್ಷನ್ ಜಾಸ್ತಿ ಮಾಡಿ. ಯಾಕಂದರೆ ಹರ್ಡಲ್ಸ್ ಜಾಸ್ತಿ ಇದೆ ಇದಕ್ಕೆ, ಇದು ಅದು ಅದು ಇದು. ಸೊ ಏನಾಗ್ಬಿಡುತ್ತೆ, ಬಿಸ್ನೆಸ್ ಮ್ಯಾನ್ಗೆ ಇದೇ ಬಿಡೋ ಬದಲು ಬೇರೆ ಬಿಸ್ನೆಸ್ ಮಾಡ್ತೀನಿ. ಹಂಗಾದಾಗ ಏನಾಗುತ್ತೆ, ಆಟೋಮೆಟಿಕ್ ಎಂಥೂಸಿಯಾಸಮ್ ಅದ್ರ ಬಗ್ಗೆ ಕಮ್ಮಿ ಆಗುತ್ತೆ. ಸೊ ನೀವು ಎಂಥೂಸಿಯಾಸಮ್ ರೂಟ್ ಕೊಟ್ಟರೆ ಆಂಟ್ರಪ್ರನರ್ಸ್ಗೆ 100% ಅದು ಅಡಾಪ್ಷನ್ ಜಾಸ್ತಿ ಆಗೇ ಆಗುತ್ತೆ. ಗೊತ್ತಾಯ್ತು. ಬಟ್ ದಟ್ ಡಸಂಟ್ ಮೀನ್ ನಾವು ಕೆಟ್ಟದ್ದು ಬಯಸಬೇಕು ಅಂತೇನಿಲ್ಲ. ಒಳ್ಳೆ ಪ್ರಾಡಕ್ಟ್ಸ್ನ ಕೊಡೋಣ ಮಾರ್ಕೆಟ್ಗೆ. ಇಂಡಿಯನ್ ಮಾರ್ಕೆಟಲ್ಲಿ ಪ್ರಾಬ್ಲಮ್ ಏನಂದರೆ ಎಲ್ಲ ಚೀಪ್ ಪ್ರಾಡಕ್ಟ್ಸ್ ನೋಡಿ ಜನಕ್ಕೆ ಅದೇ ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಸೊ ಒಳ್ಳೆ ಪ್ರಾಡಕ್ಟ್ಸ್ ಮಾರ್ಕೆಟ್ಗೆ ಹೋದರೆ ಕನ್ಸಂಪ್ಷನ್ ಒಳ್ಳೆ ಪ್ರಾಡಕ್ಟ್ಸ್ದಾಗಿರುತ್ತೆ, ಲೋಕಲ್ ಪ್ರಾಡಕ್ಟ್ಸ್ದಿರುತ್ತೆ. ಯಾವುದೋ ಇಂಟರ್ನ್ಯಾಷನಲ್ ಕಂಪನೀಸು ಎಲ್ಲ ದೊಡ್ಡ ಕಂಪನಿಗಳು ತಗೊಂಡು ಅವ್ರು ದುಡ್ಡು ಮಾಡಲ್ಲ. ಇಂಡಿಯನ್ ಎಕಾನಮಿ ಬೆಳೆಯುತ್ತೆ. ಸೊ ಆಲ್ ಇಂಡಿಯನ್ ಎಕಾನಮಿ ವಿಲ್ ಗೆಟ್ ಹೋಲ್ಡ್ ಆಫ್ ಎವ್ರಿಥಿಂಗ್. Unfortunately, it is how it is. Beautiful conversation, Kaushika. Thank you so much. Thank you. I'm pretty sure ಬಿಯರ್ ಬಗ್ಗೆ, ಕುಡಿಯೋ ಬಗ್ಗೆ ಮಾಹಿತಿ ಬೇಕಾದವರು ಖಂಡಿತ ನೋಡ್ತಾರೆ. And I'm sure they'll pick a lot of things. Yes. Thank you once again. Thank you so much. Thank you for the opportunity.
ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಏನು ಇಷ್ಟ ಆಯಿತು, ನಾವು ಏನು ಸರಿಪಡಿಸ್ಕೋಬಹುದು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಹಾಗೂ ನಮ್ಮ ಚಾನಲಲ್ಲಿ ಇರೋ ಬೇರೆ ವಿಡಿಯೋಗಳನ್ನ ಚೆಕ್ಔಟ್ ಮಾಡಿ.